ವಿಶೇಷವಾದ ಆಸಕ್ತಿಯನ್ನ ಬೆಳೆಸ್ಕೊತಾ ಇದೀವಿ. ಅಂದ್ರೆ ಆಧುನಿಕತೆ ಅಂತ ಬಂದಾಗ ಯಾವ್ದೋ ಈಗ ಇಂಗ್ಲಿಷ್ ಮಾಧ್ಯಮ ಅನ್ನುವಂಥದ್ದು ತುಂಬಾ ಅನಿವಾರ್ಯ. ಅದು ಮಕ್ಕಳಿಗೆ ಬೇಕೇ ಬೇಕು ಅನ್ನುವಂತ ಒಂದು ಆಲೋಚನೆಯನ್ನ ಪೋಷಕರಾದಿಯಾಗಿ ನಾವು ಅದನ್ನ ನೋಡ್ತಾ ಇದೀವಿ. ಆದ್ರೆ ಒಬ್ಬ ಮಗು ತಾನು ಬಾಲ್ಯದಿಂದ ತನ್ನ ತಾಯಿಯೊಂದಿಗೆ ತಾಯಿ ಭಾಷೆಯನ್ನ ಕಲಿತಾ ಹೋಗ್ತಾನೆ, ಕನ್ನಡವನ್ನ ಕಲಿತಾ ಹೋಗ್ತಾನೆ ಅವನು. ಸಮಾಜ ಪರಿಚಯ ಆಗುತ್ತೆ. ತನ್ನ ಅಕ್ಕಪಕ್ಕದ ಅಕ್ಕ, ತಂಗಿ, ಅಣ್ಣ, ತಮ್ಮ, ಸ್ನೇಹಿತರು ಎಲ್ಲವನ್ನ ಆತ ಕಲಿತಾನೆ. ಬಹುಶಃ ನಾವೇನಾದ್ರೂ ಆ ಮಗುವಿಗೆ ಆ ಪೇರೆಂಟ್ಸ್ ನ ನಾವು ಹೊರತುಪಡಿಸಿ ನೇರವಾದ ಪ್ರಶ್ನೆ ಕೇಳಿದ್ರೆ ಬಹುಶಃ ಯಾವ ಮಾಧ್ಯಮದಲ್ಲಿ ನೀನ್ ಕಲಿತೀಯಾ ಅಂತ ಕೇಳಿದ್ರೆ ಬಹುಶಃ ಅವ್ನು ಕನ್ನಡನೇ ಖಂಡಿತವಾಗಿ ಹೇಳ್ತಾನೆ. ಯಾಕೆಂದ್ರೆ ನಾವು ಮಾತನಾಡುವ ನಮ್ಮ ತಾಯಿ ಭಾಷೆ ಇದೆಯಲ್ಲ, ಆ ತಾಯಿ ಭಾಷೆ ಅನ್ನುವಂಥದ್ದು ನಮ್ಗೆ ಸಂಸ್ಕೃತಿಯನ್ನ ಕೊಟ್ಟಿದೆ. ನಮಗೆ ಈ ಒಂದು ಸಮಾಜವನ್ನ ನಮ್ಗೆ ಪರಿಚಯ ಮಾಡ್ಕೊಟ್ಟಿದೆ. ನಮ್ಗೆ ಆಚಾರ ವಿಚಾರಗಳನ್ನು ಕಳಿಸ್ಕೊಟ್ಟಿದೆ. ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅನ್ನುವಂಥ ಮಾತನ್ನ ತಾವೆಲ್ಲರೂ ಕೇಳಿರ್ತೀರಿ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಕನ್ನಡ ನೆಲದಲ್ಲಿ ಹುಟ್ಟಿರುವ ಪ್ರತಿಯೊಂದು ಕನ್ನಡದ ಮಗುವಿನ ಮೊದಲ ಆಯ್ಕೆ ಕನ್ನಡವೇ ಆಗಿದೆ. ಆದ್ರೆ ಇಲ್ಲಿ ನಾವು ಪೋಷಕರು ಆ ಮಗುವಿನ ಒಂದು ಕಲಿಯುವ ಹಕ್ಕಿದೆಯಲ್ಲ, ಅದನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಭವಿಷ್ಯದ ದೃಷ್ಟಿಯಿಂದ ಮತ್ತೆ ಇವತ್ತಿನ ಆಧುನಿಕತೆ ದೃಷ್ಟಿಯಿಂದ ಏನ್ ಮಾಡ್ತಾ ಇದೀವಿ, ಬದಲಾವಣೆ ಮಾಡ್ತಾ ಇದೀವಿ. ಈ ಮಗುವಿನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನ ಕಸಿದುಕೊಳ್ಳುವಂತ ಮಕ್ಕಳ ವಿರೋಧಿ ನಿಲುವು ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಭಾಷಾ ಹಕ್ಕುಗಳ ಘೋಷಣೆ ಮತ್ತು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಮೂಲತತ್ವದ ಪ್ರಕಾರ ಅದು ಒಂದ್ ರೀತಿಯಲ್ಲಿ ಒಂದು ತಪ್ಪು ಅನ್ನುವಂತ ವಿಚಾರವನ್ನ ಹೇಳುತ್ತೆ. ಮಕ್ಕಳ ಹಕ್ಕನ್ನ ಕಿತ್ಕೊಳ್ಳುವಂಥದ್ದು. ಆದ್ರೆ ಇದು ಸಾಕಷ್ಟು ಪ್ರಶ್ನೆಗಳು ಹುಟ್ಟಾಕತ್ತೆ. ಪೋಷಕರು ಕೇಳ್ತಾರೆ, ಹಾಗಿದ್ರೆ ಕನ್ನಡ ಓದಿದ್ರೆ ಎಲ್ಲ ಸಿಕ್ಬಿಡುತ್ತಾ, ಎಲ್ಲ ಆಗುತ್ತಾ ಅವ್ರಿಗೆ ಅನ್ನುವಂತ ಪ್ರಶ್ನೆನ ಕೇಳ್ತಾರೆ. ಈಗ ನಾವು ಬಹಳ ಹಿಂದಲಿಂದಲೂ ನಾವು ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದೀವಿ. ಕವಿರಾಜ ಮಾರ್ಗಕಾರನ ಕಾಲದಿಂದಲೂ ಕೂಡ ಇವತ್ತಿನವರೆಗೆ, ಮುದ್ದಣ್ಣನವರೆಗೆ, ಕುವೆಂಪುವಿನವರೆಗೆ, ಇವತ್ತಿನ ಬರಹಗಾರರವರೆಗೆ ಕನ್ನಡ ಭಾಷೆಯನ್ನ ಕುರಿತು, ಕನ್ನಡದ ಇತಿಹಾಸವನ್ನ ಕುರಿತು, ಕನ್ನಡ ನಾಡಿನ ಶ್ರೇಷ್ಠತೆಯನ್ನ ಕುರಿತು ನಾವೆಲ್ಲ ಮಕ್ಕಳಿಗೆ ಬಹಳ ಒಂದು ಅಚ್ಚುಕಟ್ಟಾಗಿ ಪರಿಚಯ ಮಾಡ್ಬೇಕಾದಂತ ಅನಿವಾರ್ಯತೆನೂ ಕೂಡ ನಮ್ಗೆ ಇದೆ. ಕನ್ನಡ ನಾಡು ಅಂತಂದ್ರೆ ಎಲ್ಲ ಗೊತ್ತಿರುವ ಹಾಗೆ ಇಲ್ಲಿ ವಿಜಯನಗರದ ಅರಸರು ಆಳಿದಂತ ನಾಡು, ಮೈಸೂರಿನ ಅರಸರು ಆಳಿದಂತ ನಾಡು, ಹಾಗೇನೆ ಕದಂಬರು ಆಳಿದಂತ ನಾಡು. ಇಂತ ಒಂದು ವೈಭವ ಪೂರ್ಣವಾದ ಸಾವಿರಾರು ವರ್ಷಗಳ ಇತಿಹಾಸ ಇರುವ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂತ ಈ ಕನ್ನಡ ಭಾಷೆ ಯಾವುದೋ ಒಂದು ಸಂಕಷ್ಟಕ್ಕೆ ಇವತ್ತು ಸಿಲುಕಿ ಏನಾಗ್ತಾ ಇದೆ ಅಂತಂದ್ರೆ ಮುಂದೊಂದು ದಿನ ಅದು ಔಪಚಾರಿಕವಾಗಿ, ಈಗ ನಾವು ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ನಿಮ್ಗೆ ಹೇಳೋದಾದ್ರೆ, ಯಾವುದೋ ಒಂದು ಮಗುವಿಗೆ ಒಂದು ಗ್ಲಾಸ್ ಅಲ್ಲಿ 100 ಮಿಲಿ ನೀರ್ ಕುಡಿ ಅಂತ ಹೇಳಿದ್ರೆ ಆ ಮಗು 100 ಮಿಲಿ ಅಷ್ಟೇ ನೀರ್ ಕುಡಿ. ಈ ಕನ್ನಡ ಭಾಷೆಯ ಕಲಿಕೆಯು ಮುಂದೊಂದು ದಿನ ಈ ಒಂದು ಅಳತೆಯ ಪ್ರಮಾಣದ ಕಲಿಕೆ ಅಂತ ಏನಾದ್ರು ಬಂದ್ರೆ ಮಗು ಏನ್ ಮಾಡುತ್ತೆ, ತನ್ನ ಮಾತೃಭಾಷೆಯಲ್ಲಿ ಆಲೋಚನೆ ಮಾಡೋದನ್ನೇ ಕಳ್ಕೊಳ್ಳುತ್ತೆ. ಈ ಅಪಾಯ ತುಂಬಾ ಇದೆ. ಅದಕ್ಕೇನೆ ಶಿಕ್ಷಣ ತಜ್ಞರೆಲ್ಲರೂ ಕೂಡ, ಮಹಾತ್ಮ ಗಾಂಧಿಯವರು ಕೂಡ ಅದನ್ನ ಒಂದ್ ಕಡೆ ಕೋಟ್ ಮಾಡ್ತಾರೆ. ಆ ಮಾತೃಭಾಷೆಯ ಕಲಿಕೆ ಎಷ್ಟು ಮುಖ್ಯ ಮಕ್ಕಳಿಗೆ ಅನ್ನುವಂಥದ್ದನ್ನ ಅವ್ರ ಒಂದ್ ಕಡೆ ಹೇಳ್ತಾರೆ. ನಮ್ಮದಲ್ಲದ ಪರಭಾಷೆಯ ಮೂಲಕ ಶಿಕ್ಷಣ ಕಲಿಕೆ ನಮ್ಮ ಮಕ್ಕಳ ಬುದ್ಧಿಶಕ್ತಿಯನ್ನ ಬೆಂಡು ಮಾಡಿದೆ, ಅವರ ನರಗಳನ್ನ ದುರ್ಬಲಗೊಳಿಸಿದೆ, ಅವರನ್ನು ಬಾಯಿಪಾಠ ಮಾಡುವ ಗಿಳಿಗಳನ್ನಾಗಿಸಿದೆ, ಪ್ರತಿಭಾನ್ವಿತವಾದ ಸೃಷ್ಟಿ ಕಾರ್ಯಕ್ಕೆ ಅವರನ್ನು ಅನರ್ಹನನ್ನಾಗಿ ಮಾಡಿದೆ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಒಂದ್ ಕಡೆ ಹೇಳ್ತಾರೆ ಮೇಡಮ್. ಹಾಗೇನೆ ಮಾತೃಭಾಷೆಯನ್ನ ಕಲೀಲೇಬೇಕು, ಯಾಕೆ ಅನ್ನೋದಕ್ಕೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ತಮ್ಮ ಆತ್ಮಕಥೆಯಲ್ಲಿ ಒಂದ್ ಮಾತು ಹೇಳ್ತಾರೆ. ನಮ್ಮ ತಂದೆ ನನ್ಗೆ ಬಂಗಾಳಿ ಭಾಷೆನಲ್ಲಿ ಮನೆ ಪಾಠ ಮಾಡ್ತಾ ಇದ್ರು. ಬಹುಶಃ ಮೌಲ್ಯಗಳನ್ನ ನಮ್ಮ ಭಾಷೆಯಲ್ಲೇ ನಾನು ಕಲ್ತಿದ್ರಿಂದಲೇ ನನ್ ಮನಸ್ಸು ಬಹಳ ಜಾಗೃತವಾಯ್ತು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಮನೋವಿಜ್ಞಾನಿಗಳು ಮಾಡಿರುವಂತ ಹಲವು ಸಂಶೋಧನೆಗಳಲ್ಲೂ ಕೂಡ ಮಾತೃಭಾಷೆಯ ಒಂದು ಶಿಕ್ಷಣ ಇದೆಯಲ್ಲ, ಅದು ಮಕ್ಕಳ ಭೌತಿಕ ಮಟ್ಟವನ್ನ ಹೆಚ್ಚಿಸುತ್ತೆ ಅನ್ನುವಂತ ಸಾಕಷ್ಟು ಫಲಿತಾಂಶಗಳು ಬಂದಿರುವಂತದ್ದನ್ನು ಕೂಡ ನಾವು ನೋಡ್ಬೋದು. ಈ ನೆಲೆಯಲ್ಲಿ ಇವತ್ತು ಕೂಡ ನಾವು ಮಕ್ಕಳಿಗೆ ಸರ್ಕಾರದ ನೀತಿ ನಿಯಮಗಳ ಒಂದು ಅನುಗಣನೆ ಒಳಗಡೆ ಶಿಕ್ಷಕರ ಆದಿಯಾಗಿ, ಶಿಕ್ಷಣ ಸಂಸ್ಥೆಯ ಆದಿಯಾಗಿ ಮಕ್ಕಳಿಗೆ ನಾವು ಶಿಕ್ಷಣವನ್ನ ಕೊಡುವ ಹಂತದಲ್ಲಿ ಕನ್ನಡ ಭಾಷೆಯನ್ನ ಕೇವಲ ಪರಿಚಯಾತ್ಮಕವಾದ ಭಾಷೆ, ಅಂಕಗಳನ್ನ ಒಂದು ಪಡೆಯುವಂತ ಭಾಷೆ ಅಂತ ನಾವು ಕಲಿಸ್ತೇನೆ. ಕನ್ನಡ ಒಂದು ಭಾವ,
ಕನ್ನಡ ಒಂದು ಆಸಕ್ತಿ, ಕನ್ನಡ ಒಂದು ಸಂಸ್ಕೃತಿ ಅಂತ ಹೇಳಿ ಅವ್ರಿಗೆ ಕಲ್ಸಿದ್ದೆ ಆದ್ರೆ ಇಲ್ಲಿ ನಾನೇನು ಪರಭಾಷೆಯನ್ನ ವಿರೋಧ ಮಾಡುವಂತ ಮಾತುಗಳನ್ನ ಖಂಡಿತ ಆಡ್ತಾ ಇಲ್ಲ. ಕುವೆಂಪು ಅವರು ಒಂದ್ ಕಡೆ ತಮ್ಮ ಸಾಹಿತ್ಯ ಸಮ್ಮೇಳನದ ಭಾಷೆ ಒಳಗಡೆ ಮಾತೃಭಾಷಾ ಶಿಕ್ಷಣದ ಬಗ್ಗೆ ಅವ್ರು ಮಾತಾಡುವಾಗ ಒಂದು ಮಾತು ಹೇಳ್ತಾರೆ. ಅವರು ಯಾರೇ ಒಬ್ಬ ವ್ಯಕ್ತಿ ಆಗಲಿ, ಅವರು ಅಮೆರಿಕದ ಯಾವುದೋ ಒಂದು ಮಿಸಿಸಿಪಿ ನದಿಯ ನೀರನ್ನ ಕುಡಿತಾ ಇದ್ರು ಕೂಡ ಅವನಿಗೆ ಕನ್ನಡದ ಕಾವೇರಿ ನೀರನ್ನ ಕುಡಿದಷ್ಟೇ ನೆನಪು ಅವನ್ಗೆ ಆಗ್ಬೇಕು. ಯಾಕೆ ಅಂತಂದ್ರೆ ಈ ಹೃದಯ ಇದೆಯಲ್ಲ, ಇದು ಕನ್ನಡದ ಹೃದಯ. ಅವನು ಇಂಗ್ಲೆಂಡ್ ಅಲ್ಲಿ ಕೆಲಸ ಮಾಡ್ಲಿ, ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ಲಿ, ಅಥವಾ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಬ್ಬ ಕನ್ನಡದ ಹೃದಯ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದು ಕನ್ನಡಿಗರು ಹೆಮ್ಮೆನೆ. ಇವತ್ತು ನೀವು ನೋಡ್ತಾ ಇದ್ರಿ, ನಮ್ಮ ಪ್ರಾಣೇಶ್ ಸಾಹೇಬ್ರು ಕೂಡ ನಮ್ ಜೊತೆನಲ್ಲಿ ಇದ್ದಾರೆ. ಅವರು ಜಗತ್ತಿನ ನಾನಾ ಮೂಲೆಗಳನ್ನ ಸುತ್ಕೊಂಡು ಬಂದಿರುವಂತವ್ರು. ಅಲ್ಲೆಲ್ಲವೂ ಕನ್ನಡ ಸಂಘಗಳಿದೆ. ಇದಾಗಿರೋ ಉದ್ದೇಶ ಏನು? ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಶಿಕ್ಷಣದಲ್ಲಿ ಬೆಳಿಬೇಕು, ಆಡಳಿತ ಮಟ್ಟದಲ್ಲಿ ಬೆಳಿಬೇಕು, ಎಲ್ಲ ರೀತಿಯಲ್ಲೂ ಕನ್ನಡ ಇನ್ನು ನೂರಾರು ವರ್ಷಗಳ ಕಾಲ ಉಳಿಬೇಕು ಅನ್ನುವಂತ ನೆಲೆಯಲ್ಲಿ ಸರ್ಕಾರವು ಕೂಡ ಕ್ರಮಗಳನ್ನ ಕೈಗೊಳ್ತಾ ಇದೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಪೋಷಕರಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇದೆ. ನಾವೆಲ್ಲ ಗಮನಿಸಿರ್ಬೋದು. ಈಗ ಕೆಲವು ಸಲ ನಾವು ಚರ್ಚೆ ಮಾಡುವಾಗ ಈ ಪದವಿ ಪೂರ್ವ ಹಂತಗಳಲ್ಲಿ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ ಸುಲಭವಾಗಿ ಈಗ ಫ್ರೆಂಚ್ ಭಾಷೆಯನ್ನ ಯಾರೋ ಆಯ್ಕೆ ಮಾಡ್ಕೊಂಡ ಅಂತ ನಾವ್ ಅನ್ಕೊಂಡ್ರೆ ಆತನನ್ನ ಪ್ರಶ್ನೆ ಮಾಡಿದ್ರೆ ಅವ್ನು ಹೇಳುದು ಒಂದೇ ಉತ್ತರ. ಸರ್, ಕನ್ನಡ ಆದ್ರೆ ಪುಟಗಟ್ಲೆ ಬರಿಬೇಕು ಸರ್, 4 ಪೇಜ್ ಬರಿಬೇಕು, 5 ಪೇಜ್ ಬರಿಬೇಕು. ನೋಡಿ, ಈಗ ನಾನು ಫ್ರೆಂಚ್ ಆಯ್ಕೆ ಮಾಡ್ಕೊಂಡಿದೀನಿ, ನನಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ. ಒಂದು 30 ಕ್ವಶನ್ಸ್ ನಾನು ಅಟೆಂಡ್ ಮಾಡಿದ್ರೆ ಆರಾಮಾಗಿ ಪಾಸ್ ಆಗ್ತೀನಿ ಅಲ್ವಾ ಸರ್? ಕನ್ನಡ ಕಷ್ಟ ಅಲ್ವಾ ಸರ್ ಅನ್ನುವಂತ ಉತ್ತರವನ್ನ ಆತ ಕೊಡ್ತಾನೆ. ಹಾಗೇನೆ ಮನೆಯಲ್ಲಿ ಪೇರೆಂಟ್ಸ್ ಮಕ್ಕಳಿಗೆ ಇದ್ರ ಆಯ್ಕೆಯನ್ನ ಸರಿ ತಪ್ಪು ಅನ್ನುವಂತ ವಿಚಾರಗಳನ್ನ ಚರ್ಚೆ ಮಾಡ್ಬೇಕು. ಅದು ಬಹಳ ಮುಖ್ಯ. ಈಗ ಪೋಷಕರಿಗೆ ಒಂದು ಉದ್ದೇಶ ಏನಂದ್ರೆ ಮಗು ಆರಾಮಾಗಿ ಓದ್ಲಿ, ಚೆನ್ನಾಗಿ ಕಲೀಲಿ ಅನ್ನುವಂತ ಉದ್ದೇಶ ಇರುತ್ತೆ. ಆ ಕಾರಣಕ್ಕೆ ಎಷ್ಟೋ ಸಲ ಅವರು ಅದನ್ನ ಒಪ್ಕೊಳ್ಬಹುದು. ಆದ್ರೆ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ ಪೋಷಕರು ಕೂಡ ನಾವು ಈಗ ಕನ್ನಡ ನೆಲದಲ್ಲೇ ಹುಟ್ಟಿ ಕನ್ನಡ ಭಾಷೆಯನ್ನೇ ಓದುವ ಏನು ಕನ್ನಡವನ್ನೇ ಮಕ್ಕಳಿಗೆ ಒಂದು ವಿಷಯವನ್ನಾಗಿ ಕಲಿಸ್ತಾ ಇರುವಂತ ಪೋಷಕರಿದಾರಲ್ಲ, ಅವರು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಶಾಲಾ ಹಂತದಲ್ಲಿ ಕನ್ನಡ ಭಾಷೆಯನ್ನ ಅವನು ಕಲಿತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ನಾವು ತುಂಬಾ ಬೆಂಬಲವನ್ನು ಕೊಡ್ಬೇಕಾಗುತ್ತೆ. ಅವರ ಒಂದು ಮನೋಭಾವವನ್ನ ಕನ್ನಡ ಭಾಷೆ ಬಗ್ಗೆ ಮತ್ತಷ್ಟು ಹೆಚ್ಚಿಸುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕಾಗುತ್ತೆ. ಅಂಕಗಳ ಆಧಾರಿತದ ಒಂದು ಶಿಕ್ಷಣ ಇದೆಯಲ್ಲ, ಖಂಡಿತ ಇದರಿಂದ ನಾವು ಒಬ್ಬ ವ್ಯಕ್ತಿಯನ್ನ ಪರಿಪೂರ್ಣನಾಗಿ ಸೃಷ್ಟಿ ಮಾಡೋದು ಖಂಡಿತ ಕಷ್ಟ. ಒಬ್ಬ ವ್ಯಕ್ತಿ ಪರಿಪೂರ್ಣನಾಗೋದು ಯಾವಾಗ? ಅವನು ತನ್ನ ವ್ಯಕ್ತಿತ್ವವನ್ನ ವಿಕಸನ ಮಾಡಿದಾಗ. ಆ ವ್ಯಕ್ತಿತ್ವ ವಿಕಸನ ಆಗುವಂತದ್ದು ಅವನ ಮಾತೃಭಾಷೆಯ ಮೂಲಕ ಆಗ್ತದೆ ಅನ್ನುವಂತ ವಿಚಾರವನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೀನಿ ಮೇಡಮ್. ತುಂಬಾ ಧನ್ಯವಾದಗಳು. ಇನ್ನೊಂದು ತುಂಬಾ ಗಂಭೀರವಾದ ಪ್ರಶ್ನೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಶಾಲೆಯಲ್ಲಿ ನಿಖಿಲ್ ಅವರೇ, ನಿಮ್ಮ ವಾಯ್ಸ್ ಇಸ್ ನಾಟ್ ವೆರಿ ಕ್ಲಿಯರ್ ಮಿಸ್ಟರ್ ನಿಖಿಲ್. ಶಾಲೆಯಲ್ಲಿ ಕನ್ನಡದ ಕಲಿಕೆ ಮುಂದೆ ಕಾಲೇಜ್ ಹಂತದಲ್ಲಿ, ಉನ್ನತ ಶಿಕ್ಷಣ ಹಂತದಲ್ಲಿ ಬಂದಾಗ ನೀವು ಆ ಕೊರತೆಯನ್ನ, ಕೆಲವು ವಿದ್ಯಾರ್ಥಿಗಳ ಆ ಕೊರತೆಯನ್ನ ನೀವು ಹೇಗೆ ಅದನ್ನ ಸರಿ ಮಾಡ್ತೀರಾ, ಅಥವಾ ಅದನ್ನ ಹೇಗೆ ನೀವು ಅನುಭವ ಮಾಡ್ತೀರಾ, ಅದ್ರ ಬಗ್ಗೆ ನೀವು ಒಂದು ಕೆಲವು ವಿಷಯಗಳನ್ನ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ಈಗ ನಾವು ಕಾಲೇಜು ಹಂತದ ಶಿಕ್ಷಣಕ್ಕೆ ಬಂದಾಗ ಅಲ್ಲಿ ಅವನು ಪದವಿ ಪೂರ್ವ ಶಿಕ್ಷಣದಲ್ಲಿ ಅವನಿಗೆ ಆಯ್ಕೆ ಇರುತ್ತೆ. ಕನ್ನಡ ಭಾಷೆಯನ್ನ ಅವನು ಆಯ್ಕೆ ಮಾಡ್ಕೋಬಹುದು ಅಥವಾ ಬೇರೆ ಭಾಷೆಯನ್ನ ಅವನು ಆಯ್ಕೆ ಮಾಡುವ ಒಂದು ಸ್ವಾತಂತ್ರ್ಯ ಆತನಿಗೆ ಇರುತ್ತೆ. ಅಲ್ಲಿ ಅವನು ಒಂದು ದಾಖಲಾತಿಯ ಸಂದರ್ಭದಲ್ಲಿ ಅವನು ದೃಢವಾಗಿ ನಿರ್ಧಾರ ಮಾಡಿರ್ತಾನೆ. ಕೆಲವು ಸಂದರ್ಭದಲ್ಲಿ ನಾನು ಫ್ರೆಂಚೇ ತಗೋಬೇಕು ಅಥವಾ ನಾನು ಬೇರೆ ಇನ್ಯಾವುದೋ ಭಾಷೆನ ಆಯ್ಕೆ ಮಾಡ್ಕೋಬೇಕು, ಕಾರಣ ನನಗೆ ಕನ್ನಡ ಭಾಷೆ ಒಂದು ಪ್ರೌಢಶಾಲಾ ಹಂತದಿಂದಲೇ ಅದ್ರ ಮೇಲೆ ಆಸಕ್ತಿ ಇಲ್ಲ, ಅಷ್ಟೊಂದು ಆಳವಾಗಿ ಓದುವಂತ ಆಸಕ್ತಿ ನನಗಿಲ್ಲ, ಸುಲಭವಾಗಿ ನಾನು ಇದನ್ನ ತಗೋಬೇಕು ಅನ್ನುವಂತ ಒಂದು ಆಲೋಚನೆಯಿಂದ ಆತ ಬರ್ತಾನೆ. ಇದಕ್ಕೆ ಕಾರಣ ಸಾಕಷ್ಟಿದಾವೆ. ಆ ಒಂದು ಶಾಲಾ ಹಂತದಲ್ಲಿ ಮತ್ತು ಕಾಲೇಜು ಹಂತಗಳಲ್ಲಿ ಕನ್ನಡ ಭಾಷೆಯ ಬೋಧನೆ ಅವಧಿ ಇದೆಯಲ್ಲ, ಈ ಬೋಧನೆ ಅವಧಿಯೂ ಕೂಡ ಬಹಳ ಮುಖ್ಯ ನಮಗೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ನೀವು ಪದವಿ ಪೂರ್ವ ಕಾಲೇಜುಗಳ, ವಿಜ್ಞಾನ ಕಾಲೇಜುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ನಿಕಾಯಗಳ ಕಾಲೇಜುಗಳಲ್ಲಿ ಈ ಕನ್ನಡವನ್ನ ಬೋಧನೆ ಮಾಡುವಂತ ಅವಧಿ ಇದೆಯಲ್ಲ, ಇದು ಸಾಮಾನ್ಯವಾಗಿ ಮಧ್ಯಾಹ್ನದ ಮೇಲೆ ಹಾಕಿರ್ತಾರೆ. 3:30 ಮೇಲೆ, 3 ಗಂಟೆ ಮೇಲೆ ಹಾಕಿರ್ತಾರೆ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಕಲಿಯುವಂತ ವಿದ್ಯಾರ್ಥಿ ಅವನು ಮ್ಯಾಥ್ಸ್ ಕಲ್ತಿರ್ತಾನೆ, ಸೈನ್ಸ್ ಅಲ್ಲಿ ಲ್ಯಾಬ್ ಅಲ್ಲಿ ಕೆಲಸ ಮಾಡಿರ್ತಾನೆ. ಅವನು ಮಧ್ಯಾಹ್ನದ ಅವಧಿಗೆ ಕನ್ನಡ ಕ್ಲಾಸ್ಗೆ ಬರ್ತಾನೆ. ಕನ್ನಡ ಕ್ಲಾಸ್ಗೆ ಬಂದಾಗ
ನಾವು ಅವನಿಗೆ ಆ ದುರ್ಯೋಧನ ವಿಲಾಪವನ್ನು, ಹರಿಶ್ಚಂದ್ರ ಕಾವ್ಯದ ಯಾವುದೋ ಒಂದು ಭಾಗವನ್ನು ಆ ಬೋಧನೆ ಮಾಡ್ತಾ ಇದ್ರೆ ಅವನ ಪರಿಸ್ಥಿತಿ ಏನಾಗ್ಬೇಡ ಯೋಚನೆ ಮಾಡಿ. ಅವನ್ ಏನ್ ಮಾಡ್ತಾನೆ, ಒಂಥರ ಲಾಲಿ ಹಾಡಿನ ಹಾಗೆ ಅವನು ಅದನ್ನ ಕೇಳ್ತಾ ಮಲಗ್ಬಿಡ್ತಾನೆ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಕಾಲೇಜು ಶಿಕ್ಷಣದ ಒಂದು ಸಂದರ್ಭ ಇದೆಯಲ್ಲ, ಇಲ್ಲಿ ನಾವು ಬಹಳ ಮುಖ್ಯವಾಗಿ ಕನ್ನಡ ಬೋಧನೆಯ ವೇಳಾಪಟ್ಟಿಯನ್ನ ಬದಲಿಸಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಇದೆ. ಅಂದ್ರೆ ಕನ್ನಡ ಭಾಷೆಯನ್ನ ನಾವು ಕಲಿಸುವಾಗ, ಅಥವಾ ಆ ಮಕ್ಕಳಿಗೆ ಕನ್ನಡ ಭಾಷೆಯನ್ನ ನಾವು ಒಂದು ಸಾಹಿತ್ಯದ ರೂಪದಲ್ಲೋ, ಒಂದು ಪದ್ಯದ ರೂಪದಲ್ಲೋ, ಒಂದು ಕವನದ ರೂಪದಲ್ಲೋ ನಾವು ಪರಿಚಯ ಮಾಡ್ಕೊಡುವಂತ ಒಂದು ಸಂದರ್ಭ ಇದೆಯಲ್ಲ, ಅದು ಅವನ ವ್ಯಕ್ತಿತ್ವವನ್ನ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡುವ ರೀತಿಯಲ್ಲಿ ನಾವು ಪಠ್ಯಕ್ರಮಗಳನ್ನ ಆ ಒಂದು ಆಯೋಜನೆ ಮಾಡ್ಬೇಕಾದ ಅನಿವಾರ್ಯತೆನೂ ಕೂಡ ಇದೆ. ಹಾಗಾಗಿ ಕಾಲೇಜು ಹಂತಕ್ಕೆ ಬಂದಾಗ ವಿದ್ಯಾರ್ಥಿಗಳ ಒಂದು ಆಯ್ಕೆ ಇದೆಯಲ್ಲ, ಆಯ್ಕೆಯ ಹಂತದಿಂದಲೇ ನಾವು ಆ ವಿದ್ಯಾರ್ಥಿಯನ್ನ ಒಂದು ಪರಿಷ್ಕರಣೆ ಮಾಡ್ಬೇಕಾದ ಅಗತ್ಯತೆ ಕೂಡ ಇದೆ. ಇದರಲ್ಲಿ ಶಿಕ್ಷಣ ಸಂಸ್ಥೆಯ ಮತ್ತೆ ಪೋಷಕರ ಜವಾಬ್ದಾರಿಯೂ ಕೂಡ ಇದೆ. ಕನ್ನಡ ನೆಲದಲ್ಲಿ ಹುಟ್ಟಿದಂತ ಎಲ್ಲರೂ ಕೂಡ ಅನಿವಾರ್ಯವಾಗಿ ಆ ಮಕ್ಕಳಿಗೆ ಒಂದು ಆ ಕನ್ನಡ ಭಾಷೆಯನ್ನ ಹೇಳ್ಕೊಡ್ಲೇಬೇಕು, ಕಲಿಸ್ಲೇಬೇಕು. ಇದು ನಮ್ಮ ಒಂದು ಕರ್ತವ್ಯ, ನಮ್ಮ ಮನೋಧರ್ಮ ಅನ್ನುವಂತ ಪ್ರತಿಯೊಂದು ವ್ಯಕ್ತಿಯ ಗುಣ ಬರ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಈಗ ಸಾಕಷ್ಟು ಪದವಿ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಆ ಎಲ್ಲಾ ಕಡೆನೂ ಪಠ್ಯಕ್ರಮ ಇದೆ. ನೀವು ವೈದ್ಯಕೀಯ ಶಿಕ್ಷಣದಲ್ಲಿ ನೋಡಿದಾಗ್ಲೂ ನಿಮ್ಗೆ ಕನ್ನಡವನ್ನ ಒಂದು ವಿಷಯವನ್ನಾಗಿ ಇವತ್ತು ಬೋಧಿಸ್ತಾ ಇದ್ದಾರೆ. ಇಂಜಿನಿಯರಿಂಗ್ ನಲ್ಲಿ ಎರಡೂ ರೀತಿಯ ಬೋಧನೆ ಇದೆ. ಒಂದು ನಮ್ಮ ಸ್ವ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ಪಠ್ಯಕ್ರಮ ಆದ್ರೆ, ಅಂತಾರಾಜ್ಯ ವಿದ್ಯಾರ್ಥಿಗಳಿಗೆ ಒಂದು ಪಠ್ಯಕ್ರಮ ಇದೆ. ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಸಾಹಿತ್ಯವನ್ನ ಪದ್ಯಗಳ ರೂಪದಲ್ಲಿ, ಹಾಗೇನೆ ಕಥೆಯ ರೂಪದಲ್ಲಿ, ಯಾವುದೋ ಒಂದು ನಾಟಕದ ಒಂದು ಭಾಗದ ರೂಪದಲ್ಲಿ ಕಲಿತಾರೆ. ಇನ್ನು ಹೊರ ರಾಜ್ಯದ ವಿದ್ಯಾರ್ಥಿಗಳು ಕನ್ನಡವನ್ನ ಆರಂಭದ ಒಂದು ಏನು ವರ್ಣಮಾಲೆಯಿಂದ ಸಾಮಾನ್ಯವಾಗಿ ನಾವು ಸಂಭಾಷಣೆ ಮಾಡುವಾಗ ಕೆಲವು ಶಬ್ದಗಳನ್ನ ಹೇಗೆ ಉಚ್ಚಾರ ಮಾಡ್ತೀವೋ ಅದನ್ನೆಲ್ಲ ಅವನು ಕಲಿತಾನೆ. ಉದ್ದೇಶ ಇಷ್ಟೇ, ಅವನು ಕನ್ನಡ ನೆಲದಲ್ಲಿ ಅವನು ಎಂಜಿನಿಯರಿಂಗ್ ಮಾಡ್ತಾನೆ ಅಥವಾ ಮೆಡಿಕಲ್ ಮಾಡ್ತಾನೆ ಅಂತಂದ್ರೆ ಅವನಿಗೆ ಈ ಒಂದು ನಾಡಿನ ಒಂದು ಸ್ವಲ್ಪವಾದರೂ ಸಂಸ್ಕೃತಿ, ಭಾಷೆ, ಆಚಾರ ವಿಚಾರಗಳು ಗೊತ್ತಾಗ್ಲಿ ಅನ್ನುವ ಉದ್ದೇಶಕ್ಕೆ ಈ ಒಂದು ಪಠ್ಯಕ್ರಮವನ್ನ ಅವ್ರಿಗೆ ಅಳವಡಿಕೆ ಮಾಡ್ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಲೇಜು ಹಂತಕ್ಕೆ ಬಂದಾಗ ಆ ವಿದ್ಯಾರ್ಥಿಯ ಒಂದು ಏನು ಆಸಕ್ತಿ ಇದೆ ಅದನ್ನ ನಾವು ಒಂದಷ್ಟು ಅವನನ್ನ ನಾವು ಕೂರಿಸಿ ಮಾತಾಡಿ ಅವನನ್ನ ಒಂದು ಕನ್ನಡದ ಕಲಿಕೆಗೆ ಆತನನ್ನ ಬದಲಾವಣೆ ಆಗುವಂತೆ ಮಾಡಿ ಅವನಿಗೆ ನಾವು ಶಿಕ್ಷಣವನ್ನ ಕೊಡ್ಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿ ನನಗೆ ಅನಿಸುತ್ತೆ. ನಿಖಿಲ್ ಅವರು ನಿಮ್ಮ ಅನುಭವಗಳನ್ನ ಮತ್ತು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಮತ್ತೆ ಇನ್ನೊಂದ್ಸತಿ ಬರ್ತೀನಿ. ಈಗ ಈ ಒಂದು ಕಾರ್ಯಕ್ರಮನ ಮುಂದುವರಿಸ್ತೀನಿ. ಮುಂದೆ I request Priyanka and Rohini to take this forward with other speakers. I'll just introduce first the speaker, sir. Please go ahead. Yeah, okay. Thank you so much, sir. Thank you once again. So I'd like to take the privilege of first introducing all the panelists with us today. So a brief reading of their profile. We have with us Dr. Gayatri Devi. So it's a pleasure to introduce Mrs. B. Gayatri Devi, the principal of Little Flower Public School in Bengaluru, which caters to over 2,500 students under both ICSE and ISC streams. Dr. Gayatri Devi holds several prestigious positions, including standing committee member for the CISE board and principal coordinator for CISE sports and games. With over 25 years of academic and administrative experience in India and abroad, she is a visionary leader committed to transforming education through innovative practices. She is a recipient of the prestigious Derozio Award for exemplary service in school education and human enrichment. Please join me in welcoming Dr. Gayatri Devi. Ma'am, can you just say hello to the audience? She's not there. You can continue with other people. Okay. Yeah. So now let me take the privilege of introducing Dr. Dakshayani Khanna, ma'am. So we are privileged to have with us Ms. Khanna, a visionary educator and a dynamic leader in the field of education. She currently serves as the CEO of Diksha STEM Schools and the Director of Academics at ACE Creative Learning. Her outstanding contributions have been recognized with the prestigious Shiksha Ratna Award 2024 by the Diksha Foundation at the Taga Awards.
With her innovative approach to learning and deep commitment to empowering young minds, Dr. Dakshayani continues to shape the future of education. Please join me in welcoming Dr. Dakshayani Khanna. Ma'am, can you just wave a hello to the audience? Welcome, ma'am. Thank you, Usha ma'am. Thank you so much. Yeah. ತುಂಬಾ ಧನ್ಯವಾದಗಳು. Thank you, ma'am, for joining us. Now we are also thrilled to have with us Ms. Sandhya Vishwan, an accomplished educator with over 2 decades of experience. She is the co-founder and CEO of EdDeed, India's leading search and discovery platform for K-12 education. A Montessori-trained early childhood specialist, Sandhya ma'am previously ran Matpai, an experiential preschool, and has guided hundreds of parents through her popular Facebook groups on schooling and parenting, me being a part of the groups, of course. An expert on national and international education boards. She combines her background in engineering and psychology to offer deep insights into education. As a parenting coach and a homeschooling mother of 2, Sandhya helps parents cultivate positive communication, discipline, and emotional bonds with their children. Ma'am, Sandhya ma'am, would you just say a hello to the audience? Thank you so much, Priyanka. Welcome, Sandhya ma'am. Ellarge namaskara. Thank you. Now, we know that Kannada is not just a language, it's a powerful medium that shapes our collective identity. As we navigate the pressures of globalization and modern education, how do we ensure Kannada remains integral to our social and cultural fabric? So I would just like to have our panelists throw light on some of these questions that we have in mind. So my first question is to Dr. Khanna. Ma'am, you have worked extensively with regional language curriculum frameworks. How do you see the CBSE and ICSE Kannada curriculum influencing linguistic and cultural proficiency among students? So, do you think are there any gaps or areas for improvement that schools should address, ma'am? Also, ma'am, before you start, I would like to request Rohini to read the question once in Kannada, if it's possible, Rohini. Yeah, Rohini, please read the question, the Kannada. Yeah, please. Sure, ma'am. Okay. Yes, ma'am. I'll repeat the question in Kannada again. ನೀವು ಪ್ರಾದೇಶಿಕ ಭಾಷೆ ಪಠ್ಯಕ್ರಮ ಬೆಳವಣಿಗೆಯಲ್ಲಿ ವ್ಯಾಪಕವಾದ ಅನುಭವ ಉಳ್ಳವರು. ನಿಮ್ಮ ಪ್ರಕಾರ ಸಿಬಿಎಸ್ಇ ಮತ್ತು ಐಸಿಎಸ್ಇ ಪಠ್ಯಕ್ರಮವು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಮತ್ತು ಭಾಷೆ ಪ್ರಬುದ್ಧತೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ. ನಮಸ್ಕಾರ ಪ್ರಿಯಾಂಕಿ, ನಮಸ್ಕಾರ ರೋಹಿಣಿ, ನಮಸ್ಕಾರ ಉಷಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಈ ತರ ಅವಕಾಶ ಸಿಕ್ಕೋದು ತುಂಬಾ ಕಷ್ಟ. ಯಾಕೆಂದ್ರೆ ಎಲ್ಲಾ ತರದ ಸ್ಕೂಲ್ಗಳಲ್ಲೂ ಮಕ್ಕಳು ಕನ್ನಡ ಕಲಿಬೇಕು ಅನ್ನೋದು ಒಂದು. ಶಿವಕುಮಾರ್ ಅವರು ಹೇಳ್ದಂಗೆ ಖಂಡಿತ ಯಾವ ಪ್ರದೇಶದಲ್ಲಿ ಮಕ್ಕಳು ಓದ್ತಾ ಇದ್ದಾರೋ ಆ ಪ್ರದೇಶದಲ್ಲಿ ಮಕ್ಕಳಿಗೆ ಆ ಭಾಷೆನ ಕಲಿಸೋದು ತುಂಬಾ ಅವಶ್ಯಕತೆ ಇರುತ್ತೆ. ಯಾಕೆ ಅಂತಂದ್ರೆ ಅವರು ಅಲ್ಲೇ ಇರ್ತಾರೆ, ಅಲ್ಲೇ ಓದ್ತಾರೆ, ಅಲ್ಲೇ ಅವ್ರ ಜೀವನ ಸಾಗಿಸ್ತಾರೆ. ಆದ್ರಿಂದ ಅದರದ್ದು ಸಂಸ್ಕೃತಿ ಅನ್ನೋದು ಏನ್ ಬರುತ್ತೆ ಅದು ಭಾಷೆಗೆ ತುಂಬಾ ಕನೆಕ್ಟೆಡ್ ಆಗಿದೆ. ಇಂಗ್ಲಿಷ್ ನಲ್ಲೊಂದು ಸೆಂಟೆನ್ಸ್ ಇದೆ, ಅದು ಹೇಳ್ತೆ, ಲ್ಯಾಂಗ್ವೇಜ್ ಇಸ್ ದ ಕನೆಕ್ಷನ್ ಆಫ್ ಹಾರ್ಟ್, ಕಲ್ಚರ್ ಇಸ್ ದ ಸ್ಟ್ರೆಂತ್ ಆಫ್ ಲೈಫ್ ಅಂತ. ಭಾಷೆ ಅನ್ನೋದು ಹೃದಯದ ಒಡನಾಟ, ಸಂಸ್ಕೃತಿ ಅನ್ನೋದು ಜೀವನದ ಶಕ್ತಿ ಅಂತ. ಇದಿರಿದಾಗ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ, ಯಾವ ಮಕ್ಕಳಾಗ್ಲಿ ಅಥವಾ ಯಾವ ಅಡಲ್ಟ್ ಆಗ್ಲಿ, ಕರ್ನಾಟಕದಲ್ಲಿ ಅವ್ರು ಇದ್ದಾರೆ ಅಂದ್ರೆ ಅವ್ರಿಗೆ ಕನ್ನಡ ಬರಲೇಬೇಕು. ಅದು ಖಂಡಿತವಾಗಿ ಅದರಲ್ಲಿ ಎರಡು ಮಾತಿಲ್ಲ. ಸ್ಕೂಲ್ನಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ನಮ್ಗೆ ಇವಾಗ ಈ ವಿಷಯ ಬಂತು. ಒಂದು ಕ್ಲಾಸ್ನಲ್ಲಿ ಲಿಂಗ್ವಿಸ್ಟಿಕ್ ಪ್ರೊಫೈಲ್, ಭಾಷಾ ಪ್ರೊಫೈಲ್ ಒಂದು ನೋಡಿದಾಗ ನಮ್ಮ ಸ್ಕೂಲ್ಗಳಲ್ಲಿ, ICSE CBSE ಸ್ಕೂಲ್ಗಳಲ್ಲಿ ನೋಡಿದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆಲ್ಮೋಸ್ಟ್ ಈಕ್ವಲ್ ಪರ್ಸೆಂಟೇಜ್ ಇಂದ ಎಲ್ಲಾ ಭಾಷೆಗಳ ಮಕ್ಕಳು ಇರ್ತಾರೆ. ನಿಮ್ಗೆ ಇವಾಗ ನಾರ್ತ್ ಇಂದಾನು ಬಂದಿರ್ತಾರೆ, ತಮಿಳ್ನಾಡಿಂದ ಇರ್ತಾರೆ, ತೆಲುಗುವಿಂದ ಇರ್ತಾರೆ, ಕರ್ನಾಟಕದಲ್ಲಿ ಇರ್ತಾರೆ. ಶಿವಕುಮಾರ್ ಸರ್ ಹೇಳ್ದಂಗೆ ಎಲ್ರಿಗೂ ಒಂದೇ ಲೆವೆಲ್ ಅಲ್ಲಿ ಪಾಠ ಹೇಳ್ಕೊಡೋದು ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ಅವರೆಲ್ಲ ಒಂದೇ ಸರಿ ನಮ್ಮ ಸ್ಕೂಲಲ್ಲಿ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ರೆ ಅವ್ರನ್ನ ಒಂದೇ ಲೆವೆಲ್ ಅಲ್ಲಿ ಹೇಳ್ಕೊಡ್ಬೋದು. ಇಲ್ಲದೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ಮುಖ್ಯವಾಗಿ ಪ್ರಿನ್ಸಿಪಲ್ಸ್ಗೆ ಒಂದು ಇದು ರೂಲ್ ಬಂದಿದೆಯಲ್ಲ, ನಮ್ಮ ಲ್ಯಾಂಗ್ವೇಜ್ ಪಾಲಿಸಿ ಅನ್ನೋದು 2017 ಅಲ್ಲಿ ಏನ್ ಬಂದಿದೆ, ಅವಾಗ ಅವರು ಹಂತವಾಗಿ ಕನ್ನಡ ಹೇಗೆ ಕಲಿಸ್ಬೇಕು ಅನ್ನೋದನ್ನ ವೆರಿ ಕ್ಲಿಯರ್ಲಿ ದೇ ಸೆಟ್. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನಿಮ್ಮ ಚಾಯ್ಸು, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ತಗೊಳ್ಬೋದು. ಆ ಪ್ರಕಾರವಾಗಿ ಮೊದಲನೇ ವರ್ಷ ಓನ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ,
2018 ಅಲ್ಲಿ ಅದು ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂತು, 2019 ಅಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಬಂತು. ಸೊ ಅದೇ ಮಕ್ಕಳು ಒಂದೊಂದು ವರ್ಷ ಹಿಂದಕ್ಕೆ ಹೇಗೆ ಹಂತ ಹಂತವಾಗಿ ಮುಂದಕ್ಕೆ ಬಂದ್ರೋ ಅದೇ ಪ್ರಕಾರವಾಗಿ ಅವ್ರು ಕನ್ನಡ ಕಲಿತಾ ಹೋದ್ರು. ಅಲ್ಲಿ ಕನ್ಫ್ಯೂಷನ್ ಇಲ್ವೇ ಇಲ್ಲ. ಸೊ ಇವಾಗ ಅವರೆಲ್ಲ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ಸೊ 9th ಸ್ಟ್ಯಾಂಡರ್ಡ್ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲ ಮಕ್ಕಳದು ಕನ್ನಡ. ಅದು CBSE ಇರ್ಲಿ, ICSE ಇರ್ಲಿ, ಎಲ್ಲಾರ್ದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಅದು ಒಂದೇನಾಗಿದೆ ಅಂದ್ರೆ ಸ್ಟ್ರೀಮ್ ಲೈನ್ ಆಗೋಗಿದೆ. ಮಕ್ಕಳಿಗೆ ಇವಾಗ ಭಾಷೆ ಕಲಿಯೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಸ್ಕೂಲ್ಗಳಿಗೂ ಕನ್ಫ್ಯೂಷನ್ ಇಲ್ಲ. ಯಾಕೆಂದ್ರೆ ನೆಕ್ಸ್ಟ್ ಇಯರ್ ಅದು 10ನೇ ಕ್ಲಾಸ್ಗೂ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಹೇಳ್ಕೊಡುವಾಗ ಒಂದೇ ಲೆವೆಲ್ ಅಲ್ಲಿ ಹೇಳ್ಕೊಡ್ಬೋದು. ಇವಾಗ ಈ ಮಧ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ನನ್ನ ಇಂಟ್ರೊಡಕ್ಷನ್ CEO ಆಫ್ ದೀಕ್ಷಾ ಅಂತ ಹೇಳಿದ್ರು. ಇಲ್ಲ, ನಾನು ದೀಕ್ಷಾಯಿಂದ ನನಗೆ ಅವಾರ್ಡ್ ಬಂದಿದೆ ಅಷ್ಟೇ. ನಾನು ಫೌಂಡರ್ ಡೈರೆಕ್ಟರ್, ಎಕ್ಸ್ ಪ್ರಿನ್ಸಿಪಲ್ ಆಫ್ ಹಾರ್ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲು. ನಂದು ಆಕ್ಚುಲಿ DK ಎಜುಕೇಶನ್ ಅಂತ ಒಂದು ಆನ್ಲೈನ್ ಟ್ರೈನಿಂಗ್ ಸೆಂಟರ್ ಇದೆ. ಅದು IIM ಬ್ಯಾಂಗ್ಳೂರಲ್ಲಿ ಇನ್ಕ್ಯುಬೇಟ್ ಆಗಿದೆ. ಸೊ ನಾನು ಮೆಂಟರ್ ಮಾಡ್ತಾ ಇದ್ದೀನಿ ಐರಾ ಅಕಾಡೆಮಿ ಅಂತ ಒಂದು ಸ್ಕೂಲ್ನ, ಹಾರ್ವೆಸ್ಟ್ ಸ್ಕೂಲ್ನ, ಇನ್ನೂ ಒಂದೆರಡು ಸ್ಕೂಲ್ಗಳನ್ನ ಮೆಂಟರ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ಮೈ ಬ್ಯಾಕ್ಗ್ರೌಂಡ್. ಇವಾಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಪ್ರಾಬ್ಲಮ್ ಪೇರೆಂಟ್ಸ್ಗೆ ಎಲ್ಲಿ ಬರುತ್ತೆ, ನಾವು ಟ್ರಾನ್ಸ್ಫರ್, ಯಾಕೆಂತಂದ್ರೆ ನಮ್ಮ CBSE ಸ್ಕೂಲು, ICSE ಸ್ಕೂಲು ಸೆಂಟ್ರಲ್ ಬೋರ್ಡ್ಸ್ ಆಗಿರೋದ್ರಿಂದ ಮಕ್ಕಳು ಟ್ರಾನ್ಸ್ಫರ್ ಮೇಲೆ ಬರ್ತಾರೆ. ಟ್ರಾನ್ಸ್ಫರ್ ಆಗಿ ಮಕ್ಕಳು 7ನೇ ಕ್ಲಾಸು 8ನೇ ಕ್ಲಾಸಿಗೆ ಬಂದಾಗ ಪಾಪ ಅವ್ರಿಗೆ ABCD ಬರೋದಿಲ್ಲ, ಅಂದ್ರೆ ಆ ಇಂದ ನಾವು ಹೇಳ್ಕೊಡ್ಬೇಕಾಗತ್ತೆ. ಸೊ ಅಲ್ಲಿ ಬರೋ ಕನ್ಫ್ಯೂಷನ್ನು ಎಲ್ಲಾರ್ಗೂ ಇವಾಗ ಪ್ರಾಬ್ಲಮ್ ಆಗಿರೋದು. ಈಗ ಏನಾಗುತ್ತೆ ಅಂದ್ರೆ ಆ ಮಕ್ಕಳು ಈ ಲೆವೆಲ್ ಅಲ್ಲಿ ನೀವು ಎಷ್ಟು ಟ್ಯೂಷನ್ ಹೇಳ್ಕೊಟ್ರು ಬರೋದು ತುಂಬಾ ಕಷ್ಟ. ಅದು ಒಂದು ಕನ್ಫ್ಯೂಷನ್ ಎಲ್ಲಾರ್ಗೂ ಇದೆ, ಯಾವ ತರ ಹೇಳ್ಕೊಡೋದು ಈ ಮಕ್ಕಳಿಗೆ ಅಂತ. ಕೆಲವು ಡಿಸ್ಕಷನ್ ಅಲ್ಲಿ, ಡಿಬೇಟ್ ಅಲ್ಲಿ ಕ್ಲಾರಿಟಿ ಇದೆ, ನೀವು ಅವ್ರಿಗೆ ಮೊದಲಿಂದ ಹೇಳ್ಕೊಡಿ. ಅಂದ್ರೆ ನೀವು 3ನೇ ಕ್ಲಾಸಿಂದ 4ನೇ ಕ್ಲಾಸಿಂದ ಏನೇನ್ ಹೇಳ್ಕೊಡ್ತಿದ್ದೀರೋ ಆ ಬೇಸಿಕ್ಸ್ ಇಂದ ಇವ್ರಿಗೆ ಹೇಳ್ಕೊಡಿ. ಇವ್ರಿಗೆ ಬೇರೆ ಎಕ್ಸಾಮ್ ಮಾಡಿ ಕನ್ನಡ ಕಲಿಬೇಕು, ಅದು ಮುಖ್ಯವಾಗಿ. ಆದ್ರೆ ಅದೇ ಲೆವೆಲ್ ಕನ್ನಡ ಕಲಿಯೋದು ಬೇಕಾಗಿಲ್ಲ ಅಂತ. ನಾವು ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಮಕ್ಕಳಿಗೆ ಆ ಲೆವೆಲ್ ಅಲ್ಲೇ ಹೇಳ್ಕೊಡ್ಬೋದು. ಬೋರ್ಡ್ ಎಕ್ಸಾಮಿನೇಷನ್ ಬಂದಾಗ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕೆಂತಂದ್ರೆ ಅಲ್ಲಿ 10th 12th ಅಲ್ಲಿ ಇನ್ಮೇಲೆ 9, 10 ಇಷ್ಟರವರೆಗೂ ನಮ್ಗೆ 9, 10 ಥರ್ಡ್ ಲ್ಯಾಂಗ್ವೇಜ್ ಅನ್ನೋದು ಇರ್ಲಿಲ್ಲ. ಇವಾಗ ಥರ್ಡ್ ಲ್ಯಾಂಗ್ವೇಜ್ ಕೂಡ ಇರುತ್ತೆ. ಸೊ ಆದ್ರಿಂದ ಆ ಮಕ್ಕಳಿಗೆ ಯಾವ ತರ ಲ್ಯಾಂಗ್ವೇಜ್ ಕಾಂಬಿನೇಷನ್ ಕೊಡೋದು ಅನ್ನೋದು ಪ್ರಿನ್ಸಿಪಲ್ಸ್ಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ. ಆ ಮಕ್ಳಿಗೂ ತೊಂದರೆ ಆಗುತ್ತೆ, ಯಾಕೆಂದ್ರೆ ಅವ್ರು ನಮ್ಮ ಲೆವೆಲ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಖಂಡಿತ ಮಾಡೋಕ್ಕಾಗಲ್ಲ. ಅದು ಒಂದು ಗ್ಯಾಪ್ ನನ್ಗೆ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ಈಗ ಎಲ್ಲಾ ಪ್ರಿನ್ಸಿಪಲ್ಗೂ ಇದೆ ಕನ್ಫ್ಯೂಷನ್, ಏನ್ ಮಾಡ್ಬೇಕು ಅಂತ. ಬಟ್ ಸರ್ಕ್ಯುಲರ್ ಬಂದಾಗ ಅದರಲ್ಲಿ ವೆರಿ ಕ್ಲಿಯರ್ಲಿ ದೇ ಹ್ಯಾಡ್ ಮೆನ್ಷನ್ ಲ್ಯಾಂಗ್ವೇಜ್ ಪಾಲಿಸಿ. ಇದರಲ್ಲಿ ಯಾವ ಬೋರ್ಡ್ ಆದ್ರೂ ಆಗ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೋಬೇಕು. ಅದು ಪ್ರತಿ ಇಯರ್ ಆ ಮಕ್ಕಳ ಜೊತೆ ನಾವು ಮುಂದಕ್ಕೆ ಹೋಗಿ in 10 years we'll implement it for 10 years. ಸೊ ಇದು ಮಾತ್ರ ತುಂಬಾ ಚೆನ್ನಾಗಿತ್ತು. ಆದ್ರಿಂದ ಅಲ್ಲಿ ಕ್ಲಾರಿಟಿ ನಮ್ಗೇನ್ ಬೇಕಾಗಿಲ್ಲ. ಏನಾಗುತ್ತೆ ಅಂತಂದ್ರೆ ಇವಾಗ ನಾವು ಕನ್ನಡನ ಶಿವಕುಮಾರ್ ಸರ್ ಹೇಳ್ದಂಗೆ ಪದ್ಯನೋ ಹಳೆಗನ್ನಡದ್ದು ಯಾವುದೋ ಒಂದು ಭಾಷೆನೋ ವ್ಯಾಕರಣನೋ ಯಾವುದೋ ಒಂದು ತಗೊಂಡು ಹೇಳ್ತಾ ಇದೀವಿ ಮಕ್ಕಳಿಗೆ ಅಂತ ಇಟ್ಕೊಳ್ಳಿ. ಅದು ಯಾವ ಸಬ್ಜೆಕ್ಟ್ನ ನೀವು ಊಟ ಆದ್ಮೇಲೆ ಸೆಕೆಂಡ್ ಹಾಫ್ ಟೈಮ್ ಟೇಬಲ್ ಹಾಕಿದ್ರು ಇದೇ ಪ್ರಾಬ್ಲಮ್ ಬರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಆ ಟೈಮಲ್ಲಿ ದೇ ಆರ್ ಆಲ್ರೆಡಿ ಸ್ಯಾಚುರೇಟೆಡ್. ಸೊ ಅದರಿಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹೇಳ್ಕೊಡೋ ವಿಧಾನನ ಬೇರೆದಾಗಿ ಮಾಡ್ಬೇಕಾಗತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ಲಿಮಿಟೆಡ್ ಲಿಂಗ್ವಿಸ್ಟಿಕ್ ಮೆಥಡಾಲಜಿ ಏನಿದೆ ಅದನ್ನ ನಾವು ಯೂಸ್ ಮಾಡ್ತೀವಿ. ನಾವು ಸುಮ್ಮನೆ ಪುಸ್ತಕದಿಂದ ಓದಿ ಅವ್ರಿಗೆ ಅರ್ಥ ಹೇಳಿ ಅವ್ರಿಗೆ ಮಾಡಿಸಿದ್ರೆ ಆಗೋದಿಲ್ಲ. ಇವಾಗ ಯಾವ್ದಾದ್ರೂ ಒಂದು ಪಾಠನ ತಗೊಂಡ್ರೆ ಅದನ್ನ ಇವಾಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿನೂ ಹೇಳುತ್ತೆ, ಯಂಗ್ ಚಿಲ್ಡ್ರನ್ ಯಾರಿದಾರೋ ಅವ್ರ ಮದರ್ ಟಂಗ್ ಅಲ್ಲಿ ಹೇಳ್ಕೊಡಿ ಅಂತ. ನಮ್ಮ ಪ್ರಾಬ್ಲಮ್ ಏನು ಅಂದ್ರೆ ಯಾವ ಮದರ್ ಟಂಗ್ ಹಾಕ್ತೀರಾ ನೀವು? ಆ ಮಕ್ಕಳಲ್ಲಿ 30 ಜನದ ತೆಲುಗು ಇರ್ಬೋದು, 30 ಜನದ ಹಿಂದಿ ಇರ್ಬೋದು, 30 ಜನದ ಕನ್ನಡ ಇರ್ಬೋದು. ಸೊ ಅದರಿಂದ ಮದರ್ ಟಂಗ್ ಅನ್ನೋದು ಡಿಫೈನ್ ಮಾಡಕ್ಕೆ ಆಗಲ್ಲ, 3 ಕ್ಲಾಸು ಮಾಡಕ್ಕಾಗಲ್ಲ ಸ್ಕೂಲಲ್ಲಿ. ಸೊ ಆದ್ರಿಂದ ಸೆಂಟ್ರಲ್ ಬೋರ್ಡ್ ಆಗಿದ್ದಾಗ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಇಟ್ಕೊಂಡಿರ್ತೀವಿ. ಆದ್ರೆ ಈ ಮಕ್ಕಳಿಗೆ ನಾವು ಮೆಥಡಾಲಜಿ, ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಏನಿದೆ ಅದನ್ನ ಉಪಯೋಗಿಸ್ಬೇಕಾಗತ್ತೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ಮಲ್ಟಿಲಿಂಗ್ಯುಲಿಸಮ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಬೇಸಿಕಲಿ ನೀವು ಎಲ್ಲಿ ನೋಡ್ತಿದ್ರೆ ಈವನ್ ಇವಾಗ IB ಸ್ಕೂಲಲ್ಲಿ ಇದೆ, ನಮ್ಮ ಸ್ಕೂಲ್ IB ಇತ್ತು, IGCSE ಕೇಂಬ್ರಿಡ್ಜ್ ಇತ್ತು. ಅದ್ರಲ್ಲೂ ಮಾತೃಭಾಷೆಗೆ ತುಂಬಾ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಅದು ಒಂದು ಭಾಷೆಯಾಗಿ ನಾವು ಅವ್ರಿಗೆ ಹೇಳ್ಕೊಡ್ಲೇಬೇಕು. ಮಕ್ಕಳಿಗೆ ತಮ್ಮ ಭಾಷೆ ಅನ್ನೋದು ಒಂಥರ ಪ್ರೈಡ್ ಇರಬೇಕು, ಅವ್ರಿಗೆ ಹೆಮ್ಮೆ ಇರಬೇಕು ನಮ್ಮ ಭಾಷೆ ಅಂತ.
ಇದು ಭಾಷೆ ಕಲಿಬೇಕು ಅಂತಲ್ಲ, ಒಂದು ಪಾರ್ಟ್ ಆಫ್ ಭಾಷೆ ಕಲಿಯೋದಿರುತ್ತೆ. ಬಟ್ ಮುಖ್ಯವಾಗಿ ಆ ಭಾಷೆನಲ್ಲಿರೋ ಲಿಟ್ರೇಚರ್ ಏನಿದೆ ಅದು ಕಲ್ಚರ್ಗೆ ಹೊಂದ್ಕೊಂಡಿರುತ್ತೆ. ಸೊ ಇವಾಗ ನಾವು ನೋಡ್ತಾ ಇದ್ದಾಗ ಖಂಡಿತ ಈ ಭಾಷೆ ನೆಲೆ ಏನಿದೆ, ಈ ಭಾಷೆ ಜೊತೆ ಕಲ್ಚರ್ ಏನ್ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ರೂಟೆಡ್ನೆಸ್ ಇನ್ ಇಂಡಿಯಾ ಅಂತ NEP ನಲ್ಲಿ ಏನ್ ಹೇಳ್ತಾರೋ ಅದಕ್ಕೋಸ್ಕರ ಮಕ್ಕಳಿಗೆ ಇದು ಕಲಿಸೋದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಆದ್ರಿಂದ ಟೀಚರ್ ಟ್ರೈನಿಂಗ್ ಅನ್ನೋದು ಭಾಷೆಗಳಲ್ಲಿ, ಲೋಕಲ್ ಭಾಷೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಇದನ್ನ ಸ್ಟೋರಿ ಟೆಲ್ಲಿಂಗ್ ಆಗಿ ನಾವು ಮಾಡ್ಬೋದು, ಯಾವ ತರ ನಾಟಕವಾಗಿ ಮಾಡ್ಬೋದು, ಯಾವ ತರ ಹ್ಯಾಂಡ್ಸ್ ಆನ್ ಎಲ್ಲರೂ ಕರ್ಕೊಂಡು ಹೋಗ್ಬೋದಾ ಮಕ್ಕಳನ್ನ ಇದನ್ನೆಲ್ಲ ತೋರ್ಸಕ್ಕೆ, ಅಥವಾ ಯಾವ್ದಾದ್ರು ಚಿಕ್ಕದಾಗಿರೋ ವಿಡಿಯೋ ತೋರಿಸ್ಬಿಟ್ಟು ಮಕ್ಳಿಗೆ ಇದನ್ನ ಹೇಳ್ಕೊಡ್ಬೋದಾ, ಆ ತರ ನಾವು ಕ್ಲಾಸ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರೆ ಮಕ್ಕಳಿಗೆ ಭಾಷೆ ಮೇಲೆ ಇದು ನನ್ನ ಮೇಲೆ ಹೇರ್ತಾ ಇದ್ದಾರೆ ಅನ್ನೋ ಭಾವನೆ ಹೊಟ್ಟೋಗುತ್ತೆ. They will not feel that it is being actually trusted upon them. They'll start loving the language. ಆದ್ರಿಂದ ಅದು ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು, Thank you, Dr. Dakshani. We'll go to next Thank you. question, and again we'll come back to next question to you, Dakshani. sure, thank you, Usha ma'am. Yeah. Over to Priyanki ma'am. Yeah, so my next question would be to Sandhya ma'am. Ma'am, thank you for joining us. So for you, ma'am, you have been an experienced school leader. Dr. Gayatri ma'am has joined back. She's come, and you can read about her profile once more, yeah? Yeah, okay, sure. So Sandhya ma'am, like I'll just take a pause and introduce ma'am, if you don't mind, ma'am. So sorry. No problem at all. Okay, thank you so much. You have been always so sweet. Okay. Just a second. The profile of Gayatri. Yes. So it's a pleasure again to introduce Dr. Mrs. B. Gayatri Devi, the principal of Little Flower Public School in Bengaluru, which caters to over 2,500 students under both ICSE and ISC streams. Ma'am holds several prestigious positions, including standing committee member for the CISE board and principal coordinator for the CISE sports and games. With over 25 years of academic and administrative experience in India and abroad, she is a visionary leader committed to transforming education through innovative practices. Ma'am is a recipient of the prestigious Derozio Award for exemplary service in school education and human enrichment. So once again, a warm welcome to Dr. Gayatri Devi. Okay. Thank Ma'am, you so much for that wonderful introduction. Thank you. thank you, ma'am, for joining us. Now, ma'am, can I ask the question to Sandhya ma'am, Usha ma'am, if you... Yes. Go ahead. Ask Sandhya ma'am. Yes. Okay. Yeah. So, ma'am, you have been an experienced school leader. So how do you balance the need to strengthen Kannada learning while also preparing students for a globalized world? What challenges do schools face in this process? How can they be overcome? Can you just throw light on these kind of questions that we have in our mind? Thank you for the question, Priyanki. Rohini, you can ask the same question in Kannada for the Kannada audience. Sure ma'am. One second. Question to Sandhya ma'am. Yes ma'am. Hi ma'am. I'll just repeat the question like in Kannada, okay? ಒಬ್ಬ ನುರಿತ ಶಾಲಾ ಶಿಕ್ಷಕಿಯಾಗಿ ಕನ್ನಡದ ಕಲಿಕೆ ಮತ್ತು ಜಾಗತಿಕ ಜಗತ್ತಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡೋದು ಹೇಗೆ ಅಂತ, ಮತ್ತೆ ಇವೆರಡನ್ನ ಹೇಗೆ ಸರಿಸಮವಾಗಿ ತೂಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದಿದೆ. ಇದು ಕ್ವೆಶ್ಚನ್ ಆಗಿದೆ. ಥ್ಯಾಂಕ್ ಯು. ಸೊ ನನಗೆ ಕನ್ನಡ ಬರುತ್ತೆ, ಹಾಗಂತ್ರೇನು ನಾನು ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಈ ಅವೇರ್ನೆಸ್ ನೀವೆಲ್ಲರೂ ಹೇಳಿರೋದು ರೀಸನ್ಸ್ ಯಾರಿಗೆ ಗೊತ್ತಾಗಬೇಕು? ಪೇರೆಂಟ್ಸ್, ಅವ್ರಿಗೆ ಕನ್ನಡ ಬರಲ್ಲ, ಆ ಪೇರೆಂಟ್ಸ್ಗೆ ಇದಕ್ಕೆ ಗೊತ್ತಾಗ್ಬೇಕು ರೀಸನ್ ಯಾಕೆ ಕಲಿಬೇಕು ಕನ್ನಡ ಅಂತ. ಸೊ ಅದಕ್ಕೋಸ್ಕರ ನಾನ್ ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಓಕೆ, ಸೊ ದ ಥಿಂಗ್ ಇಸ್ ಐ truly agree with Shivkumar sir, what he was saying about language. Language acquisition is to immerse oneself in the culture of the land that you are in. It is absolutely perfect. Hagantrenu, the problem that arises is because it is thrust upon, as Dakshani ma'am said, it is thrust upon children as a first or second language in Karnataka. Any regional language is important. And if you see, the problem arises mostly in cities which are tier 1 or metro cities.
in other regions of whichever state it is, that is not a problem because the larger number of students are speaking in that regional language. So when we are speaking about Karnataka, in most other districts, they are speaking in Kannada. So new students who are coming from other states will be very few in number, and it is easy for them to understand the language and immerse in the culture. In, let's say, Bengaluru or Mysuru, this is difficult, as Dakshayani ma'am pointed out. There would be 30 students from North India, 30 students whose mother tongue is Telugu, 30 students who are Kannada. It becomes difficult when the language is not around them and it is taught as a language for marks. Then the parents also tend to focus towards the marks. And I will tell you, if you learn the language as a subject, the cultural immersion does not happen if there is no provision for communication, which is the first thing for any language acquisition. It is very important to know the language of the land where you are at, even if it is, especially if the parent is there or the family is there for more than 3 years. It is very important. However, as Dakshayani ma'am said, though the government has introduced the Kannada language rule in a very phased manner, so that today, I think now the grade 9 will be, it will be compulsory for grade 9 to learn the language as first or second language. However, there are children coming from other cities or countries in the middle of the year, 6th and 7th, it will be very difficult. How much ever tuition you give, as ma'am said, it is very difficult to get to the level of a second language and serve that purpose. In this regard, there are guidelines by the government also given that if a child is coming in 6th grade without prior knowledge of Kannada, they should be taught grade 1 Kannada at that standard and continue till 10th. Now, when you continue till 10th from 6th, they will learn Kannada only for 4 years, up to 4th standard. This does not help them to take the Kannada as a 10th standard board exam subject, which is very difficult to reach that level in 4 years also. And imagine the plight of children who are coming in 8th or 9th standard. So that is something that has to be kept in mind. So though I am in agreement that the language should be compulsory and should be taught in schools, I believe, again, as Dakshayani ma'am pointed out, how can you make it more engaging, more interesting, so that they understand the language? Make more opportunities for communication in Kannada, in the schools and also in the community, which is where they will learn more Kannada. Can you make at least that class, one class or one day of the week, where Kannada is spoken amongst everybody? When I was running my preschool, I had one day of the week which was Kannada speaking. 2, my support staff were better at Kannada than English. I would ask them to speak only in Kannada to the children, which helps them also to pick up the language. Children learn a lot of languages quickly at that age, especially at the younger age. English also, as you asked me as the question is, globally, English is the language that is required. But in cities like this, our first language is anyway English in most of the schools, private schools here in tier 1 cities and metros. And most children tend to think in English because that is how they have been taught. I would think that both needs to be balanced. I do not believe that foreign languages need to be the choice at this point in the school level in a state. However, regional language and any other Indian language, I think that is a proper way to go. However, how it is being imparted, how it is being learned is much more important than focusing on the marks. So I think forcing that as a second language is where the main challenge is. And I think parents also need to understand this aspect, that when you have come to a place, whichever state it is, you might be from down south, further down south, or north or west. However, it is important to understand the language of at least understand and speak. So I might not be able to, I am not from Karnataka, I might not be able to have a literary conversation with somebody. However, I appreciate I am able to speak with the Kannadiga. I did my college in Karnataka, and I'm also working here for last 2 decades.
So I do speak, but mine is mostly conversational Kannada to get along with people. And I think that is important. So Thank you, it can Sandhya be ma'am. balanced. We'll come back to you again. She'll pose a question to Gayatri ma'am, then we'll come back to sir, and then we'll come back to you. Yeah. Yeah. Okay. So Rohini, would you take up the question in Kannada? Yes. Namaste, ma'am. ಗಾಯತ್ರಿ ಮ್ಯಾಮ್. ನಮಸ್ಕಾರ. ಎಸ್ ಓಕೆ. ನನ್ನ ಪ್ರಶ್ನೆ ನಿಮ್ಗೆ, ನೀವೊಬ್ರು ಸಾಂಸ್ಕೃತಿಕ ಚಿತ್ರಕಾರರಾಗಿ ನಿಮ್ ದೃಷ್ಟಿಯಲ್ಲಿ ಕನ್ನಡ ಭಾಷೆ ವಿದ್ಯಾರ್ಥಿಗಳ ಸಾಮಾಜಿಕ ಮತ್ತೆ ಭಾವನಾತ್ಮಕ ಬೆಳವಣಿಗೆಗೆ ಹೇಗ್ ಪ್ರಭಾವ ಬೀರುತ್ತೆ ಅನ್ನೋದು. ಓಕೆ. ಇದಕ್ಕೆ ಕನ್ನಡದಲ್ಲಿ ಉತ್ತರ ಬೇಕಾ ಇಲ್ಲ ಕುಡ್ ಐ ಕಂಟಿನ್ಯೂ ಇನ್ ಇಂಗ್ಲಿಷ್ ಫಾರ್ ಆಲ್ ದ ವ್ಯೂವರ್ಸ್ ಬೆನಿಫಿಟ್? Ma'am, in Kannada and English both. Yeah. So ಕಾಂಬಿನೇಷನ್ ಆಫ್ ಕನ್ನಡ ಮತ್ತು ಇಂಗ್ಲಿಷ್ ಮಿಶ್ರಣ ಇದ್ರೆ ಎಲ್ಲಾ ರೀತಿಯಾಗಿ ಉಪಯೋಗ ಆಗುತ್ತೆ ಅಂತ. ಖಂಡಿತ ಸರ್, ಖಂಡಿತ. ಈ ಮಾಧ್ಯಮ ಯಾವುದೇ ಇದ್ರೂ ನಾವು ಹೇಳುವಂತ ವಿಷಯ ಎಲ್ಲರಿಗೂ ತಲುಪಬೇಕು, ಅದು ತುಂಬಾ ಮುಖ್ಯ ಇಲ್ಲಿ. ಸೊ ಈಗ ನಾನು ಮಾತಾಡುವಾಗ I will be speaking from the perspective of the CISE board. So CISE board, ನಾವೆಲ್ಲರೂ ICSE board ಅಂತೀವಿ. ICSE ಅನ್ನೋದು ಒಂದು ಬೋರ್ಡ್ ಅಲ್ಲ. ICSE ಅನ್ನೋದು ಒಂದು 10ನೇ ಕ್ಲಾಸಿನ ಪರೀಕ್ಷೆಯ ಹೆಸರು. ICSE ಅನ್ನೋದು 10ನೇ ಕ್ಲಾಸಿನ ಪರೀಕ್ಷೆಯ ಹೆಸರು. 12ನೇ ಕ್ಲಾಸಿನ ಪರೀಕ್ಷೆಯ ಹೆಸರು ISC. ಸೊ ಈ ISC ಮತ್ತು ICSE ಪರೀಕ್ಷೆ ಕೊಡುವಂತ ಸಂಸ್ಥೆಯ ಹೆಸರು CISCE, Council for the Indian School Certificate Examination. So it's a private examination board based in Delhi, and ನಮ್ಮ ಈ CISCE ಸಂಸ್ಥೆ ಕೆಳಗಡೆ ಪ್ರಸ್ತುತ ಒಂದು 4,000+ ಶಾಲೆಗಳಿವೆ ಅಕ್ರಾಸ್ ಇಂಡಿಯಾ, ಪ್ಯಾನ್ ಇಂಡಿಯಾ, a few overseas in Southeast Asia as well as in the Middle East. ನಮ್ಮ CISCE ಬೋರ್ಡ್ ಅಲ್ಲಿ ಮ್ಯಾಂಡೇಟರಿ ಫಸ್ಟ್ ಲ್ಯಾಂಗ್ವೇಜ್ ಬಂದು ಇಂಗ್ಲಿಷ್, and 100% of our schools have medium of instruction, ಅಂದ್ರೆ ಕಲಿಕೆಯ ಭಾಷೆ ಬಂದು ಇಂಗ್ಲಿಷ್ ಆಗಿರುತ್ತೆ. medium of instruction is English, and there is a 3-language formula: the first language, the second language, and the third language. First language is taught for 10 years, 10 ವರ್ಷ, and first language across India is English. Second language is also taught for 10 years, right from first standard to 10th standard. And second language ಅಲ್ಲಿ ಆ ಸ್ಟೇಟಿಗೆ ತಕ್ಕಂಗೆ ಆ ಒಂದು ಭಾಷೆನ ಹೇಳ್ಕೊಡ್ತಾರೆ. ಈಗ ಪಂಜಾಬಲ್ಲಿ ಪಂಜಾಬಿ ಇರುತ್ತೆ, ಮಹಾರಾಷ್ಟ್ರದಲ್ಲಿ ಮರಾಠಿ ಇರುತ್ತೆ, ಕರ್ನಾಟಕದಲ್ಲಿ ಕನ್ನಡ ಉಂಟು. So second language is taught for 10 years. And the third language is taught just for 4 years. 5ನೇ ತರಗತಿಯಲ್ಲಿ ಶುರು ಮಾಡಿ 5, 6, 7, 8, 8ನೇ ತರಗತಿಯವರೆಗೂ third language ಹೇಳ್ಕೊಡ್ತಾರೆ. Now, what is the purpose of teaching a third language? So basically, ಆ ಮಗುಗೆ alphabets ಅಲ್ಲಿದು plus words. At the end of the 4 years, ಮಗು ಒಂದು ಪ್ಯಾರಾಗ್ರಾಫ್ ಈಸಿಯಾಗಿ ಓದ್ಬೋದು. ಪ್ಲಸ್ ಯಾವ್ದಾದ್ರು ಒಂದು ಬೇರೆ ನಾರ್ತ್ ಇಂಡಿಯಾಗೆ ಎಲ್ಲರೂ ಹೋದ್ರೆ, ಸಪೋಸ್ ದೇ ಟೇಕ್ ಹಿಂದಿ ಆಸ್ ದ ಥರ್ಡ್ ಲ್ಯಾಂಗ್ವೇಜ್, ಹೆಡಿಂಗ್ಸ್ ಓದ್ಬೋದು, 1 to 100 ನಂಬರ್ಸ್ ಬರುತ್ತೆ. ಸೊ ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಮಗುಗೆ ಬಂದಿರುತ್ತೆ. ಸೊ ಈಗ ಕಮಿಂಗ್ ಬ್ಯಾಕ್ ಟು ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಂದಾಗ, ಲೈಕ್ ಆಲ್ ಆಫ್ ಅಸ್ ನೋ, ದಿ ಪಾಲಿಸಿ ವಾಸ್ ಇಂಪ್ಲಿಮೆಂಟೆಡ್ ಇನ್ ದಿ ಇಯರ್ 2017. ಸೊ ಈಗ ಮೋಸ್ಟ್ ಆಫ್ ದ ಸ್ಕೂಲ್ಸ್ ನೋಡಿದಾಗ 8ನೇ ತರಗತಿವರೆಗೂ 100% ಕನ್ನಡ ಇರುತ್ತೆ. ಈಗ ಸದ್ಯಕ್ಕೆ, ಬಿಕಾಸ್ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 2017, 9th and 10th ಅವರು ದೇ ಆರ್ ಹ್ಯಾವಿಂಗ್ ಮೆನಿ ಸೆಕೆಂಡ್ ಲ್ಯಾಂಗ್ವೇಜಸ್. ನಮ್ಮ ಬೋರ್ಡ್ ಕೆಳಗಡೆ ಕೊಡ್ಬೋದು. ಅದು ಕರ್ನಾಟಕದಲ್ಲಿ ಕನ್ನಡ ಕೊಡಬೇಕು ಅನ್ನೋ ಒಂದು ರೂಲ್ ಇರೋದು, I think should benefit everybody who is in Karnataka, because basically local language ಯಾರೇ ಕಲ್ತ್ಕೊಂಡ್ರು, it is going to benefit their day-to-day living, survival, everything. So I strongly recommend that schools should implement second language Kannada. How, what is going to be the pedagogy is up to the schools to decide. There are 101 textbooks available in the market, but let's choose a curriculum that would suit a non-Kannada speaking child. For this, our teachers
should multitask. Our teachers should understand that all the 5 fingers are not the same. So you're saying something I'm not able to understand because I think you're on mute. No, ma'am. No. No, okay, fine. So unless and until we understand the strength and weakness of each of our classrooms, understand the backgrounds of children, do a background survey, and accordingly impart Kannada. The previous speaker was just mentioning that if a child gets into grade 6, we will have to teach the child grade 1 Kannada. Perfect. That's the way we need to look into. So in case in grade 6, there is a child who has just come and we need to teach grade 1 Kannada. Then there's another child who's 3 years old. So we need to teach that child 3rd standard Kannada. So multiple levels of the language needs to be taught in each of the classes to enable children understand, and start with the LSRW concept where we have a lot of listening to do. Every day play some videos in Kannada, play songs so that they understand the lyrics. Everything should be age appropriate. And ಈ ತರ ಒಂದು ನಾವು ಒಂದು ಲೆಸನ್ ಪ್ಲಾನ್ ಒಂದು ಸ್ಟ್ರಾಂಗ್ ಕರಿಕ್ಯುಲಮ್ ಬಿಲ್ಡ್ ಮಾಡಿದಾಗ I don't think it is an issue that everybody is making out of it. ಒಂದು ಟೀಚರ್ಸ್ಗೆ ಆ ಇಂಟ್ರೆಸ್ಟ್ ಇರಬೇಕು ಕಿ ನಾವು ನಮ್ಮ ಮಕ್ಕಳಿಗೆ ಇದೆಲ್ಲ ಹೇಳ್ಕೊಡ್ಬೇಕು. And 2, the parents also need to be oriented ki Kannada is not, when we can speak French, German and other foreign languages, why not the language that we are in a particular state? It applies to all the states. So this is my conclusion to the question. Ma'am, that there is you a just question asked. for you, Dr. Gayatri. What to do if the child joins in grade 8? How will they attempt the board exams? Question asked by Anita. Ms. Anita, where does it say that a child needs to take the examination? We have to read between the lines as of now. Let's teach the child. If you look at our CISE curriculum, in the timetable, there are 2 days for second language, a day only for Hindi and a day for the second languages. So even if a child opts for both the languages and the child is unable to do well in Kannada but does very well in Hindi, absolutely no issues, because totally we have 6 papers in the CISE Standard 10 ICSE examination. Out of the 6 papers, the child needs to pass in 1+4. I repeat, 1+4. 1 is English and 1 is English. Why am I saying English? Because compulsorily we have to we have to pass in the subject English and 4 other subjects. It could be social studies, it could be mathematics, it could be science, it could be a group 3 subject. So even if a child for some reason is unable to do well in second language, the child still gets promoted. The child will be awarded a pass certificate. So I hope that answers the question raised. Thank you, Gayatri ma'am. Thank you for your question. Over to Nikhil sir. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಧನ್ಯವಾದಗಳು. ಸೊ ನಾನು ಪ್ರಾಣೇಶ್ ಸರ್ಗೆ ಅವರ ವಿಚಾರ ವಿನಿಮಯ ಮಾಡಕ್ಕೆ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಸರ್, ನಿಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಂತ ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲರೂ ತುಂಬಾ ಗಂಭೀರವಾಗಿ ವ್ಯಾಸಂಗ ಮಾಡುವಂತ ಒಂದು ಅಭ್ಯಾಸದಲ್ಲಿ ತೊಡಗಿರ್ತಾರೆ. ಆದ್ರೆ ನಿಮ್ಮಂತವ್ರು ಈ ಹಾಸ್ಯ ಒಂದು ಮಾಧ್ಯಮದ ಮುಖಾಂತರ ಲಕ್ಷಾಂತರ ಜನಗಳನ್ನ ಒಂದು ಸ್ಟೇಜ್ ನಿಂದ ನೀವು ಅವರನ್ನ ಆಕರ್ಷಿಸುವಂತದ್ದು ಮತ್ತು ಕೇಂದ್ರೀಕರಿಸುವಂತ ಒಂದು ಕೆಲಸ ಕಾರ್ಯಗಳನ್ನ ನೀವು ಇಷ್ಟು ವರ್ಷಗಳು ಮಾಡ್ಕೊಂಡ್ ಬಂದಿದ್ದೀರಾ. ನಿಮ್ಮ ಮಾತುಗಳು ಹಾಸ್ಯ ಭರಿತವಾಗಿದ್ರು ಅದರಷ್ಟು ಗಂಭೀರವಾದಂತ ವಿಚಾರ ಇನ್ಯಾವುದೂ ಇರುವುದಿಲ್ಲ. ಮತ್ತೆ ಆ ಒಂದು ಹಾಸ್ಯದ ಮುಖಾಂತರ ಜನಗಳನ್ನ ಆಕರ್ಷಣೆ ಮಾಡುವಂತದ್ದು, ಮತ್ತೆ ಹಾಸ್ಯದ ಮುಖಾಂತರ ಗಂಭೀರವಾದ ವಿಷಯಗಳನ್ನ ಜನರಿಗೆ ಮನಕ್ಕೆ ತಲುಪಿಸುವಂತ ಒಂದು ಕೆಲಸ ಕಾರ್ಯಗಳನ್ನ ನೀವು ಸಾಹಿತ್ಯದ ಮುಖಾಂತರ, ಹಾಸ್ಯದ ಮುಖಾಂತರ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡ್ ಬಂದಿದ್ದೀರಾ. ಸೊ ಅದರಿಂದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಮಾತು ಹಾಗೆ ನಿಮ್ಮ ಒಂದು ವಿಚಾರಗಳು ನಿಜಕ್ಕೂ ಇಲ್ಲಿ ಕೇಳುಗರಿಗೆ
ಒಂದು ಅವರ ಒಂದು ಬದಲಾವಣೆಗೆ ಬೆಳಕಾಗುತ್ತೆ ಅಂತ ನಾನು ನಂಬಿದ್ದೇನೆ. ನೀವು ಈ ಒಂದು ಸಬ್ಜೆಕ್ಟ್ ಬಗ್ಗೆ, ವಿಷಯದ ಬಗ್ಗೆ ಕೆಲವು ಮಾತುಗಳನ್ನ ಆಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸರ್. ನಿಮ್ದು ಮ್ಯೂಟ್ ಆಗಿದೆ ಸರ್. Sir, unmute yourself. ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಖಿಲ್ ಅವ್ರಿಗೆ ಅದೇ ಹೇಳಿದ್ದೆ, ನಾನು ಕೆಲವು ಲಿಸ್ಟ್ ಕೊಟ್ಟಿದ್ದೆ ಅವರಿಗೆ, ಕನ್ನಡದವ್ರನ್ನೆಲ್ಲ ಸೇರಿಸಿ ಅವ್ರ ಜೊತೆ ಮಾಡ್ರಿ ಅಂತ. ನೀವೆಲ್ಲ ಇಂಗ್ಲಿಷ್ ಟೀಚರ್ಗಳನ್ನ ಸೇರಿಸಿದ್ರಿ. ಸಹಜವಾಗಿ ಶಿವಕುಮಾರ್ ಅವರೊಬ್ಬರನ್ನ ಬಿಟ್ರೆ ಉಳಿದವರೆಲ್ಲ ಇಂಗ್ಲಿಷ್ನಲ್ಲೇ ಮಾತಾಡಿದ್ರು. ಇದು ಕನ್ನಡದ ಹಿರಿಮೆನೆ. ಕನ್ನಡದ ಬಗ್ಗೆ ಮಾತಾಡೋರೆಲ್ಲ ಆದಷ್ಟು ಇಂಗ್ಲಿಷ್ನಲ್ಲೇ ಮಾತಾಡ್ತಾರೆ. ಅದು ಕನ್ನಡದ ಒಂದು ಏನೋ ಡ್ರಾಬ್ಯಾಕೋ ದುರ್ದೈವೋ ನನಗೆ ಗೊತ್ತಿಲ್ಲ. ನೋಡಿ, ಎಲ್ರಿಗೂ ಕನ್ನಡದ ಬಗ್ಗೆ ಅಭಿಮಾನ ಇದೆ, ಆದ್ರೆ ಶಬ್ದಗಳಿಗೆ ತಡಕಾಡ್ತಾರೆ. ಯಾಕೆ ಅಂದ್ರೆ ಮಾತೃಭಾಷೆ ಶಿಕ್ಷಣ ಅಂದ್ರೆ ಕನ್ನಡ ಮೀಡಿಯಂ ಸ್ಕೂಲ್ಗೆ 5 ವರ್ಷ 10 ತಿಂಗಳಿಗೆ ಸೇರಿಸ್ತಾರೆ ಅಂತ ನಾನು ಕೇಳಿದೆ ಶಾಲೆಗಳಲ್ಲಿ. ಇಲ್ಲಿ ಬೇಬಿ ಸಿಟ್ಟಿಂಗ್ ಅಂತೇಳಿ 2-2.5 ವರ್ಷಕ್ಕೆ ಮಗುನ ಸೇರಿಸ್ಬಿಡ್ತಾರೆ. ಮನೆಯಲ್ಲಿ ಗಲಾಟೆ ಮಾಡಬಾರ್ದು, ಅಲ್ಲಿ ಗಲಾಟೆ ಮಾಡ್ಲಿ ಅಂತ ಹೇಳಿ. ಅವೆಲ್ಲ ಇಂಗ್ಲಿಷ್ ಮೀಡಿಯಂಗಳೇ. ಸರ್ಕಾರಿ ಶಾಲೆಯಲ್ಲಿ 5 ವರ್ಷ ಆಗದ ಹೊರತು ಯಾರನ್ನೂ ತಗೊಳ್ಳಲ್ಲ. 5 ವರ್ಷ 10 ತಿಂಗಳು ಯಾಕೆ ಮಾಡ್ತಾರೆ ಅಂದ್ರೆ ಮಾತೃಭಾಷೆ ತಮಿಳು, ತೆಲುಗು, ಬೇರೆ ಯಾವುದೇ ಭಾಷೆ ತಗೊಳ್ಳಿ, ಕನ್ನಡದಷ್ಟು ಯಾವ ಇಂಗ್ಲಿಷನ್ನು ಅವಲಂಬಿಸಿಲ್ಲ. ಎಲ್ಲ ಅವ್ರವ್ರ ಭಾಷೆಯಲ್ಲಿ, ಮಲಯಾಳಮ್ಮು, ತೆಲುಗು, ಹಿಂದಿ, ಎಲ್ಲರೂ ಅವ್ರವ್ರ ಭಾಷೆನ ಮಕ್ಕಳಿಗೆ 5 ವರ್ಷದವರೆಗೂ ಕಲಿಸ್ತಾರೆ. 5 ವರ್ಷದೊಳಗಡೆ ಏನ್ ಕಲಿತಾರೆ ಮಕ್ಕಳು, ಅದು ಶಾಶ್ವತ ಅವ್ರ ತಲೆಯಲ್ಲಿ ಉಳಿತು. ಈ ನಾವು ಅಷ್ಟೇ, ನಾವೆಲ್ಲ 5-6 ವರ್ಷಕ್ಕೆ ಶಾಲೆಗೆ ಹೋದವರು. ಅವಾಗ ನಮಗ ಮಾತು, ಹಾಡು, ಮನೆಯಲ್ಲಿ ಪೂಜೆ ಪುನಸ್ಕಾರ, ಇದರಿಂದ ಮಕ್ಕಳು ಭಾಷೆ ಕಲಿತಾವೆ. 2 ವರ್ಷಕ್ಕೆ ಬೇಬಿ ಸಿಟ್ಟಿಂಗ್ ನಾವು ಕರ್ಕೊಂಡು ಹೋಗ್ಬಿಟ್ರೆ ಮತ್ತೆ ಮಮ್ಮಿ ಡ್ಯಾಡಿ ಸಂಸ್ಕೃತಿ, ಅಪ್ಪ ಅಮ್ಮ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ, ಹೆಸರನ್ನೇ ಕರೀತಾರೆ. ಹಾಗೆ ಮೊಟ್ಟ ಮೊದಲನೇದಾಗಿ ನಾವು ಮಕ್ಕಳಿಗೆ ಕಲಿಸ್ಬೇಕು ಅಂದ್ರೆ ತಾಯಿದು ಬಹಳ ದೊಡ್ಡ ಪಾತ್ರ ಇದೆ. ಆ ಮಗು ಮಾತೃಭಾಷೆಯಲ್ಲಿ ಶಿಕ್ಷಣ ಪಡಿಬೇಕು ಅಂದ್ರೆ ಸ್ಕೂಲಿಗೆ ಸೇರಿಸಬಾರ್ದು, ತಾಯಿ ಜೊತೆ ಹುಡುಗಬೇಕು. ತಾಯಿ ಇಂಗ್ಲಿಷ್ ಮೀಡಿಯಂ ಓದಿದ್ದು ಅಂದ್ರೆ ಕಷ್ಟ, ಅವಳು ಜಾನಿ ಜಾನಿ ಎಸ್ ಪಾಪಾನೇ ಹೇಳ್ತಾಳೆ. ಅದ್ರ ಬದಲು ಬಣ್ಣದ ತಗಡಿನ ತುತ್ತೂರಿ, ಈ ತರದ ಹಾಡುಗಳನ್ನ, ಅಥವಾ ತಾಯಿ ಹಾಡುವಂತ ಆರತಿ ಹಾಡುಗಳು, ದೇವರ ಸ್ತೋತ್ರಗಳು, ಇವನ್ನ ಆ ಮಗು ಕೇಳಬೇಕು. ಅವಾಗ ಅದು ಕನ್ನಡ ಕಲಿಯುವಂತ ಉಮೇದು ಅಂತ ಕರೀತಾರೆ ನಮ್ಮ ಕಡೆ. ಆ ಒಂದು ಸ್ಪಿರಿಟ್ ಬರ್ತದೆ ಕನ್ನಡ ಕಲಿಬೇಕು ಅಂತ. ಆಮೇಲೆ ಹಣ್ಣು ತರಕಾರಿಗಳ ಹೆಸರನ್ನ ನಮ್ಮ ತಾಯಿ ಅಂದ್ರೆ ಮಕ್ಕಳಿಗೆ ಹೇಳ್ಕೊಡಲ್ಲ. ಸೇಬ್ ತೋರಿಸ್ತಾರೆ, ಏನಿದು, ಆ ಮಗು ಸೇಬು ಅಂದ್ರೆ ಆಪಲ್ ಆಪಲ್ ಅನ್ನಿಸ್ತಾರೆ ಅವ್ರ ಕೈಲಿ. ಕುಕುಂಬರ್, ಆಪಲ್, ಮಿಲ್ಕ್, ಕಾಫಿ, ಟೀ, ಚಹಾ ಅನ್ನಲ್ಲ. ಕಾಫಿನೇ ಬಿಡಿ, ಚಹಾ ಅಂತ ಹೇಳಿ ಮಕ್ಕಳಿಗೆ ಮನೆಯ ಸಾಮಾನುಗಳನ್ನ ಅಥವಾ ಅವ್ರು ಬಳಸುವಂತ ಪದಾರ್ಥಗಳನ್ನ ಹೇಳಿದಾಗ ಆ ಮಕ್ಕಳಿಗೆ ನಿಜವಾಗ್ಲೂ ಆ ಭಾಷೆ ಬಗ್ಗೆ ಬೆಳೀತದೆ. ಯಾಕೆ ಇವತ್ತು ಮಕ್ಕಳಿಗೆ ಇಂಗ್ಲಿಷ್ ಸೇರಿಸ್ಬೇಕು ಅಂತ ಹೇಳಿದ್ರೆ, ನಮ್ಮ ಮಗುನ ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದೀವಿ ಅನ್ಸೋದಕ್ಕೋಸ್ಕರ. ಯಾರಿಗೂ ಕಳಕಳಿ ಇಲ್ಲ. ನಾನು ತೆಲುಗು ಗಿಲುಗು ಎಲ್ಲ ನೋಡ್ತೀನಿಲ್ಲ, ಆ ಮಕ್ಕಳು ಫಸ್ಟ್ ಆ ಭಾಷೆನ ಕಲ್ತ ಮೇಲೆ ಇಂಗ್ಲಿಷ್ಗೆ ಹೋಗ್ತಾರೆ. ಆದ್ರೆ ದುರ್ದೈವ ಏನು ಕನ್ನಡಿಗರದು ಅಂದ್ರೆ, ನಮ್ಮ ಕನ್ನಡದ ತಾಯಿ ಅಂದ್ರು ಫಸ್ಟ್ಗೇನೆ ಮಮ್ಮಿ ಅನ್ಬೇಕು ನನಗೆ, ಅವನು ಡ್ಯಾಡಿ ಅನ್ಬೇಕು ನನಗೆ ಅಂತ. ಬಹುಶಃ ನಾನು ಯಾವಾಗ್ಲೂ ಎಲ್ಲ ಭಾಷೆಗಳಲ್ಲಿ ಹೇಳ್ತೀನಿ, ಕನ್ನಡ ತುಂಬಾ ಕಷ್ಟವಾದಂತ ಭಾಷೆ. ಕನ್ನಡ ಭಾಷೆಯಲ್ಲಿ ಹುಟ್ಟಿರೋದ್ರಿಂದಲೇ ನಾವಷ್ಟು ಸಲೀಸ ಕನ್ನಡ ಮಾತಾಡ್ತಿದೀವಾಗ್ಲಿ, ಕನ್ನಡವನ್ನು ಕಲಿಯೋದಷ್ಟು ಸುಲಭ ಅಲ್ಲ. ಅದಕ್ಕೆ ಎಲ್ಲರೂ ಆ ಭಾಷೆಗಳಿಗೆ ಹೋಗ್ತಾರೆ. ಅವೆಲ್ಲ ಉಳಿದಂತೆಲ್ಲ ಸರಳ ಭಾಷೆಗಳು. ಇಂಗ್ಲಿಷಲ್ಲಿ ಪಟ್ಪಟ ಅಂತ ಮಾತಾಡ್ಬಿಡ್ತಾರೆ, ಕನ್ನಡದಲ್ಲಿ ಮಾತಾಡಲ್ಲ. ಯಾಕೆಂದ್ರೆ ಫೌಂಡೇಶನ್ ಅಂತ ನಾವೇನ್ ಕರಿತೀವಿ, ಅದು ಕನ್ನಡದಲ್ಲಿ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ, ಶಾಲೆಯಲ್ಲಿ ಕಲಿಸೋದಲ್ಲ. ಇಂಗ್ಲಿಷ್ ಮೀಡಿಯಂಗಳಲ್ಲಿ ABCD ಇಂದಲೇ ಶುರು ಮಾಡಿಸ್ತಾರೆ. ಜಾನಿ ಜಾನಿ ಎಸ್ ಪಾಪ ಅಂತ ಮಾಡ್ತಾರೆ. ನಮ್ಮಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಅಂತ ಯಾರಾದ್ರೂ ಹೇಳ್ಕೊಡೋ ತಾಯಂದ್ರಿದಾರ? ಯಾರೂ ಇಲ್ಲ. ಸೊ ನಾನು ಹೇಳೋದೇನಂದ್ರೆ, ಮಕ್ಕಳಿಗೆ 5 ವರ್ಷದವರೆಗೂ ಮನೆಯಲ್ಲೇ ಪಾಠ. ಅದು ಆಗ್ಲೇ ಹೇಳಿದ್ರು ನಮ್ಮ ಶಿವಕುಮಾರ್ ಅವರು, ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ಅದ್ಭುತವಾಗಿರ್ತಕ್ಕಂಥ ಮಾತು. ಹಾಗೆ ಹೇಳಿದ್ರು, ನಾವು ಮಿಸಿಸಿಪಿ ನೀರು ಕುಡಿಯುವಾಗಲೂ ಕೂಡ ಕಾವೇರಿ ತುಂಗಭದ್ರಾ ನೀರು ಅನ್ಕೋಬೇಕು. ಇವೆಲ್ಲ ಬಹಳ ಒಳ್ಳೊಳ್ಳೆ ಉದಾಹರಣೆಗಳು ಬಂದು ಎಲ್ಲರೂ ಮಾತಾಡಿದ್ರು. ಅದಕ್ಕೆ ಈ ಮಕ್ಕಳಿಗೆ ವ್ಯಾವಹಾರಿಕ ಜಗತ್ತಿನಲ್ಲಿ 5 ವರ್ಷ ಕಳಿಸ್ಬೇಕು. 5 ವರ್ಷ 10 ತಿಂಗಳಿಗೆ ಸರ್ಕಾರಿ ಶಾಲೆಯಲ್ಲಿ ತಗೊಳ್ಳೋದೇ ಈ ಕಾರಣ. ಇವ್ರು ಕಾಯಲ್ಲ. ಇವರು ಅಯ್ಯೋ 5 ವರ್ಷಕ್ಕೆ ಮಗು ಫುಲ್ ಕೆಟ್ಟೋಗ್ಬಿಡುತ್ತೆ, ಇವ್ರು ರೌಡಿ ಆಗಿಬಿಡ್ತಾನೆ, ಅವನು ಸ್ಕೂಲ್ಗೆ ಸೇರ್ಸಲ್ಲ. 2 ವರ್ಷಕ್ಕೆ ಸ್ಕೂಲಿಗೆ ಸೇರಿಸೋದ್ರಿಂದ ಮಕ್ಕಳು ಪಾಪ ಏನ್ ಪ್ರಾರಂಭದಲ್ಲಿ ಮೇಡಮು ಅಥವಾ ಸುತ್ತ ಪರಿಸರ ಯಾವ ಮಾತಾಡ್ತಾರೆ ಅದನ್ನ ಕಲಿತಾರೆ. ನಾವು ಕನ್ನಡಿಗರು ಮೊದಲು ಎಚ್ಚರಾಗಬೇಕಾಗಿರೋದು ಅಂದ್ರೆ, ಮಕ್ಕಳ ಪ್ರಾಥಮಿಕ ಹಂತದಿಂದಲೇ ಕನ್ನಡ ಭಾಷೆಗೆ ಸೇರಿಸ್ಬೇಕು. ಆವಾಗಲೇ ಅವ್ರು ಕನ್ನಡ ಕಲಿಯೋದು. ನೀವು ಇಂಗ್ಲಿಷ್ ರುಚಿ ಒಂದ್ಸಾರಿ ಅವ್ರಿಗೆ ಹತ್ತು ಅಂದ್ರೆ ಯಾರು, ಈ ನೋಡಿ ಎಷ್ಟೋ ಜನ ಎಲ್ಲ ಮೇಡಮ್ಗಳು ಮಾತಾಡಿದ್ರು,
ಅವ್ರ ಇಂಗ್ಲಿಷ್ ಜ್ಞಾನದ ಬಗ್ಗೆ ನನಗೆ ಹೆಮ್ಮೆ ಇದೆ. ಕಲ್ತರು, ಮಧ್ಯೆ ಮಧ್ಯೆ ಕನ್ನಡ ಸೇರಿಸಿದ್ರು. ಹಾಗೆ ನಾವು ಕನ್ನಡವನ್ನೇ ಮಾತಾಡಿ ಮಧ್ಯೆ ಮಧ್ಯೆ ಇಂಗ್ಲಿಷ್ ಸೇರಿಸ್ಬೇಕಾಗ್ಲಿ, ನಾವು ಪೂರ್ತಿ ಇಂಗ್ಲಿಷನ್ನೇ ಮಾತಾಡೋದ್ರಿಂದ ಅದೇ ನಮ್ಮ ಭಾಷೆ ಅನ್ಕೊಂಡ್ಬಿಡ್ತೀವಿ. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ನಮ್ಮಲ್ಲಿ ಎಷ್ಟು ಹಾಡು, ಒಂದು 2-3 ಹಾಡುಗಳು ಬಿಟ್ರೆ, ನಾನು ಒಂದು 30-40 ವರ್ಷ, ನನಗೀಗ 60 ವರ್ಷ, 30-40 ವರ್ಷದಿಂದ ಕನ್ನಡದ ಹಾಡುಗಳಲ್ಲಿ, ಇಂಗ್ಲಿಷ್ ಹಾಡುಗಳಲ್ಲಿ ನಾನು ಜಾನಿ ಜಾನಿ ಎಸ್ ಪಾಪ ಒಂದೇ ಕೇಳ್ತಾ ಇದ್ದೀನಿ, ಬೇರೆ ಯಾವೂ ಇಲ್ಲ. ಕನ್ನಡದಲ್ಲಿ ಎಷ್ಟು ಹಾಡುಗಳಿದೆ. G.P. ರಾಜರತ್ನಂ ಬರೆದಿರೋದಿದೆ, ಬೇಂದ್ರೆಯವರು ಬರೆದಿರೋದಿದೆ, ನವಲಿ ಪಕ್ಕ ಅಂತ ಬೇಂದ್ರೆಯವ್ರ ಹಾಡುಗಳು, ನೋಡಿದೇನೆ ಪಾತರಿಗಿತ್ತಿ ಪಕ್ಕ, ನೋಡಿದೇನೆ ಅಕ್ಕ, ಈ ತರದ ಹಾಡುಗಳನ್ನ ಮನೆಯಲ್ಲಿ ಹಾಡುವಂತ ಪ್ರಕ್ರಿಯೆ ಬೆಳಿಬೇಕು. ಈ ತರದ ಹಾಡುಗಳನ್ನ ಮಕ್ಕಳ ಕೈಯಲ್ಲಿ ಹಾಡಿಸುವಂಥದ್ದು ಶಾಲೆಯಲ್ಲಿ ಆಗ್ಬೇಕು. ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಆಗಲ್ಲ. ಇವತ್ತು ಪೇರೆಂಟ್ಸ್ದು ಬಹಳ ದೊಡ್ಡ ತಪ್ಪಿದ್ರೆ, ಮಗು ಇಂಗ್ಲಿಷ್ ಮಾತಾಡ್ಲಿ, ನನ್ನ ಮಮ್ಮಿ ಅನ್ಲಿ, ಡ್ಯಾಡಿ ಅನ್ಲಿ. ನೋಡಿ, ಕನ್ನಡ ಭಾಷೆಯ ಸಂಬಂಧಗಳು ಎಷ್ಟಿದೆ ಅಂದ್ರೆ, ಅಂಕಲ್ ಆಂಟಿ ಬಿಟ್ರೆ ಬೇರೆ ಭಾಷೆ, ಬೇರೆ ಶಬ್ದಗಳಿಲ್ಲ ಇಂಗ್ಲಿಷಲ್ಲಿ. ಹೌದಾ? ಕನ್ನಡದಲ್ಲಿ ಎಷ್ಟಿದೆ ರೀ. ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಸೋದರ ಮಾವ, ಸೋದರಳಿಯ, ಭಾವ, ನೆಗೆಣ್ಣಿ, ಮೈದುನ, ಎಷ್ಟು ಶಬ್ದಗಳಿದೆ. ಇವರ 4 ಭಾಷೆ ಸೀಮಿತ ಮಾಡ್ತಿರೋದ್ರಿಂದ ಮಕ್ಕಳಿಗೆ ಅದೇ ಈಸಿ ಬಿಡಪ್ಪ, ಕನ್ನಡ ಬಹಳ ಕಷ್ಟ ಕಲಿಯೋದು. ಪ್ರಾರಂಭದಿಂದಲೇ ಆ ಮಗುವಿಗೆ ನೀವು ಇವುಗಳನ್ನೆಲ್ಲ ಹೇಳ್ತಾ ಬಂದ್ರೆ ಎಲ್ಲ ಮಕ್ಕಳು ಕನ್ನಡ ಕಲಿತಾರೆ. ಇವತ್ತು ಇನ್ನು ಹೀಗೇ ನಾವು ಹೋಗ್ತಾ ಇದ್ರೆ ನನಗೆ ಕನ್ನಡ ಬರಲ್ಲ ಅಂತಾನೆ ಮಕ್ಕಳು ಹೇಳ್ತಾರೆ, ಧೈರ್ಯವಾಗಿ ಹೇಳ್ತಾರೆ. ಅದೇ ತೆಲುಗು, ಮಲಯಾಳಂ, ಉರ್ದು ಈ ಭಾಷೆ ಮಕ್ಕಳು ಯಾವತ್ತೂ ತಮ್ಮ ಭಾಷೆ ಬರಲ್ಲ. ನಮ್ಮ ಮೊದಲು ಆ ಭಾಷೆಯಲ್ಲಿ ಮಾತಾಡಿ ಉಳಿದ ಭಾಷೆಯನ್ನು ಮಾತಾಡ್ತಾರ. ಅದ್ರ ದುರ್ದೈವ ಏನು ಅಂದ್ರೆ, ನಾವು ಕನ್ನಡದವರೇ ಮೊದ್ಲೇ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಮಾತಾಡೋದು. ಮಗು ಬಂದ ತಕ್ಷಣ ಇಲ್ಲಿ ರೈಮ್ಸ್ ಹೇಳು ವಿತ್ ಡ್ಯಾನ್ಸ್ ಹೇಳು ಅಂತಾರೆ. ಕನ್ನಡ ಶಾಲೆ ಮಕ್ಕಳು 10 ವರ್ಷ 5 ವರ್ಷದ ಮೇಲೆ ಸ್ಕೂಲ್ಗೆ ಹೋಗಿ ಬಂದು ಬಣ್ಣದ ತಗಡಿದ ಕಸ್ತೂರಿ ಅಂತಾರೆ, ತರಕಾರಿಗಳ ಹೆಸರನ್ನು ಹೇಳ್ತಾರೆ. ನೋಡಿ, ನೀವು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಬೆಂಡೆಕಾಯಿ, ಟೊಮಾಟೊ ಅಂತೂ ಬಿಡಿ, ಅದು ಸರ್ವನಾಮ. ಯಾವ ಟೊಮಾಟೋಗೆ ಯಾವ ಬೇರೆ ಭಾಷೆಯಲ್ಲಿ ಯಾವ ಪದ ಇಲ್ಲ. ತರಕಾರಿಗಳ ಹೆಸರು ಹೇಳಿಸ್ಬಿಡ್ರಿ ನೀವು ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಹೇಳ್ತೀರಿ. ತಾಯಿನೂ ಕನ್ನಡಿಗಳೇ, ತಾಯಿ ಯಾವತ್ತೂ ಹೇಳ್ಕೊಡಲ್ಲ. ಇಂಗ್ಲಿಷಲ್ಲೇ ಬ್ರಿಂಜಾಲನ್ನು, ಅವೇ ಭಾಷೆ, ಏನು ಸೌತೆಕಾಯಿ, ಕುಕುಂಬರ್ ಅನ್ನು, ಇವನ್ನೆಲ್ಲ ಹೇಳ್ಕೊಟ್ರೆ ಯಾವ ಮಕ್ಕಳು ಕಲಿತಾರೆ ಹೇಳ್ರಿ? ಆ ಮಕ್ಕಳಿಗೆ ಕುತೂಹಲ ಹುಟ್ಟಬೇಕು. ಕುತೂಹಲ ಹುಟ್ಟರೆ, ಈಗ ನಾನು ಎಲ್ಲ ಹಾಸ್ಯ ಸಂಜೆಗಳಲ್ಲಿ ಹೇಳ್ತಿರ್ತೀನಿ, ಸತ್ತ ಅನ್ನೋದಕ್ಕೆ ಇಂಗ್ಲಿಷಲ್ಲಿ 1-2 ಎಕ್ಸ್ಪೈರ್ಡು, ಡೆಡ್, ಹೌದಾ, ಇವೆರಡೇ ಶಬ್ದ ಬಳಸ್ತೀವಿ. ನೀವು ಸಾವಿಗೆ ಎಷ್ಟು ಶಬ್ದಗಳಿದೆ ಕನ್ನಡದಲ್ಲಿ ಅಂದ್ರೆ, ನಾನು ಸಭೆಗಳಲ್ಲಿ ಹೇಳಿಸ್ತಿರ್ತೀನಿ, 100 ಹೇಳ್ತಾರೆ. ಒಂದೊಂದು ಪ್ರಾಂತಕ್ಕೂ, ಒಂದೊಂದು ಜಿಲ್ಲೆಗೂ ಒಂದೊಂದು ಶಬ್ದ ಇದೆ. ಇದು ಕನ್ನಡದ ವೈಶಿಷ್ಟ್ಯ. ಇಂಗ್ಲಿಷ್ ವರ್ಲ್ಡ್ ಲ್ಯಾಂಗ್ವೇಜ್, ವರ್ಲ್ಡ್ ಲೆವೆಲ್ ಅಲ್ಲಿ ಮೂವ್ ಮಾಡ್ಬೋದು ಇಂಗ್ಲಿಷ್ ಕಲ್ತ್ರೆ ತಿಳ್ಕೊಂಡಿದ್ರೆ. ಖಂಡಿತ ಅಲ್ಲ. ಇಡೀ ಜಗತ್ತಿನಾದ್ಯಂತ ಎಲ್ಲ ಭಾಷೆಗಳನ್ನ ಕಲಿಯುವಂತ ಶಕ್ತಿ ಇರೋದು ಕನ್ನಡಕ್ಕೆ ಮಾತ್ರ. ಕನ್ನಡಿಗರೇ ಅಂತ ಕಲಿಬೇಕು. ಮಕ್ಕಳಿಗೆ ನಾವು ಕನ್ನಡ ಪ್ರಾರಂಭದಲ್ಲಿ ಕಲಿಸಿದ್ರೆ ಉಳಿದ ಭಾಷೆಯನ್ನು ಈಸಿಯಾಗಿ ಕಲಿತಾನ. ಇಂಗ್ಲಿಷ್ ಈಸಿ ಅಂತ ಹೇಳ್ತೀನಿ ನಾನು. ಬಹಳ ಕಡಿಮೆ ಗ್ರಾಮರ್ ಅದರಲ್ಲಿ. ನಾವು ಪ್ರೊನೌನ್, ಅಡ್ಜೆಕ್ಟಿವ್ ಈ ತರ ಹೇಳ್ಬಿಟ್ರೆ ಮುಗಿದೋಗ್ಬಿಡ್ತದೆ. ಕನ್ನಡದ ವ್ಯಾಕರಣ ಅದರಲ್ಲಿ ಹುಟ್ಟಿದ್ರೆ ಮಾತ್ರ ತಾನಾಗಿ ಬರ್ತದೆ. ನಮ್ಮ ಕನ್ನಡ ವ್ಯಾಕರಣ ಗೊತ್ತಿಲ್ಲ, ಯಾರೂ ಕಲಿಸಿಲ್ಲ ಕನ್ನಡ ವ್ಯಾಕರಣ. ಆದ್ರೂ ವ್ಯಾಕರಣ ಬದ್ಧವಾಗಿ ಮಾತಾಡ್ತೀವಿ. ಯಾಕೆ? ಅದು ನಮ್ಮ ಮದರ್ ಟಂಗ್. ನಮ್ಮ ಕನ್ನಡಿಗರ ತಂದೆ ತಾಯಿಗಳಿಗೆ ಮೊದಲು ನಾವು ಮಕ್ಕಳನ್ನ ನಾವು ಕನ್ನಡ ಕಲಿಸ್ಬೇಕು ಅನ್ನೋ ಮನೋಭಾವ ಇಲ್ಲ. ಇಂಗ್ಲಿಷ್ ಪಕ್ಕದ ಮನೆಯವ್ರು ಸೇರಿಸಿದ್ರು ಅಂತ ಇವ್ರು ಸೇರಿಸ್ತಾರೆ. ನಾನು BCom ಡಿಗ್ರಿ, ಕೊನೆ BCom ಅನ್ನು 3 ವರ್ಷ ಮಾತ್ರ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅನಿವಾರ್ಯವಾಗಿ ಮಾಡಿದ್ದಾಗಲಿ, ನಂದು PUC ಸೆಕೆಂಡ್ ಇಯರ್ ವರೆಗೂ ನಾನು ಕನ್ನಡ ಮೀಡಿಯಂನೇ ಮಾಡಿದೆ. ಎಲ್ಲ ಕನ್ನಡ ಮೀಡಿಯಂ. ಇವತ್ತು ಕನ್ನಡದಲ್ಲಿ ಎಷ್ಟು ಗೌರವಿಸ್ತಾರೆ ಕನ್ನಡ ಅಂದ್ರೆ. ಹೇಗೆ ನಮ್ಮ ಬಾಯಿಂದ ಮಾತುಗಳು ಬರ್ತವೆ. 1-2 ಏನೋ ಅನಿವಾರ್ಯವಾಗಿ ಇಂಗ್ಲಿಷ್ ಬರಲಿ, ಅದ್ರ ತೀರಾ ಈಗ ನೋಡಿ ತುಂಬಾ ಜನ ನಮ್ಮ ಅತ್ತಂಗಿರೆಲ್ಲ ಮಾತಾಡಿದ್ರು. ಅವ್ರಗಳಿಗೆಲ್ಲ ನೋಡಿ ಕನ್ನಡದಲ್ಲಿ ನಾನು ಇಂಗ್ಲೀಷಲ್ಲಿ ಮಾತಾಡ್ಬೋದಾ, ನಾನು ಇಂಗ್ಲೀಷಲ್ಲಿ ಹೇಳ್ಬಿಡ ಅಂತಾನೆ ಕೇಳ್ತಾರೆ. ಯಾಕೆ? ಇದನ್ನ ಕನ್ನಡದಲ್ಲಿ ಶಬ್ದ ದಾರಿದ್ರ್ಯ ಅಂತ ಕರೀತಾರೆ. ಮನುಷ್ಯನಿಗೆ ಬಟ್ಟೆ ದಾರಿದ್ರ್ಯ ಬರಬೇಕು, ಅನ್ನದ ದಾರಿದ್ರ್ಯ ಬರಬೇಕು, ಆದ್ರೆ ಶಬ್ದ ದಾರಿದ್ರ್ಯ ಬರಬಾರ್ದು. ಕನ್ನಡಿಗನಿಗೆ ಮಾತ್ರ ಶಬ್ದ ದಾರಿದ್ರ್ಯ ಬರಲ್ಲ. ನಾವು ಇಂಗ್ಲೀಷನ್ನ ಕಲ್ತವ್ರು ನೋಡಿ ಯೋಚನೆ ಮಾಡಿ ಆ ಕಡೆ ಈ ಕಡೆ ನೋಡಿ ಎಲ್ಲಾರು ಏನಾದ್ರು ಸಿಗ್ತದೇನೋ ಅಂತ ನೋಡಿ ಮಾತಾಡ್ತಾರೆ, ಹೌದಾ? ಆದ್ರೆ ಓತಪ್ರೋತವಾಗಿ ಮಾತಾಡೋದು ಮಾತೃಭಾಷೆ. ಅದಕ್ಕೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಕನ್ನಡ ಕಲಿಸ್ತೀವಿ ನಾವು. ಕನ್ನಡನೂ ಇದೆ ಅಂತಾರೆ, ಇಂಗ್ಲಿಷಲ್ಲಿ ಕಲಿಸ್ತಾರೆ. ಕುಕುಂಬರ್ ಈಸ್ ಇನ್ ಯುವರ್ ಕನ್ನಡ, ಸೌತೆಕಾಯಿ ಅಂತ ಹೇಳಿದ್ರೆ ಇನ್ ಯುವರ್ ಕನ್ನಡ ಅಂತ, ಇವ್ರದಲ್ಲೂ ಅಂತದ್ದು. ನಿಮ್ಮ ಕನ್ನಡದಲ್ಲಿ ಹಾಗಾದ್ರೆ ಇವ್ರು ಯಾರು? ಹೌದಾ? ಮೂಲಭೂತವಾಗಿ ಬದಲಾವಣೆ ಆಗ್ಬೇಕಾಗಿರೋದು ಇಲ್ಲೇ. ಶಿವಕುಮಾರ್ ಸರ್ ಬಹಳ ಗ್ರಾಂಥಸ್ಥವಾಗಿ ಮಾತಾಡಿದ್ರು. ಅವ್ರದ್ದು ನಾಲೆಡ್ಜ್ ಅದ್ಭುತ. ಅದು ಪ್ರೌಢ ಭಾಷೆ. ಮಕ್ಕಳಿಗೆ ಜನರಲ್ ಭಾಷೆಯಲ್ಲಿ ಹೇಳ್ಬೇಕು. ಅವಾಗ ಆ ಶಿವಕುಮಾರ್ ಅಂತ ಭಾಷೆ ಮಕ್ಕಳಿಗೆ ತಾನೇ ಬರ್ತದೆ. ನಾನು ಮನೇಲಿ ಆಡೋ ಭಾಷೆನೇ ಬೇರೆ ಇದೆ, ಗ್ರಂಥದ ಭಾಷೆ ಬೇರೆ ಇದೆ. ಹೀಗೆ ಕನ್ನಡದ ವಿಸ್ತಾರ ಇದೆಯಲ್ಲ, ಇದು ಮಾತಾಡೋದ್ರಿಂದ ಬೆರೆಯೋದ್ರಿಂದ ಬರ್ತದೆ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ,
ಇಂಗ್ಲಿಷ್ ಮೀಡಿಯಂ ಹಾಕು. ಯಾಕೆ 2ನೇ ವರ್ಷಕ್ಕೆ ಮಗು ಕೈ ಬಿಟ್ಟು ಆಡ್ತದಲ್ಲ, ಹೊರಗಡೆ ಹೋಗ್ಬಿಡ್ತದೆ. ಇದು 5 ವರ್ಷ ಅವ್ನು ಕಡ್ಬೇಕಲ್ಲ. ಮನೇಲಿ ಕಿರಿಕಿರಿ ಮಾಡ್ತಾನೆ ಅಂತ ಹೇಳಿ ಇವರು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಾಕ್ತಾರೆ ಮಕ್ಕಳು. 5 ವರ್ಷ ಬಿಡಿ ಮಗುನ, 5 ವರ್ಷ ಅವ್ನು ಸ್ಕೂಲ್ ಗ್ರೌಂಡಲ್ಲಿ ಆಡ್ಲಿ. ಆಟಗಳೇ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ, ಹೌದಾ? ಬಟ್ಟೆ ಕೊಳೆ ಆಗುತ್ತೆ ಆಟ ಆಡಿದ್ರೆ ಅಂತ. ಬೆಂಗಳೂರು ಅಂತ ನಗರಗಳಲ್ಲಿ ಆಟ ಆಡೋದಕ್ಕೆ ಬಯಲಿಗೆ ಹೋಗ್ಬೇಕು. ಆದ್ರೆ ಹಳ್ಳಿಗಳಲ್ಲಿ ಮನೆ ಮುಂದೆನೆ ಆಡ್ತಾರೆ. ಬುಗುರಿ ಆಡೋ ಮಕ್ಕಳು ಎಷ್ಟು ಜನ ತೋರಿಸ್ತಾರೆ ಯಾರಾದ್ರೂ ನೀವು? ಸಾಧ್ಯವೇ ಇಲ್ಲ. ಚಿನ್ನಿ ದಾಂಡು ಆಡೋ ಮಕ್ಕಳು ಎಲ್ಲ ಕ್ರಿಕೆಟ್ ಹಿಡ್ಕೊಂಡಿಂಗೆ. ಯಾಕೆ? ಅದು ಇಂಗ್ಲಿಷ್ ಪ್ರಭಾವ. ಇಂಗ್ಲಿಷನ್ನ ಕಲಿಸಿ, ನಾವು ಇಂಗ್ಲಿಷನ್ನ ತಪ್ಪು ಅನ್ನೋದು ತಪ್ಪಲ್ಲ. ನೀವು ಕನ್ನಡದಲ್ಲೇ ಮಾತಾಡಿಸಿ. ಜಾತ್ರೆ, ಹುಣ್ಣಿಮೆ, ಅಮಾವಾಸ್ಯೆ ಮಕ್ಕಳಿಗೆ ಗೊತ್ತೇ ಇಲ್ಲ. ಏನಿದು ಫುಲ್ ಮೂನ್, ಹಾಫ್ ಮೂನ್ ಅಂದ್ರೆ ಹುಣ್ಣಿಮೆ ಅಂತ ಅಂದಂಗೆ ಆಗ್ತದ? ಇವನ್ನೆಲ್ಲ ಅದೇನೋ ಪ್ರಿಸ್ಟೀಜಿಯಸ್ ಅನ್ನೋ ತರ ಕಲಿತಿದೀವ್ರಿ ನಾವು. ಅದು ದುರಂತ, ಅದು ಪ್ರಿಸ್ಟೀಜಿಯಸ್ ಅಲ್ಲ, ದುರಂತ ನಮ್ದು. ಅದಕ್ಕೆ ದಯವಿಟ್ಟು ನಾನು ಹೇಳೋದೇನಂದ್ರೆ, ಇಂಗ್ಲಿಷನ್ನು ಹೇಗೆ ಕಲೀಲೇಬೇಕು ಅಂತ ಮಕ್ಕಳಿಗೆ ಕನ್ನಡವನ್ನೇ ಕಲಿಬೇಕು ನೀನು. ಅದು ನನ್ನ ಮಾತೃಭಾಷೆ ಅನ್ನೋದೇ ಅದಕ್ಕೆ ತಾಯಿಯಿಂದ ಬರುವಂತ ಭಾಷೆ ಅದು. ನಾವು ಇಂಗ್ಲಿಷ್ ಕಲ್ತ್ ಮಾತ್ರಕ್ಕೆ ಅಮೆರಿಕನ್ಸ್ ಆಗಲ್ಲ. ನೋಡಿ, ಅಮೆರಿಕಾದಲ್ಲಿ ಟ್ರಂಪ್ ಎಲ್ಲರೂ ಹೊರಗಡೆ ಹಾಕ್ತಿದ್ದಾರೆ, ನಡೀರಿ 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 ಅಂತ ಹಾಕ್ತಿದ್ದಾರೆ ಹೊರಗಡೆ, ಹೌದಾ? ಏನ್ ಗತಿ ಆಗಾದ್ರೆ ನಮ್ದು? ಮತ್ತೆ ನಾವೆಲ್ಲ ಇಲ್ಲಿಗೆ ಬರ್ಬೇಕಾ? ಇಲ್ಲಿ ಬಂದಾಗ ಅಯ್ಯೋ ಐ ಡೋಂಟ್ ನೋ ಕನ್ನಡ, ಐ ನೋ ಅಮೇರಿಕನ್ ಲ್ಯಾಂಗ್ವೇಜ್, ಇಂಡಿಯನ್ ಲ್ಯಾಂಗ್ವೇಜ್, ಐ ಡೋಂಟ್ ನೋ ಅಂದ್ರೆ ಹೇಗಾಗತ್ತೆ? ಅದಕ್ಕೆ ಮಕ್ಕಳಿಗೆ ಪ್ರಾರಂಭದಿಂದಲೇ ಸಾಹಿತ್ಯದ ಪರಿಚಯ ಮಾಡಿಸ್ಬೇಕು. ಬೇಂದ್ರೆ ಯಾವ ಡಿಗ್ರಿ ಮಾಡಿದ್ರು? ಈ ಪ್ರಾಣೇಶ ಮಾಡಿದ್ BCom ಡಿಗ್ರಿ. ಅದು ಓದಿರೋದು ಕಾಳಿದಾಸನ, ಶಿವರಾಮ್ ಕಾರಂತರನ್ನ, ಬೇಂದ್ರೆಯನ್ನ. ಮಕ್ಕಳಿಗೆ ಓದೋ ಹವ್ಯಾಸ ಹಚ್ಚಿದ್ರೆ ಅವನ ಮಾತೃಭಾಷೆಯನ್ನ ಆಯ್ದುಕೊಳ್ತಾನೆ. ಆದ್ರೆ ಇಲ್ಲಿ ಮಕ್ಕಳನ್ನ ಬಲವಂತವಾಗಿ ಪ್ರೆಸ್ಟೀಜ್ಗೋಸ್ಕರ ಇಂಗ್ಲಿಷ್ ಮೀಡಿಯಂ ಸೇರಿಸ್ತಿದ್ದಾರೆ. ಇದು ಒಳ್ಳೇದಲ್ಲ. ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋದ್ರು ಕೂಡ ಅಲ್ಲಿ ಇಂಗ್ಲಿಷ್ ಮಾತಾಡೋ ಟೀಚರ್ಗಳಿಂದ ಕನ್ನಡ ಹೇಳಿಸೋದಕ್ಕಿಂತ ಕನ್ನಡದ ಶಬ್ದಗಳನ್ನೇ ಬಳಸುವಂತ ಟೀಚರ್ ನೇಮಕ ಮಾಡಬೇಕು. ಆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಕೂಡ ಫಸ್ಟ್ ಇಂಗ್ಲಿಷ್ ಹೇಳಿ ಆಮೇಲೆ ಕನ್ನಡ ಹೇಳುವಂತ ಟೀಚರ್ಗಳಿದ್ದಾರೆ, ಪ್ರಿನ್ಸಿಪಾಲ್ಗಳಿದ್ದಾರೆ. ಅದಕ್ಕೆ ಸರ್ಕಾರಿ ಶಾಲೆಗಳು ಯಾಕೆ ಮುಚ್ತಾ ಇದೆ? ಸರ್ಕಾರಿ ಶಾಲೆಗಳು ಮುಚ್ತಿದ ಕಾರಣನೇ ಇದಕ್ಕೆ. ಸರ್ಕಾರಿ ಶಾಲೆಗಳು ಮುಚ್ಚಬಾರ್ದು ನಾವು. ಅಂದ್ರೆ ಮಕ್ಕಳಿಗೆ ಕನ್ನಡದ ಸವಿಯನ್ನ ಕೊಡ್ಬೇಕು ನಾವು. ಇಂಗ್ಲಿಷ್ ಇಸ್ ಎ ಗ್ರೇಟ್ ಲ್ಯಾಂಗ್ವೇಜ್, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಅದನ್ನ ಕಲ್ತ್ರೆ ನಿಮ್ಗೆ ಜಾಬು, ಅದನ್ನ ಕಲ್ತ್ರೇನೆ ನಿಮ್ಗೆ ನೇಮು ಫೇಮು ಅನ್ನೋ ಭಾವನೆಯನ್ನ ನಾವು ಬಿಡಿಸ್ಬೇಕು. ಇದು ನನ್ನ ಅಭಿಪ್ರಾಯ. ಎಲ್ಲ ಕಾರ್ಯಕ್ರಮಗಳು ನಾನು ಹೇಳೋದಿದ್ದೇನೆ. ಅದಕ್ಕೆ ದಯವಿಟ್ಟು ಈ ತರದ ಕಾರ್ಯಕ್ರಮಗಳು ನೀವು ಮಾಡುವಾಗಲೂ ಕನ್ನಡ ಮಾತಾಡ್ಬೇಕು. ಎಲ್ಲರೂ ಕನ್ನಡದಲ್ಲೇ ಯಾಕೆ ಕನ್ನಡ ಶ್ರೇಷ್ಠ ಅಂತ ಹೇಳಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ನಿಖಿಲ್ ಅವರೇ, ಇವತ್ತಿನ ನಿಮ್ ಕಾರ್ಯಕ್ರಮ ಬಹಳ ವಂಡರ್ಫುಲ್, ಬಹಳ ಚೆನ್ನಾಗಿ ಮಾಡಿದ್ರಿ. ಇನ್ನೂ ಅನೇಕ ಜನರನ್ನ ಸೇರಿಸಿದ್ರೆ ಮುಂದುವರಿಸಿ, ಬೇರೆ ಬೇರೆ ಮಾತಾಡಿ. ಗುಂಡಿರಾಜು, ರಿಚರ್ಡ್ ಲೂಯಿಸು, ಕೃಷ್ಣೇಗೌಡರು, ಸುಧಾ ಬರ್ಗೂರು. ಕನ್ನಡ ಯಾಕೆ ನಾವೆಲ್ಲ ಇವತ್ತು ನಮಗ ಇಂಗ್ಲಿಷ್ ನಾವು ಕಲ್ತಿದ್ರೆ ನಾವಿಷ್ಟು ಗಳಿಸ್ತಿರ್ಲಿಲ್ಲ. ಎಲ್ಲೋ ಕ್ಲರ್ಕ್ ಆಗೋ ಮ್ಯಾನೇಜರ್ ಆಗೋ ಇರ್ತಿದ್ವಿ. ಕನ್ನಡ ಕಲ್ತ್ರಿಂದ ಕನ್ನಡಿಗರು ನಮ್ಮನ್ನ ಇವತ್ತು ಒಂದು ಕಾರ್ನಲ್ಲಿ ಅಡ್ಡಾಡುವಂತ ಪರಿಸ್ಥಿತಿ ತಂದಿದ್ದಾರೆ. ನಮ್ಗೆ ಪರಿಸ್ಥಿತಿ ಅಂದ್ರೆ ಕೆಟ್ಟದಲ್ಲ, ಮತ್ತೆ ಒಂದು ಪ್ರೆಸ್ಟೀಜಿಯಸ್ ಮ್ಯಾಟರ್ ತಂದಿದ್ದಾರೆ. ಕಾರಲ್ಲಿ ಅಡ್ಡಾಡ್ತೀವಿ ಎಲ್ಲ ಕನ್ನಡ ಸಾಹಿತಿ. ಒಂದೊಂದು ಕನ್ನಡ ಸಾಹಿತಿಗಳು ಅಂದ್ರೆ ಬಡವರು ಅಂತ ಅನ್ನೋದೇ ಇತ್ತು. ಇವತ್ತು ಕೋಟ್ಯಾಧಿಪತಿ ಕನ್ನಡ ಸಾಹಿತಿಗಳಿದ್ದಾರೆ. ನೀವೇ ನೋಡ್ತೀರ ಅವ್ರ ಮನೆಗಳನ್ನ ಬೆಂಗಳೂರಿನಲ್ಲಿ. ಅದಕ್ಕೆ ಕನ್ನಡವನ್ನ ಕಲಿಬೇಕಾದ್ರೆ ಕನ್ನಡ ಶಾಲೆಗೆ ಹಾಕ್ಬೇಕಾಗಿಂತಿಲ್ಲ. 5-6 ವರ್ಷದವರೆಗೂ ಆ ಮಗು ಕನ್ನಡದ ಪರಿಸರದಲ್ಲಿ ಬೆಳಿಬೇಕು. ಅವನಿಗೆ ಸಾಹಿತ್ಯಗಳ ಪರಿಚಯ, ಕನ್ನಡ ಲೈಬ್ರರಿಗಳ ಪರಿಚಯ ಮಾಡಿಸ್ಬೇಕು, ಕನ್ನಡ ಪುಸ್ತಕಗಳನ್ನ ಓದು ಅಂತ ಹೇಳ್ಬೇಕು. ಇಂಗ್ಲಿಷ್ ತಾನೇ ತಾನಾಗಿ ಬರ್ತದೆ. ನಮಗೆಲ್ಲ ಇಂಗ್ಲಿಷ್ ಬರಲ್ಲ. ನಾನು ಅಮೆರಿಕಕ್ಕೆ ಹೋಗಿ ಬಂದೆ, 11 ದೇಶಕ್ಕೆ ಹೋಗಿ ಬಂದೆ. ನನಗದು ಏನು ಸಲೀಸಪ್ಪ ಇಂಗ್ಲಿಷ್. ಒಂದು ವಾರ ಅವ್ರ ಜೊತೆ ಅಡ್ಡಾಡಿದ್ರೆ ಬಂದ್ಬಿಡ್ತೀರಿ ಇಂಗ್ಲಿಷ್. ಆದ್ರೆ ಕನ್ನಡ ಅದರಲ್ಲಿ ಹುಟ್ಟಿದ್ರೆ ಮಾತ್ರ ಬರ್ತದೆ ಅನ್ನೋದನ್ನ ನೀವು ಮಕ್ಕಳಿಗೆ ತಿಳಿಸ್ಬೇಕು. ಅದು ಎಲ್ಲ ಶಿಕ್ಷಕಿಯರಲ್ಲಿ ನನ್ನ ವಿನಂತಿ. ಇದೇ ಕನ್ನಡ ಶಾಲೆ ಹೋಗಿ ಇಂಗ್ಲೆಂಡಲ್ಲಿ ತೆಗಿರಿ. ಇಂಗ್ಲೆಂಡಲ್ಲಿ ಬೇಡ, ಇಲ್ಲ ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ ತೆಗಿರಿ, ಆಂಧ್ರದಲ್ಲಿ ತೆಗಿರಿ ಕನ್ನಡ ಶಾಲೆ. ನೋಡಿ ಯಾರಾದ್ರೂ ಬರ್ತಾರ? ಅವ್ರವ್ರ ಭಾಷೆನೇ ದೊಡ್ಡದಾಗ್ಬೇಕು. ಅದಕ್ಕೆ ನಮಗೂ ಕೂಡ ಹಾಗೆ ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡದಲ್ಲೇ ಸಹಿಯನ್ನ ಮಾಡಬೇಕು, ಕನ್ನಡದಲ್ಲೇ ಮ್ಯಾಕ್ಸಿಮಮ್ ಡಿಗ್ರಿವರೆಗೂ ನೀವು ಓದಿ ಆಮೇಲೆ ಇಂಗ್ಲಿಷಲ್ಲಿ ಬೇಕಾದ ಓದ್ಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಥ್ಯಾಂಕ್ಸ್ ಸರ್. Yes, Mr. Nikhil. ಇನ್ನೊಂದು ಸಣ್ಣ ಪ್ರಶ್ನೆ ಸರ್. ನೀವು There are a lot of questions, Mr. Nikhil, which has come up. one question I would like to ask. ಸರ್, ರಾಣಿ ಸರ್, ನೀವು ಬೆಂಗಳೂರು ಈ ರೀತಿ ಮಹಾನಗರಗಳಲ್ಲಿ ಕನಿಷ್ಠ ಪಕ್ಷ ತಿಂಗಳಿಗೆ ಒಂದ್ಸತಿ ಆದ್ರೂ ನೀವು ಕಾರ್ಯಕ್ರಮ ಮಾಡ್ತೀರಾ? ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅದರಲ್ಲಿ 90-95% ಜನ ಏನ್ ಸೇರ್ತಾರೆ, ಆ ಪೋಷಕರು, ಆ ಜನಗಳು ಅವ್ರ ಮಕ್ಕಳನ್ನೆಲ್ಲ ಆಲ್ಮೋಸ್ಟ್ ಇಂಗ್ಲಿಷ್ ಸ್ಕೂಲಲ್ಲೇ ಸೇರ್ಸುವಂತದ್ದು. ಆದ್ರೂ ಮಕ್ಕಳನ್ನ ಕುಟುಂಬ ಸಮೇತ ಕರ್ಕೊಂಡ್ಬಂದು ನಿಮ್ಮ ಹಾಸ್ಯ ಕೇಳಿ ನಗಾಡ್ಬೇಕು ಅಂತ, ಕನ್ನಡದಲ್ಲೇ ಕೇಳಿ ನಗಾಡ್ಬೇಕು ಅಂತ ಬರ್ತಾರೆ.
ಜನಗಳಿಗೆ ಸಮಸ್ಯೆ ಕೇಳಲಿಕ್ಕೆ, ನಗಾಡ್ಲಿಕ್ಕೆ, ಜೀವನ ಸ್ವಲ್ಪ ಅನುಭವಿಸ್ಲಿಕ್ಕೆ ಮುಂದೆ ಬನ್ನಿ. ಅವರಿಗೆ ಕೇಳ್ತಿಲ್ಲ ಸರಿ ಕೇಳ್ತಿಲ್ಲ, ಕ್ಲಾರಿಟಿ ಇಲ್ಲ. ಸರ್. ಹಾ ಸರ್, ನೀವು ಲಕ್ಷಾಂತರ ಜನರ ಮುಂದೆ ಈ ಮಹಾನಗರದಲ್ಲಿ, ಬೆಂಗಳೂರು ಮಹಾನಗರದಲ್ಲಿ ಕಾರ್ಯಕ್ರಮ ಮಾಡ್ತೀರಾ. ಅವರೆಲ್ಲ ಜನ ಸೇರ್ತಾರೆ. ಅವರೆಲ್ಲ ಜೀವನದಲ್ಲಿ ಖುಷಿಯಾಗಿರ್ಬೇಕು, ಹಾಸ್ಯ ಕೇಳ್ಬೇಕು, ನಗಾಡ್ಬೇಕು ಅಂತಂದ್ರೆ ಕನ್ನಡವನ್ನ ಕೇಳ್ಬೇಕು ಅವ್ರಿಗೆ. ಆದ್ರೆ ಅವ್ರ ಮಕ್ಕಳೆಲ್ಲ ಇಂಗ್ಲಿಷ್ ಮಾಧ್ಯಮ ಸ್ಕೂಲಲ್ಲಿ ಓದ್ತಾ ಇರ್ತಾರೆ. ಈ ಒಂದು ದುರಂತ ಯಾವ ಮಟ್ಟದಲ್ಲಿ ಮಹಾನಗರದಲ್ಲಿ ಆಗ್ತಾ ಇದೆ, ಅದೇ ರೀತಿಯಾಗಿ ಹಳ್ಳಿ ಪ್ರದೇಶಗಳಲ್ಲಿ ಈ ಒಂದು ಸಂಖ್ಯೆ ಕಮ್ಮಿ, ಮಹಾನಗರದಲ್ಲಿ ಮಾತ್ರ ಈ ಒಂದು ಸಂಖ್ಯೆ ಜಾಸ್ತಿ. ಇದ್ರ ಬಗ್ಗೆ ನಿಮ್ಮ ಒಂದು ವಿಶ್ಲೇಷಣೆ ಏನು ಸರ್? ಯಾಕೆಂದ್ರೆ ಇವರು ತಾವಾಗೆ ಬೆಳಿಬೇಕನ್ನೋದಿಲ್ಲ, ಪಕ್ಕದ ಮನೆಯವ್ರು ನೋಡಿ ಡೆವಲಪ್ ಆಗ್ಬೇಕನ್ನೋರು ಇವ್ರು. ಪಕ್ಕದ ಮನೇಲಿ ಮಗುನ ಏನಾದ್ರು ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ರೆ ನಮ್ಮ ಮಗುನು ಅಲ್ಲೇ ಸೇರ್ಬೇಕು. ಪಕ್ಕದ ಮನೆಯವ್ರು ನೇಣು ಹಾಕೊಂಡ್ರೆ ನಾವು ನೇಣು ಹಾಕಬೇಕಂತ ನಿರ್ಧಾರಕ್ಕೆ ಬಂದಿರ್ತಾರೆ ಇವರು. ಆದ್ರೆ ಪಕ್ಕದ ಮನೆಯವ್ರು ನೋಡಿ ನಾವು ಕಲಿಬಾರ್ದು. ನಾವು ಬೆಳೆದಂತ ಪರಿಸರ ಯಾವುದು, ನಮ್ಮ ತಂದೆ ತಾಯಿಗಳ್ಯಾವರು, ನಾವು ಹುಟ್ಟಿದ ಊರು ಯಾವುದು, ಅಲ್ಲಿ ಭಾಷೆ ಏನು, ಅಲ್ಲಿ ಸಂಸ್ಕೃತಿ ಏನು. ಇವತ್ತು ಕರ್ನಾಟಕ ಬೆಂಗಳೂರಿನಲ್ಲಿ ಕನ್ನಡಿಗರೇ ಕಡಿಮೆ ಆಗ್ತಿದ್ದಾರೆ, ಬಹಳ ದೊಡ್ಡ ದುರಂತ. ಇನ್ನು ಕೆಲವೇ ವರ್ಷಗಳಲ್ಲಿ ಕನ್ನಡಿಗರನ್ನ ಅಲ್ಲಿಂದ ಓಡಿಸ್ಬಿಡ್ತಾರೋ ಅನ್ನೋ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ. ನಮ್ಮ ಕಾರ್ಯಕ್ರಮಕ್ಕೆ ಯಾಕೆ ಸೇರ್ತಾರೆ ಅಂದ್ರೆ ಈ ಒಬ್ಬನಾದ್ರೂ ಕನ್ನಡ ಹೇಳ್ತಾನಲ್ಲಪ್ಪ ಅಂತಂದು. ನಾವು ಹಾಸ್ಯನ, ನಾವು ಇಂಗ್ಲೆಂಡ್ ಅಮೇರಿಕ ಎಲ್ಲ ಸುತ್ತಿದ್ವಿ, ನಾವೆಲ್ಲ ಕಲಾವಿದರು. ಎಲ್ಲೂ ನಾವು ಅಲ್ಲಿ ಇಂಗ್ಲಿಷ್ನಲ್ಲಿ ಹಿಂದಿಲಿ ಮಾತಾಡ್ಲಿಲ್ಲ, ಕನ್ನಡದಲ್ಲೇ ಹಾಸ್ಯವನ್ನು ಹೇಳಿದ್ವಿ. ಈಗಲೂ ನಮ್ಮ ಸಿಂಗ್ಪುರ್ಗೆ ನನಗೆ ತುಂಬಾ ಕಡೆ ಹೇಳ್ತಾರೆ, ದುಬೈಗೆ ಕರೆಸಿದಾಗ ಒಂದು 15 ಮಿನಿಟ್ಸ್ ನಿಮ್ಗೆ ಇಂಗ್ಲೀಷಲ್ಲಿ ಹೇಳಕ್ಕಾಗಲ್ವಾ? 15 ಮಿನಿಟ್ಸ್ ಅಷ್ಟೇ ನಾನು ಇಂಗ್ಲೀಷ್ನಲ್ಲಿ ಬಿಟ್ರೆ 45 ಮಿನಿಟ್ಸ್ ಕನ್ನಡದಲ್ಲಿ ಹೇಳಿದ್ದನ್ನು ಜನ ಮರೀತಾರೆ. ಅಂತ ದುರಂತ ಇದೆ ಕನ್ನಡ ಭಾಷೆ. ನಾನು ಅದಕ್ಕೆ ಇಂಗ್ಲೀಷಲ್ಲಿ ಹೇಳ, ನಾನು ಕಲ್ತೂ ಇಲ್ಲ ಇಂಗ್ಲೀಷಲ್ಲಿ ಫ್ಲೂಯೆನ್ಸಿ ಇಲ್ವೇ ಇಲ್ಲ ನಮಗೆ. ಅಲ್ಲಲ್ಲಿ ಶಬ್ದಗಳು ಗೊತ್ತಿದೆ ಆಗ್ಲಿ, ಇಂಗ್ಲೀಷಲ್ಲೇ ಮಾತಾಡ್ಬಿಟ್ರೆ ನಾವು ಅದೇ ಲೆವೆಲ್ಗೆ ಹೋಗ್ಬಿಡ್ತೀವಿ. ಕನ್ನಡ ಎಷ್ಟು ಸ್ವಾರಸ್ಯವಾಗಿದೆ ಅಂತ ಹೇಳೋದೇ ನಾವು ಕನ್ನಡದಲ್ಲಿ ಮಾತಾಡೋದಕ್ಕೆ ಕಾರಣ. ಇಲ್ಲೂ ಹಿಂಗೆ ಮಾತಾಡ್ಬೋದು ನೀವು ನೋಡಿ. ತೆಲುಗು ಕವಿಗಳು, ಉರ್ದು ಕವಿಗಳು, ಮಹಾರಾಷ್ಟ್ರದವರು ಯಾವತ್ತಾದ್ರೂ ತಮ್ಮ ಭಾಷೆ ಬಿಟ್ಟು ಮಾತಾಡ್ತಾರ? ಇಲ್ಲೇ ನಮ್ಮ ಸುತ್ತಮುತ್ತ, ಕರ್ನಾಟಕ ಸುತ್ತಮುತ್ತ ಆಂಧ್ರ ಇದೆ. ತೆಲುಗು ನಾನು ಮಾತಾಡ್ತೀನಿ, ತೆಲುಗು ಹಾಸ್ಯ ಓದ್ತೀನಿ. ಆದ್ರೆ ಮನೆಯಲ್ಲಿ ಮಾತೃಭಾಷೆ ತೆಲುಗು ಅಲ್ಲ ನಮ್ದು. ನಾವ್ ಹೇಗೆ ತೆಲುಗು, ಉರ್ದು, ಕನ್ನಡ ಮಲಯಾಳಿ ಕಲಿತೀವೋ ಆಗ ಬೇರೆ ಭಾಷೆ ನಾಲ್ಕು ಕನ್ನಡ ರಾದು ಅಂತ ಹೇಳ್ತಾರೆ. ಐ ಡೋಂಟ್ ನೋ ಕನ್ನಡ, ಮುಜೆ ಕನ್ನಡ ಮಾಲೂಮ್ ನೈ ಅಂತಾನೆ ಹೇಳ್ತಾರೆ. ಆದ್ರೆ ನಾವು ಮಾಲೂಮ್ ನೈ ಕ್ಯಾ ಮೈ ಬಾತ್ ಕರ್ತು ದೇಖೋ ಅಂತೇಳಿ ಇವನು ಹಿಂದಿಲಿ ಶುರು ಮಾಡ್ಬಿಡ್ತಾನೆ ಅವ್ರ ಜೊತೆಗೆ. ಅವ್ರು ಯಾಕೆ ಕಲಿತಾರೆ? ಓನ್ಲಿ ಕನ್ನಡ ಅಂತ ಬೋರ್ಡ್ ಹಾಕಿ ಕನ್ನಡದಲ್ಲೇ ಮಾತಾಡಿ. ಖಂಡಿತ ನೀವು ನಂಬ್ತಿರೋ ಇಲ್ಲ, ನಾನು ನಡೆದ ಘಟನೆ ಹೇಳ್ತೀನಿ. ನಾನು ಮಡ್ರಾಸ್ಗೆ ಹೋಗಿದ್ದೆ. ಅವಾಗ ಪಾಸ್ಪೋರ್ಟು ವೀಸಾಗಳೆಲ್ಲ ಮಡ್ರಾಸಲ್ಲಿ, ಅಮೆರಿಕ ವೀಸಾ ಮಡ್ರಾಸ್ಗೆ ಹೋಗ್ಬೇಕಾಗಿತ್ತು. ನಾವು ಚೆನ್ನೈಗೆ ಹೋಗ್ಬೇಕಾಗಿತ್ತು. ಚೆನ್ನೈಗೆ ಹೋಗ್ಬೇಕಾದ್ರೆ ಜೆರಾಕ್ಸ್ ಬೇಕಾಯ್ತು. ನಾನು ಬರೋಡಾತ ಅದು ಜೆರಾಕ್ಸ್ ಮಾಡಿಸೋದಕ್ಕೆ ಅಲ್ಲೇ ಅದು ವೀಸಾ ಆಫೀಸ್ ಪಕ್ಕದಲ್ಲಿ ಇರುತ್ತಂತ ಒಂದು ಜೆರಾಕ್ಸ್ ಅಂಗಡಿಗೆ ಹೋದ್ರೆ ನನ್ನ ಬಯೋಡಾಟಾ ಕನ್ನಡದಲ್ಲಿ ಇರೋದಕ್ಕೆ ಅವನು ನಂದು ಜೆರಾಕ್ಸ್ ಮಾಡಲಿಲ್ಲ. ಗೊತ್ತಾ ನಿಮಗೆ? ಕರೆಂಟ್ ಇಲ್ಲ ಅಂತ ಹೇಳ್ದೆ, ಎಲೆಕ್ಟ್ರಿಸಿಟಿ ಇಲ್ಲ, ಮೆಷಿನ್ ವರ್ಕ್ ಮಾಡ್ತಿಲ್ಲ ಅಂತ ಹೇಳ್ದ. ಸರ್ ಕರೆಂಟ್ ಇದು ಮೆಷಿನ್ ಕೆಲಸ ಮಾಡಲ್ಲ, ಅದು ಜನರೇಟರ್ದು ಲೈಟ್ ಅದು ಅಂತ ಹೇಳ್ಬಿಟ್ಟ. ಕರೆಂಟ್ ಇದೆ, ಇಡೀ ಊರಲ್ಲಿ ಕರೆಂಟ್ ಇದೆ. ಕನ್ನಡನ ಜೆರಾಕ್ಸ್ ಮಾಡಬಾರ್ದು. ₹1 ಜೆರಾಕ್ಸ್ಗೆ ₹1ಗೋಸ್ಕರ ಅವ್ನ ಭಾಷೆ ಬಿಡ್ಲಿಲ್ಲ. ನಮ್ ಜನ ಆಗಲ್ಲ, ಬನ್ನಿ 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 ಆ ಭಾಷೆಯವ್ರು ಬಂದ್ರು. ಅವನು ₹1 ಹೋದ್ರೆ ಹೊತ್ತು ನನ್ನ ಭಾಷೆ ಬಿಡಬಾರ್ದು ಅಂತ ನನ್ನ ಕನ್ನಡ ಬಯೋಡಾಟಾನ ಜೆರಾಕ್ಸ್ ಮಾಡ್ಕೊಡ್ಲಿಲ್ಲ. ಗೊತ್ತಾ ಆ ವ್ಯಕ್ತಿ? ಹೇಗಾಗಿರ್ಬೇಡ ನನಗೆ. ಅವತ್ತೇ ನಾವು ಛಲ ತೊಟ್ವಿ, ಕನ್ನಡ ಬಿಟ್ಟು ಬೇರೆ ನಾವು ಮಾತಾಡಬಾರ್ದು. ಇದರಲ್ಲೇ ಇವತ್ತು ನನ್ನ ಭಾಷೆನ ಪಕ್ಕದಲ್ಲಿರೋ ಟ್ರಾನ್ಸ್ಲೇಟ್ ಮಾಡ್ಬೇಕಾಗ್ಲಿ, 15 ಮಿನಿಟ್ಸ್ ಹಿಂದಿಲಿ ಮಾತಾಡಿ, ಒಂದು 10 ಮಿನಿಟ್ಸ್ ತೆಲುಗಲ್ಲಿ ಮಾತಾಡಿ ಅಂತಾರೆ. ಹೈದ್ರಾಬಾದ್ಗೆ ಹೋದಾಗ ಪಕ್ಕದಲ್ಲಿ ಯಾರನ್ನಾದ್ರೂ ಇನ್ನೊಬ್ಬ ಭಾಷಿಕರನ್ನ, ಈ ಮಿನಿಸ್ಟರ್ಗಳು ಮಾತಾಡ್ಬೇಕಾದ್ರೆ ಬೇರೆ ಭಾಷೆಯವ್ರ ಪಕ್ಕದಲ್ಲಿ ಹಾಗೆ ಇರಿಸಿ ಅವ್ರಿಗೆ ನನ್ನ ಭಾಷೆ ಅವ್ರು ಹೇಳಿ, ನಾನು ಹೇಳಲ್ಲ ಅಂತ ಹೇಳ್ತೀನಿ. ಇದು ಭಾಷಾಭಿಮಾನ ಅಂದ್ರೆ. ಅವ್ರು ಹೀಗೆ ಮಾಡ್ತಾರೆ. ಮರಾಠಿ ಹೆಣ್ಮಗಳನ್ನ ನೀವು ಮದುವೆ ಮಾಡ್ಕೊಂಬರ್ರಿ, ಗಂಡನಿಗೆ ಅವಳು ಮರಾಠಿ ಕಲಿಸ್ತಾರಾಗ್ಲಿ, ಅವಳು ಕನ್ನಡ ಕಲಿಯಲ್ಲ. ನೀವು ಅಬ್ಸರ್ವ್ ಮಾಡಿ, ಯಾರು ಹೇಳಿದ್ರು ತೆಲುಗು ಹೆಣ್ಮಗಳು ಮಾಡ್ಕೊಂಬನ್ನಿ, ಅವಳು ಫಸ್ಟ್ ತೆಲುಗು ಕಲಿಸ್ತಾಳೆ ಗಂಡ ಮಕ್ಕಳಿಗೆ, ಆಮೇಲೆ ಕನ್ನಡ ಕಲಿಸ್ತಾಳೆ. ಇದು ನಮ್ಮಲ್ಲಿ ಯಾಕಿಲ್ಲ? ಅಯ್ಯೋ, ನಾವೆಲ್ಲ ನಮ್ಗೆ ಏನೋ ಒಂದು ಹೆಮ್ಮೆ, ಎಲ್ಲ ಲ್ಯಾಂಗ್ವೇಜ್ ನಾವು ಬಹಳ ಬೇಗ ಕಲ್ತು ಬಿಡ್ತೀವಿ ಕನ್ನಡಿಗರು ಅಂತ. ಅದಕ್ಕೆ ನಮಗೆ ಇವತ್ತು ಈ ಪರಿಸ್ಥಿತಿ. ಅದಕ್ಕೆ ಹೆತ್ತ ತಾಯಿಯ ಮಾರಿ ತೊತ್ತ ಕೊಂಬರೆ ಅಂತಾರೆ ಕಾವ್ಯದಲ್ಲಿ. ಹೆತ್ತ ತಾಯಿನ ಮಾರಿ ಆಳುಗಳನ್ನ ಕೊಂಡ್ಕೋಬಾರ್ದು ನಾವು. ಹೆತ್ತ ತಾಯಿಯ ಮಾರಿ ತೊತ್ತ ಕೊಂಬರೆ, ಕನ್ನಡಿಗರ ಸ್ಥಿತಿ ಇದೆ. ಹೆತ್ತ ತಾಯಿನ ಮಾರ್ತಾ ಇದೀವಿ, ತೊತ್ತುಗಳನ್ನ ಕೊಳ್ತಾ ಇದೀವಿ. ಅದಕ್ಕೆ ದಯವಿಟ್ಟು ಏನೇ ಆಗ್ಲಿ, ಕರ್ನಾಟಕದಲ್ಲಿ ಎಲ್ಲ ಬಂದು ಕರ್ನಾಟಕದಲ್ಲಿ ಸೇರ್ತಾರೆ. ನಾವು ಕರ್ನಾಟಕ ಬಿಟ್ಟು ಹೋಗ್ತೀವಿ ಬೇರೆ ಭಾಷೆ ಕಲ್ತು ಅಂದ್ರೆ ಇದು ಬಹಳ ಆದ್ರೆ ಜಗತ್ತು ವಿಶಾಲವಾಗಿದೆ. ಯಾವ ಸಂದರ್ಭದಲ್ಲಿ ಏನು ಗೊತ್ತಿಲ್ಲ. ಎಲ್ಲಾ ಭಾಷೆಗಳನ್ನು ಕಲೀರಿ, ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ವ್ಯವಹರಿಸಿ ಅನ್ನೋದೇ ನನ್ನ ಗುರಿ, ಅಭಿಪ್ರಾಯ.
Tumba dhanyawada, Pranesh sir. And Priyanki, can you take the questions, please? Yeah, ma'am. So, ma'am, there were many questions in the form which we had shared with the parents. So, one of the question was, is there a reason to not have functional Kannada? So, I believe whatever Pranesh sir was talking, that explains this answer already. Can any of the experts take it up on the panel, the education, Sandhya Yes, ma'am, along with Sachin, whatever he or said. Gayatri? Yeah. So, functional Kannada. Yes. Basically, and thank you for that, Matt. Nobody stops anybody. ಯಾರು ಫಂಕ್ಷನಲ್ ಕನ್ನಡ ಹೇಳ್ಕೊಡ್ಬೇಡಿ ಸ್ಕೂಲಲ್ಲಿ ಅಂತ ಹೇಳೋದಿಲ್ಲ. ಯಾಕೆಂತಂದ್ರೆ ಆ ಮಗು ಯಾವ ಲೆವೆಲ್ ಅಲ್ಲಿ ಇದೆ ಅದನ್ನ ನೋಡ್ಕೊಂಡು ಆ ಪ್ರಕಾರವಾಗಿ ನೀವು ಕರಿಕ್ಯುಲಮ್ ಪ್ಲಾನ್ ಮಾಡಿ ಅಂತ ಹೇಳ್ತಾರೆ. ಇವಾಗ ಗಾಯತ್ರಿ ಮ್ಯಾಮ್ ಹೇಳ್ದಂಗೆ ಬೋರ್ಡ್ ಎಕ್ಸಾಮ್ ಬಂದಾಗ ಅವ್ರಿಗೆ ಚಾಯ್ಸ್ ಇರುತ್ತೆ, ಯಾವ ಎಕ್ಸಾಮ್ದು ಅವ್ರು ತಗೋಬೇಕು ಅಂದ್ರೆ ಅದು ತಗೋಬಹುದು. ಆದ್ರೆ ಕನ್ನಡ ಅವರು ಇವಾಗ 8ನೇ ಕ್ಲಾಸ್ ಬಂದಿದ್ದಾರೆ, 9ನೇ ಕ್ಲಾಸ್ ಬಂದಿದ್ದಾರೆ ಅಂತಂದ್ರೆ ನಾವು 1ನೇ ಕ್ಲಾಸ್ ಅಥವಾ 2ನೇ ಕ್ಲಾಸ್ ಪುಸ್ತಕನ ಯಾವ್ದನ್ನ ಶುರು ಮಾಡಿರ್ತೀವೋ ಅವ್ರಿಗೆ ಆ ಪ್ರಕಾರವಾಗಿ ನಾವು ಅದನ್ನ ಮಾಡ್ಬೋದು. ಫಂಕ್ಷನಲ್ ಕಮ್ಯುನಿಕೇಟಿವ್ ಕನ್ನಡ ಅನ್ನೋದು ಪ್ರತಿ ಸ್ಕೂಲ್ನಲ್ಲೂ ನಾವು ಖಂಡಿತ ಮಾಡ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಸ್ಕೂಲ್ಗಳಲ್ಲಿ ಪೇರೆಂಟ್ಸ್ ಕೂಡ ನಾವು ವರ್ಕ್ಶಾಪ್ ಮಾಡ್ತಾ ಇದ್ವಿ. ಏಕೆಂದ್ರೆ ನೀವು ಮಕ್ಳು ಏನ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಗ್ರಾಮರ್ ಅದೆಲ್ಲ ವ್ಯಾಕರಣ ಎಲ್ಲ ಹೇಳ್ಕೊಡೋ ಅಷ್ಟು ಪ್ರಬುದ್ಧತೆ ಇಲ್ಲದೆ ಇರ್ಬೋದು. ಆದ್ರೆ ಖಂಡಿತ ಆ ಮಕ್ಳಿಗೆ ಏನ್ ಬರೀತಿದೆ ಅನ್ನೋ ನಿಮ್ಗೆ ಅರ್ಥ ಆಗ್ಬೇಕು. ಅದರಿಂದ ಸ್ಯಾಟರ್ಡೇ ನಿಮ್ಗೆ ಕೊಡ್ತೀವಿ ನಾವು ಸೆಷನ್ಸ್, ಬನ್ನಿ ಅಂತ. ತುಂಬಾ ಜನ ಬರ್ತಾರೆ. ಆದ್ರಿಂದ ಇದಕ್ಕೆ ಯಾರು ಇದ್ ಮಾಡೋದಿಲ್ಲ, ಖಂಡಿತ ಮಾಡ್ಬೋದು. ಅದಕ್ಕೆ ಪ್ಲಾನ್ ಮಾಡಿ ನಾವು ಕಮ್ಯುನಿಕೇಶನ್ ಕನ್ನಡ ಅನ್ನೋದನ್ನ ಮಾಡ್ಬೋದು. ಅದನ್ನ ಒಂದು ಕ್ಲಬ್ ತರ ಕೂಡ ಮಾಡ್ಬೋದು. ಮಕ್ಕಳು ಎಂಜಾಯ್ ಮಾಡ್ತು ಅಲ್ಲಿ. ಇವಾಗ ಪ್ರಾಣೇಶ್ ಸರ್ ಹೇಳ್ದಂಗೆ ನಿಮ್ ಜಾನಪದ ಗೀತೆಗಳು ಅಥವಾ ಹಳೇದು ಈವನ್ ಈ ಹರಿಕತೆ ಬರುತ್ತಲ್ಲ ಅದನ್ನು ಕೂಡ ಅದ್ರಲ್ಲಿ ತರಬಹುದು. ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು. ಆಮೇಲೆ ಆ ಯಕ್ಷಗಾನ, ಹರಿಕತೆ ಇದೆಲ್ಲ ಬಂದಾಗ ಅದನ್ನ ಮಕ್ಕಳು ಮರೆಯೋದು ಇಲ್ಲ. ಖಂಡಿತ ಮಾಡ್ಬೋದು. Yes, you can go ahead with the next question, Priyanka. Can I just add something? Yeah, sure, ma'am. Yes. Yeah, Gayatri ma'am wants to add something. No, Sandhya ma'am. Yes. Yeah. ಫಂಕ್ಷನಲ್ ಕನ್ನಡ ಮಾಡ್ಬೋದು. ಹಾಗಂದ್ರೆ ಒಂದು ಸಬ್ಜೆಕ್ಟ್ ಇರುವ ಹಾಗೆ ಅಲ್ಲಿ ಗ್ರಾಮರ್ ಕಲಿಬೇಕು, ಲಿಟ್ರೇಚರ್ ಕಲಿಬೇಕು. ಅದ್ರ ಜೊತೆಲೆ ಫಂಕ್ಷನಲ್ಲು ಸೇರ್ಸಕ್ ಆಗಲ್ಲ. ಇವ್ರ ಸಬ್ಜೆಕ್ಟ್ಸ್ ತರನೇ ಅದು ಕಲಿಯೋದು. ನನ್ ಕನ್ನಡಿಗ ಅಲ್ಲ. ಹಾಗಂದ್ರೇನು ನೀವು ಹೇಳಿದ ಪ್ರಕಾರ ಎಲ್ಲ ಕನ್ನಡಿಗಸ್, ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಮನೆಯಲ್ಲಿ, ನಾವು ಮಲಯಾಳಂ, ಬೆಂಗಾಲೀಸ್ ಅವ್ರ ಮನೆಯಲ್ಲಿ ಅವ್ರ ಲ್ಯಾಂಗ್ವೇಜ್ ಮಾತೃಭಾಷೆ ಹೇಳೋದ್ರ ಪ್ರಕಾರ ಕನ್ನಡಿಗಸ್ ಕನ್ನಡದನ್ನೇ ಹೇಳೋದು, ಅವ್ರು ಮಾತಾಡೋದು ಕನ್ನಡದಲ್ಲಿ. ಹಾಗಂದ್ರೆ ಸಬ್ಜೆಕ್ಟ್ ಆಗಿ ಕಲಿಯೋ ಹಾಗೆ ಕನ್ನಡಿಗಸಿಗೆ ಸ್ವಲ್ಪ ಈಸಿ ಇರುತ್ತೆ. ಯಾಕಂದ್ರೆ ಅವರು ಕನ್ನಡ ಫ್ಯಾಮಿಲೀಸ್ ಇಂದ ಬರುತ್ತೆ. ಬಟ್ ನಾರ್ತ್ ಇಂಡಿಯನ್ಸು, ಬೇರೆ ಸ್ಟೇಟ್ ಇಂದ ಬರೋರಿಗೆ ಸ್ವಲ್ಪ ಕಷ್ಟ ಇರುತ್ತೆ. ಪೇರೆಂಟ್ಸ್ಗೂ ಬರಲ್ಲ ಹೆಲ್ಪ್ ಮಾಡ್ಲಿಕ್ಕೆ. ಸೊ ಫಂಕ್ಷನಲ್ ಕನ್ನಡ ಇರಬೇಕು ಅಂದ್ರೆ ನಾನು ಹೇಳೋದು. ಬಟ್ ಸಬ್ಜೆಕ್ಟ್ ಆಗಿ ಇಂಪೋಸ್ ಮಾಡೋದು, ಇಲ್ಲಾಂದ್ರೆ ಕಂಪಲ್ಸರಿ ಮಾಡೋದು ತುಂಬಾ ಕಷ್ಟ ಬೇರೆ ಸ್ಟೇಟ್ ಇಂದ ಬರುವವರಿಗೆ. ಸೊ ಅದು ಮಾಡಬೇಡ, ಫಂಕ್ಷನಲ್ ಕನ್ನಡ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. Yeah. So, ma'am, there were several other questions which we have received. Maybe they are in different form, but they mean the same. What is the plan to introduce more functional and useful Kannada? Why focus is more on teaching literature rather than speaking Kannada? So, I think all these questions impose the same meaning. Like, Ma'am, why? the question for Gayatri ma'am. Yeah. Ma'am. These are all summarized same questions, ma'am. The board question you just asked. Right, ma'am. So, which one, ma'am? The board question. That in grade 9 can if they have a second language, if they Kannada, if they taken Hindi, are they supposed to be also learning Kannada in grade 9? The first question, is it? The question in my Facebook. Okay, Facebook. Yeah, ma'am. Ma'am, Not able to see. for you, in grade 9, if they've taken Hindi, are they supposed to be also knowing Kannada, either oral or written or whatever it is? Or are they supposed, they're not writing that Kannada paper, that's for sure. They're writing Hindi paper, but are they supposed to be learning Kannada as well? They are supposed to be learning Kannada. There's no escape from it. But they're not attempting the paper, no ma'am. That's what Learning Kannada is different. Attempting it for an examination is a different chapter altogether. So learning Kannada mandatory till 10th standard. So CBSE, even in CBSE, it is mandatory for them. In the state of Karnataka, Karnataka, immaterial of what board the child is following,
learning Kannada is mandatory. Then, but why do we find it so difficult to But they are accept not this? I writing don't in understand. there is no board exam for the second language Kannada if they've taken Hindi, right, ma'am? That's the clarity they want. Exactly. The same They need question. not. See, yeah. The clarity is the ones who are listening, the one who has asked the question. Gayatri ma'am said, you need to learn Kannada. Dakshani ma'am says in CBSE also it's important to learn Kannada. Sandhya is also vouching for it. That learning Kannada is important for 9th and 10th. But writing is only the paper which you have opted for. Right, ma'am? This is option. The Absolutely. parents need to think and then opt for it, because from the board examination point of view, the timetable is set separately for second language Hindi and second language Kannada. They are not on the same days. They are on 2 different days. So they have to attempt only one, which they've opted for, right, ma'am, in They grade can 9? attempt 1, they can attempt 2 also, Okay. but That's the immaterial of whether they are able to get excellent results or they're just able to sail through would not affect the passing criteria. Agreed. Okay, they can attempt both the languages also. Thank you, ma'am. Yes, they can attempt both the languages also. Yeah. Ma'am, is this for CBSE as well? Because the question next is okay. No, for CBSE, basically we give one second language which they can opt for. And then ಇವಾಗ ಹಿಂದಿನ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ತಗೊಂಡಿದ್ರೆ ಅವರು ಸೆಕೆಂಡ್ ಲ್ಯಾಂಗ್ವೇಜ್ ಪೇಪರ್ ಬರೀತಾರೆ. ಕನ್ನಡ ಅದು ಸ್ಕೂಲ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅದನ್ನ ದೇ ವಿಲ್ ನಾಟ್ ಟೇಕ್ ಇಟ್ ಅಸ್ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ ನಲ್ಲಿ 2 ಸೆಕೆಂಡ್ ಲ್ಯಾಂಗ್ವೇಜ್ ತಗೊಳಕ್ಕಾಗಲ್ಲ. ಇವಾಗ ಕನ್ನಡ ತಗೊಂಡ್ರೆ ಹಿಂದಿ ತಗೊಳಕ್ಕಾಗಲ್ಲ, ಹಿಂದಿ ತಗೊಂಡ್ರೆ ಕನ್ನಡ ತಗೊಳಕ್ಕಾಗಲ್ಲ. ಸೊ ದಟ್ ಇಸ್ ದ ರೀಸನ್ they choose one and write it, and the other one will be evaluated at the school. Currently, NEP implementation ಆದ್ಮೇಲೆ they need to have 3 languages for 9 and 10 also. ಅವಾಗ 2 ಭಾಷೆನೂ ಅವ್ರು ತಗೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಒಂದು ಇವಾಗ ಸದ್ಯಕ್ಕಿರೋದು ಸ್ಕೂಲ್ ಬೇಸ್ಡ್ ಎಕ್ಸಾಮ್, ಅದು 3rd ಲ್ಯಾಂಗ್ವೇಜ್ ಅಂತ ತಗೊಂಡಾಗ, ಬೋರ್ಡ್ ಬೇಸ್ಡ್ ಎಕ್ಸಾಮ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ತಗೊಂಡಾಗ, ಅವ್ರು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ತಗೊಳ್ಬೇಕು ಅಂತ ಕಂಪಲ್ಸರಿ ಇದೆ ಈಗ. The current 9th will have second language Kannada and CBSE. All of them should have. ಇದು ಮ್ಯಾಂಡೇಟ್ರಿ. ಆದ್ರಿಂದ ಅವ್ರಿಗೆ ಪೇಪರ್ ಬರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್, ಅದನ್ನೇ ಅವ್ರು ತಗೊಳ್ಬೇಕಾಗುತ್ತೆ. Shivkumar sir, what about the Kannada language compulsory in the university level, in the college level? ಅಂದ್ರೆ ಕಾಲೇಜ್ ಲೆವೆಲ್ ಅಂದ್ರೆ ಮೇಡಮ್ ಈಗ ಪದವಿ ಅಂತ ಇದೆ. ಪದವಿ ಹಂತದಲ್ಲೂ ಕೂಡ ಇದು ಇದೆ ಮೇಡಮ್. ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ಅವನು ಕಡ್ಡಾಯವಾಗಿ ಕನ್ನಡ ಕಲಿಬೇಕಾಗುತ್ತೆ. ಫೈನಲ್ ಇಯರ್ ಅಲ್ಲಿ ಅವನಿಗೆ ಆಪ್ಷನ್ ಇರುತ್ತೆ. ಒಟ್ಟು 6 ಸೆಮ್ಗಳಲ್ಲಿ ಅವನು 4 ಸೆಮ್ಮು ಕನ್ನಡ ಓದ್ಬೇಕಾಗುತ್ತೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ. They have an option of dropping Kannada, sir. ಇದೆ ಮೇಡಮ್, ಆತರ ಆಪ್ಷನ್ ಇದೆ. ಕನ್ನಡ ಅಂದ್ರೆ ಅವ್ನಿಗೆ ಆಪ್ಷನ್ ಕೂಡ ಇದೆ. ಅದು ಕೆಲವು ಕಾಲೇಜ್ಗಳಲ್ಲಿ ಆತರ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಈಗ ನಾವು ಮೈಸೂರು ಇರೋದ್ರಿಂದ ಮೈಸೂರಿನಲ್ಲಿ ಕೆಲವು ಕಾಲೇಜ್ಗಳಲ್ಲಿ ಬೇರೆ ಬೇರೆ ಭಾಷೆನೂ ಕೂಡ ಕಲಿಯುವ ಅವಕಾಶ ಇದೆ. ಹೆಚ್ಚು ಕನ್ನಡನೇ ಕಲಿಯುವಂತ ಅವಕಾಶಗಳು ನಮ್ಮಲ್ಲಿ ಪದವಿ ಹಂತದಲ್ಲಿ 2 ವರ್ಷಗಳು ಓದ್ಬೇಕಾಗುತ್ತೆ. Thank you, sir. It's always a better thing that if you know Kannada, you can get a very good job in Karnataka. So it's important to learn Kannada anyways. That's a conclusion. ಹೌದೌದು Yes. ಹೌದು ಮೇಡಮ್. Question, Priyanki. Ma'am, so there is a comment in the chat box, like, can you please rephrase answer in English about Kannada at university level? So either Nikhil sir or somebody, if they could just rephrase whatever sir told. Sir, can you rephrase what Shivkumar said in English, sir? I would like to give an answer in English. The sir said there is a compulsion in taking Kannada in university level, but it depends on college to college. Since the sir, Shivkumar sir, is teaching in autonomous college in Mysore, that is a JSS university. Some colleges are adopting this culture of mandating Kannada as a second language and a compulsory language. But there are some universities and some colleges that they have some kind of flexibility in choosing languages over subjects. That is again, I know that once you finish school level, all you need to learn everything in
in a very basic level and in a perfect level, that the main platform is school. So once you go to college and university, there again, if you are choosing language as a career, then you need to think about Kannada or Hindi or English, Sanskrit as a first language, second language. But in terms of, since university and college level is mainly subject oriented and career oriented, the main intention and purpose of this program is children should learn the language in the primary level itself. See, once you pass school level, then you have plenty of options to adopt in in majors in graduation and post graduation. So this is very Nikhil sir, necessary. you're not very clear. Come closer to the mic. Yeah, it is very necessary and inevitable for children to take up language very seriously in primary level when they are in childhood. That is the best way to learn any language or subject fluently and interestingly, because children have that grasping level and kind of a interest towards subject and language in childhood. Once you pass on to graduation and post graduation, there you always think about the career rather than kind of interest showing interest towards subjects. So that is a clarity which I would like to give Thank you, Nikhil in the sir. university level. Yeah, thank you, Nikhil sir. There's a Can- question for you, Dakshini ma'am. It says CBSE, you said you can drop Kannada and you can opt for Hindi. But it says that if you're, Anita is asking, do they need to appear for Kannada as a second language in CBSE also, as Gayatri ma'am said, you have option of attempting both the languages. Do you have that in CBSE as well? No, we don't have attempting for both the languages. In CBSE, there is only one second language. And as of now, that second language can be, either any of the languages, including Kannada, for grade 9 and 10. But today's grade 9 students who are there are absolutely taking Kannada as second language. It can continue. Dr. Manish Babu, you can ask question. You raised your hand. Questions? Yeah. After that, ನಮಸ್ಕಾರ ನಮಸ್ಕಾರ ಬಾಬು ಸರ್ ಹೇಳಿ. ಮ್ಯಾಮ್, ಕಳೆದ ವಾರ ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಭೇಟಿ ಕೊಟ್ಟು, ಸೊ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಬಳಿ ನಾವು ಕಂಪಲ್ಸರಿ ಕಡ್ಡಾಯ ಕನ್ನಡವನ್ನ ಬೋಧನೆ ಮಾಡ್ಬೇಕಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಅಲ್ಲಿ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರು ಕ್ಲಿಯರ್ ಆಗಿ ನಮ್ಗೆ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ರು. ಸರ್ಕಾರ ಏನು 2017ರಲ್ಲಿ ಸುತ್ತೋಲೆಯನ್ನು ಹೊರಡಿಸಿದೆಯೋ, ಸೊ ಅದ್ರ ಪ್ರಕಾರ CBSE ಮತ್ತು ICSE ಶಾಲೆಗಳಲ್ಲಿ ಕನ್ನಡವನ್ನ ದ್ವಿತೀಯ ಭಾಷೆಯನ್ನಾಗಿ ಕಡ್ಡಾಯವಾಗಿ ಬೋಧನೆ ಮಾಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣ ಇಲಾಖೆಗೂ ಸಹ 2-3 ರೀತಿಯಾಗಿರ್ತಕ್ಕಂಥ ಪತ್ರ ವ್ಯವಹಾರವನ್ನ ಮಾಡಿದ್ದಾರೆ. ಶೀಘ್ರದಲ್ಲಿ ಮೀಟಿಂಗ್ ಅನ್ನು ಸಹ ಕರೀತಾರಂತವ್ರು. ಅದ್ರ ಜೊತೆಗೆ CBSE ಬೋರ್ಡ್ ಜೊತೆ ವ್ಯವಹಾರವನ್ನ ಮಾಡಿ ಖಂಡಿತ ಕಡ್ಡಾಯ ಕನ್ನಡವನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮ್ಯಾಮ್. ಅದನ್ನ ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಧನ್ಯವಾದ. ಸೊ ಕಡೆಯದಾಗಿ ಸರ್, ಪ್ರಾಣೇಶ್ ಸರ್ ಜೊತೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ನಿಮ್ಮ ಒಂದು ಕಡೆಯ ಸಾಲುಗಳನ್ನ ಹೇಳಿ. ನೀವು 1-1.5 ಗಂಟೆ ಕಾಲ ತಾಳ್ಮೆಯಿಂದ ಇಂಗ್ಲಿಷ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಕಡೆದಾಗಿ ನಮ್ಮ ಎಲ್ಲರನ್ನ ಉದ್ದೇಶಿಸಿ 4 ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. Priyanki ma'am, read that big long message which you have put up. yeah, ma'am. Yeah. So these are the form responses. Right. Sir, yours is a mute, sir. Pranesh sir, mute ಆಗಿದೆ ನಿಮ್ದು. Pranesh sir, it's muted. You can unmute yourself. ಬಹಳ ಒಳ್ಳೆ ಕಾರ್ಯಕ್ರಮ ಸರ್. ನಿಖಿಲ್ ಅವರೇ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಇದನ್ನ ಹೀಗೆ ಮುಂದುವರಿಸಿ. ಮತ್ತೆ ಬೇರೆ ಬೇರೆ ಇನ್ನೂ ಇದ್ದಾರೆ, ನೀವು ನೆಕ್ಸ್ಟ್ ಟೈಮ್ ಮಾಡಿದಾಗ ನಮ್ಮ ಕೃಷ್ಣೇಗೌಡ್ರು ಇದ್ದಾರೆ, ಕಣ್ಣನ್ ಮಾಮ ಮೇನ್ ಕನ್ನಡದ ಎಲ್ಲ ಧ್ವರ್ಯಗಳಿದ್ದಾರೆ, ಅವ್ರನ್ನೆಲ್ಲ ತರದ್ ಈ ತರ ಕಾರ್ಯಕ್ರಮ ಮಾಡಿದಾಗ ಉಳಿದವರಿಗೂ ಕೂಡ ಪ್ಯೂರ್ ಕನ್ನಡದಲ್ಲಿ ಮಾತಾಡುವಂತದ್ದೊಂದು ಅವಕಾಶ ಕೊಡಿ ಎಲ್ಲರಿಗೂ. ಅವತ್ತು ಒಂದು ಕಂಡೀಷನ್ ಹೌದು ಮತ್ತು ಒಂದು ವಿನಂತಿನೂ ಹೌದು. ಒಂದೇ ಒಂದು ಇಂಗ್ಲಿಷ್ ಶಬ್ದ ಬಟ್, ಸೋ ಇವೆಲ್ಲ ಬಳಸ್ಲಿ. ಅವನ್ನ ಇಂಗ್ಲಿಷನ್ನ ಬಿಟ್ಟು ಬರೀ ಕನ್ನಡದಲ್ಲಿ ಪದಗಳಲ್ಲೇ ಮಾತಾಡ್ಬೇಕು ಅನ್ನೋದೊಂದು ಏನಾದ್ರು
ಈ ತರ ಕಾಂಪಿಟೇಷನ್ ಮಾಡಿದೀವಿ. ಬಹಳ ಚೆನ್ನಾಗಿತ್ತು ಇವತ್ತಿಂದು, ಹೌದಾ? ಖಂಡಿತವಾಗಿ ಅದನ್ನ ಸರ್. ಮಾಡಿದ್ರೆ ಹೌದು ನಾವು ಓದಲ್ಲ, ನಮ್ಮ ಕನ್ನಡದಲ್ಲಿ ನಮಗೆ ಶಬ್ದನೇ ಗೊತ್ತಿಲ್ವಲ್ಲ ಅಂತ ಅವ್ರಿಗೆ ಅನ್ಸಕ್ ಶುರು ಆಗುತ್ತೆ. ಇಲ್ಲಿ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡು ಮತ್ತೆ ಪಡಿಬೇಕು ಅಂತ ಈ ಮಕ್ಕಳಿಗೆ ಬಡಿಯೋದು. ಅದಕ್ಕೆ ಶಾಲೆಯಲ್ಲಿ, ಹಳೆಯ ಶಾಲೆಗಳಲ್ಲಿ ಈಗಿನ ಮಕ್ಕಳಿಗೆ ಹೊಡೆಯೋದು ಅಂದ್ರೆ ಏನು ಗೊತ್ತಿಲ್ಲ. ನೀವು ಹೊರಗಡೆ ನಿಲ್ಲು ಅಂತ ಡಿಸ್ಮಿಸ್ ಮಾಡ್ತಾರೆ ಕ್ಲಾಸಿಂದ, ಅಥವಾ ಹೊರಗಡೆ ನಿಲ್ಸ್ತಾರೆ. ಬೆಂಚ್ ಮೇಲೆ ಅದನ್ನೂ ಇಲ್ಲ. ನಮ್ಗೆಲ್ಲ ಬೆಂಚ್ ಮೇಲೆ ನಿಲ್ಸೋರು ಏನಾದ್ರು ತಪ್ಪು ಮಾಡಿದ್ರೆ. ಹೀಗಾಗಿ ನಾವು ಆ ಭಾಷೆಗೆ ಒಲವನ್ನು ಬೆಳೆಸ್ಬೇಕು. ಹಾ, ಅಂತ ಒಂದು ಇದನ್ನ ನಮ್ಮ ಕನ್ನಡಿಗರಿಗೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಅವ್ರು ಶಿಕ್ಷೆ ಅನಿಸಿದ್ರು ಕೂಡ ಅದರಿಂದ ಒಳ್ಳೇದೇ ಆಗುತ್ತೆ. ಈ ತರದ ಕಾರ್ಯಕ್ರಮಗಳು ಆಗಾಗ ಮಾಡ್ತಾ ಇರಿ, ಎಲ್ಲರನ್ನು ಸೇರಿಸ್ತಾರೆ. ವೆರಿ ಗುಡ್ ಕಾರ್ಯಕ್ರಮ, ಬಹಳ ಚೆನ್ನಾಗಿತ್ತು ನಿಖಿಲ್ ಒಂದು ಗೌಡ. ಸೆಪರೇಟ್ ಕಾರ್ಯಕ್ರಮ ಮಾಡ್ಬೇಕು ಒಂದ್ ಜೊತೆ ಸರ್. ಖಂಡಿತ ಮಾಡ್ಬೇಕಮ್ಮ. Yes, sir. ಒಂದು ಫಿಸಿಕಲ್ ಕಾರ್ಯಕ್ರಮನ ಬೆಂಗಳೂರು ನಿಮ್ ಜೊತೆ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ. ಸೊ ಮಾಡಿ. ಎಲ್ಲರನ್ನ ಸೇರಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಇದಕ್ಕೊಂದು ಫಲಿತಾಂಶ ಬರೋ ರೀತಿಯಲ್ಲಿ ಒಂದು ಪ್ರಯತ್ನ Yes, ಮಾಡ್ಬೇಕು ಅಂತ ಖಂಡಿತ. Priyanki, can you read the questions, please? So Yeah. people can take it up. ತುಂಬಾ ಧನ್ಯವಾದ. Thank you very much. Sir. So if a child is coming to study in Bangalore who is from North India and has learned Hindi throughout from class 1 to 7, how the child will be able to learn Kannada even as third language, which is difficult to learn at one go according to current syllabus? Yes, if syllabus is for beginners, then certainly Sandhya ma'am, Gayatri ma'am can take. yeah, ma'am, it's long. Just I want to know, can schools provide syllabus according to the child ability to learn, or child have to be forcefully learn whatever syllabus is provided? Also, if child is excellent in other languages, because of Kannada, percentage included in aggregate would get lower. If child gets lowest marks and fails, then it hurts emotionally and mentally too, which affects our confidence in learning. So request to make a syllabus child centric if child is learning Kannada first time in any standard, first time because of relocating. So ma'am, what are the schools take on these things? How are schools doing and what should they do, ma'am? So can you please throw light on it? In CBSE, basically, when the child joins, the school has the, ability, or its school will be given a, I would say flexibility to start from the beginning. Nobody can start at the level at which that grade is learning. So definitely at grade 7, we start at that level. Second part of the question that you asked, what if the child fails? His complete morale will be down. See, out of the 6 subjects that we make them take, if they pass in any 5, they pass. There is no failure here. Okay. So they'll be taking 5 subjects, and definitely the 6th subject is going to be this. And apart from that, currently, children who are in grade 9 and 10, they can take up any second language which they know with the permission of the BEO and also with the permission of the CBSE board. Because I have had children, we were not offering Sanskrit. They had Sanskrit as a second language. They joined in grade 9, so special permission was taken. And because of the special permission, the child could take. The school was not offering, and they gave a commitment that they will take care of teaching. So those flexibilities are available. Nobody is cruel to make the child go through that kind of a thing. That possibility is definitely there. Thank you, ma'am. We got one more question to go, Priyanki. Yes, Adding on to that, as per the guidelines given along with the Kannada language rule, is that whichever class the child is coming in, they have to start from grade 1 at that level. So it might not be mandatory to take it as a board exam subject. However, they have to learn it till grade 10, as long as they are here. As Gayatri ma'am said, for the ICSE exam, 1 second language is mandatory. It is not necessary it should be Kannada, but there's a provision to take 2, so you can take Kannada and another language, or whatever language alone. In CBSE, 1 second language is allowed, depending on the school or depending on the level that the child is, because they have come from. The reason also is important. They can take another second language with that special permission. But teaching Kannada can be done in this phased manner based on which class they are coming in. Right. So even in our school, we follow the same thing. We go level wise rather than syllabus wise. Yeah. Next question, Priyanki. Another question. Most of the schools are teaching Kannada as a subject, where the love for the language is missing. What should a parent and a school can do apart from putting tuitions so that this gap can be filled?
Gayatri ma'am. See, all through we have been talking about students, parents, the school, but who is the most instrumental person over here would be the Kannada teachers. Unless and until we have multiple professional development programs for our Kannada teachers and insist that learning of a language should be joyous and should not be a rote method of learning, only then this whole exercise will work. Otherwise, it will be futile. So we need to handhold our teachers. ನಿಖಿಲ್ ದಯವಿಟ್ಟು ಹೇಳಿದ ನಿಖಿಲ್ ಸರ್, ಹಲೋ, ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ದಯವಿಟ್ಟು ನಾನು ಕ್ವಿಟ್ ಆಗ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. Thank you, sir. Thank you. Thank you, sir. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. Thank you, sir. So I hope it answers the question. Ki our teachers need to be handheld and they need to be told how to approach students differently based on their learning outcome. Unless and until we do that, it wouldn't be possible. Yeah, okay, ma'am. So, ma'am, there is another question. This says, as a follow-up, how does this change with NEP? How will this policy change with NEP, which forces exams in 3 languages till grade 10? Please provide answer in English. See, basically, NEP doesn't If they force provide anybody English, to they have. are North Indians, ma'am. No, that is a misconception that is there. Okay, so there should be a second language, as Gayatri ma'am said. We are looking at a second language, and as per language policy, till now it's going to be till 9th standard. Second language Kannada is compulsory and it has to be evaluated. When you come to the board examination, see, that's the reason most of the schools are parallelly teaching Hindi and Kannada together, so that in case this child wants to take second language Hindi at grade 10, he should be able to do it. But if the child has come from grade 1 in our school to grade 10, grade 8 now, he'll be proficient in Kannada. This problem will come only for children who get admitted in between. And for the third language, it's an examination that's going to be conducted in the school. It will not be given by the board. And also the level of the child will be considered before they give this language. Language is not for testing, not for punishing the children. And NEP gives a lot of flexibility regarding what language to choose and how to choose. It's only the state which has mandated Kannada as the second language. And they have also, scientifically planned it so that as the children are coming up, they will learn. And for children who join in between, there will be a solution. There is a solution which your school will give you. The NEP 2020 actually gives proper guidelines again on how a language should be taught. It is actually mentioned that it should be playway, interesting, connecting. As Gayatri ma'am said, the teachers have to be equipped. This does not require a rule to follow. The pedagogy or what the school follows can be taken from the NEP itself and implemented accordingly. The textbooks would be there. However, how you do your lesson plans, that is more important. And it is mentioned in the NEP 2020 on how language should be taught also. Right, ma'am. So, ma'am, can I take one more question? There is a question like, what is the plan to introduce more functional and useful Kannada? So, so we, yes, ma'am, any ideas? What are the policymakers thinking about this? What's the plan to introduce more functional and useful Kannada? I know. I think it's already happening according to Gayatri ma'am, that the LSRW is being followed, and I think Gayatri ma'am, you can throw light on this because it's already happening, right? The functional and the useful Kannada. I mean, the Kannada is being taught from grade 1 to grade 8 anyways. See, let's all take ourselves as live examples. When we were all young, nobody asked us to learn a particular language. It was the neighborhood who taught us. My neighbor would have been a Tamilian or a Teluguite or a Marathi speaking or a Malayali speaking neighbor. Interacting with them on a day-to-day basis, listening. Again, I come back to the LSRW. Listening, speaking, reading definitely enables a child to learn a language
faster. So into the classrooms, let us make them listen to a lot of music, a lot of Kannada songs, poetry, documentaries in Kannada, speaking. Let them speak as much as possible. Let them know what, like we have a picture dictionary in English. Similarly, a picture dictionary needs to be made in schools to learn Kannada vocabulary as well. Then comes reading. Start by reading words, make them into sentences. And these have to be everyday activities and not weekly, monthly activity. Every day in your Kannada period itself, have 10 minutes as an enrichment, quotient to the Kannada period. And in that enrichment quotient, your LSRW formula falls into place. And here I would like to omit W and insist only on LSR. I think we do this, there will be a change in leaps and bounds. Thank you. Thank you, ma'am. ಶಿವಕುಮಾರ್ ಸರ್, ನಿಮ್ಗೆ ಇದು ಪ್ರಶ್ನೆ. ಹೇಳಿ ಮೇಡಮ್, ಹೇಳಿ. ಹಾ ಸರ್, ಇದೊಂದು ವಿಚಾರದ ಬಗ್ಗೆ ನೀವು ಆಡಿದ ಮಾತು ತುಂಬಾನೇ ಅರ್ಥಬದ್ಧವಾಗಿತ್ತು. ಅದಕ್ಕೆ ನನ್ನ ಧನ್ಯವಾದಗಳು. ಆದ್ರೆ ಇದು ಈ ಒಂದು ಚರ್ಚೆ ಬಗ್ಗೆ ನಿಮ್ಮ ಕಡೆಯ ಅಭಿಪ್ರಾಯ ಏನ್ ಸರ್? ಮೇಡಮ್, ಈಗ ಶಾಲಾ ಶಿಕ್ಷಣ ಅನ್ನುವಂಥದ್ದು ಸಮುದಾಯದ ಬದುಕಿನ ಅಗತ್ಯಗಳಿಗೆ ಹತ್ತಿರ ಆಗಿರ್ಬೇಕು ಅಂತ ನನ್ನ ಭಾವನೆ. ಮತ್ತೆ ವ್ಯಕ್ತಿಗತವಾದಂತ ಆಶಯಗಳನ್ನ ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸುವಷ್ಟು ಸಶಕ್ತವಾಗಿ ಒಂದು ಶಿಕ್ಷಣವನ್ನ ನಾವು ಶಾಲೆಯಲ್ಲಿ ಕೊಡ್ಬೇಕಾಗತ್ತೆ. ಈ ಸಂಬಂಧವಾಗಿ ಒಬ್ಬ ಭಾಷಾ ಶಿಕ್ಷಕ ಆದಂತವನು ವಿದ್ಯಾರ್ಥಿಯನ್ನ ವೈವಿಧ್ಯಮಯವಾಗಿ ಆತ ಕಲಿಬೇಕು ಅಂತಂದ್ರೆ ಅವನು ವಿದ್ಯಾರ್ಥಿಯ ಒಂದು ಕಲಿಕೆಯ ಮಟ್ಟವನ್ನ ಮತ್ತೆ ವಿದ್ಯಾರ್ಥಿಯ ಆಲೋಚನೆಗಳನ್ನ ಅರ್ಥ ಮಾಡ್ಕೋಬೇಕು. ಬೇರೆ ಬೇರೆ ಕ್ರಮದಲ್ಲಿ ಆತ ಕಲಿಯುವಂತಹ ಒಂದು ಸಾಧ್ಯತೆಗಳನ್ನ ಭಾಷಾ ಶಿಕ್ಷಕ ಆದಂತವನು ಮಾಡ್ಬೇಕಾಗತ್ತೆ. ಆತರ ಮಾಡ್ಬೇಕು ಅಂತಂದ್ರೆ ಶಿಕ್ಷಕನ ಬಳಿನಲ್ಲಿ ಹಲವಾರು ತಂತ್ರಗಳು, ವಿಧಾನಗಳು ಲಭ್ಯ ಇರಬೇಕು. ವಿದ್ಯಾರ್ಥಿಯ ಬೇಡಿಕೆಯನ್ನ ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ವ್ಯವಹರಿಸಿ ಸಂವೇದನಾಶೀಲತೆಯಿಂದ ಶಿಕ್ಷಕ ಪಾಠ ಮಾಡ್ಬೇಕಾಗುತ್ತೆ ಅನ್ನುವಂತ ಒಟ್ಟು ಸಾರಾಂಶವನ್ನ ಇವತ್ತಿನ ನಿಮ್ಮ ವೆಬಿನಾರ್ ಕಾರ್ಯಕ್ರಮದಲ್ಲಿ ನಾನು ನನಗೆ ಅರ್ಥ ಆಗಿರುವ ಇಂಗ್ಲಿಶಿನ ಒಂದು ವ್ಯಾಪ್ತಿ ಒಳಗೆ ನಾನು ನಿಮ್ಗೆ ಹೇಳಬಲ್ಲೆ. ಬಹಳ ಸಮರ್ಥವಾದಂತಹ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ತಾವು ಇಲ್ಲಿ ಕ್ರೋಢೀಕರಿಸಿ ಇಷ್ಟೊತ್ತು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ರಿ. ಇನ್ನು ಮುಂದೆ ಈ ತರದ ಕಾರ್ಯಕ್ರಮಗಳು ನಿಮ್ಮ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಆಸಕ್ತಿಯನ್ನ ಮೂಡಿಸ್ಲಿ, ಮತ್ತೆ ಪೋಷಕರಿಗೆ ಕನ್ನಡ ಭಾಷೆ ಮೇಲೆ ಅಭಿಮಾನ, ಪ್ರೀತಿ ಅನ್ನೋದು ಬೆಳೀಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಮೇಡಮ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. I think all of you did a wonderful job in answering all the questions, and any live questions were there also were taken across the Facebook and everywhere. My Kannada is not that strong, so that I cannot conclude, but I'm sure that Rohini can conclude or Nikhil sir will conclude after me. And I really thank, it's a heartfelt thanks, because you have taken out time in such a short notice. Thank you, Shiv Kumar sir. Thank you, Pranish sir. Thank you, Gayatri ma'am. Thank you, Dakshini ma'am and Sandhya ma'am. And I think Nikhil sir did a wonderful job of being the moderator along with Rohini. And Priyanki, thank you very much for putting everything together. I think Nikhil sir, you can do the thanks in Kannada once for everybody. Is he around? Is Nikhil there? Yeah. Okay, Rohini, can you just say thanks to everybody in Kannada once, and then we can conclude. Yeah. ಶೋರ್ ಮ್ಯಾಮ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಗಾಯತ್ರಿ ಮ್ಯಾಮ್, ದಾಕ್ಷಾಯಿನಿ ಮ್ಯಾಮ್, ಮತ್ತೆ ಸಂಧ್ಯಾ ಮ್ಯಾಮ್, ಹಾಗೆ ಶಿವಕುಮಾರ್ ಸರ್, ಗಂಗಾವತಿ ಪ್ರಾಣಿ ಸರ್, ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ನೀವು ಏನೇನ್ ನೀವು ಇನ್ಪುಟ್ಸ್ ಗಳೆಲ್ಲ ಕೊಟ್ಟಿದ್ದೀರಾ, ಇದರಿಂದ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ ಕೂಡ ಅಂತ ಭಾವಿಸ್ತೀನಿ. ಈವನ್ ಪೇರೆಂಟ್ಸ್ ಗಳು ಕೂಡ ಇದಾರೆ ಇದರಲ್ಲಿ, ಸೊ ಅವ್ರಗಳಿಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದೆ ಇನ್ನಷ್ಟು ಈ ರೀತಿಯಾದಂತ ಚರ್ಚೆ ಆಗ್ಬೇಕು. ಹಾಗೆ ಈ ಚರ್ಚೆ ಬರೀ ಚರ್ಚೆಯಲ್ಲೇ ಆಗದೆ ಇದೊಂದು ಕಾರ್ಯಾನುಷ್ಠಾನ ಆಗ್ಲಿಕ್ಕೆ ಶಿಕ್ಷಣ ತಜ್ಞರು ಮತ್ತೆ ಪೋಷಕರು ಇನ್ಕ್ಲೂಡಿಂಗ್ ಮಕ್ಕಳು ಇದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಯೋಚನೆ ಮಾಡ್ಬೇಕು ಅಂತ ನನ್ನೊಂದು ಭಾವನೆ. ಹಾಗೆ ಶಿಕ್ಷಣ ತಜ್ಞರ ಜೊತೆ
ಸಾಮಾಜಿಕವಾಗಿ ಕನ್ನಡವನ್ನ ವೃದ್ಧಿಸ್ಲಿಕ್ಕೆ ಮತ್ತೆ ಬೆಳೆಸ್ಲಿಕ್ಕೆ ಜನ ಮಾನಸದಲ್ಲಿ ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿರುವಂತ ಪ್ರಾಣೇಶ್ ಸರ್ ಅಂತವರು, ಕೃಷ್ಣೇಗೌಡರು, ಸುಧಾ ಬರ್ಗೂರು, ಈ ರೀತಿಯಾದಂತ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತದ್ದು ನಿಜವಾಗ್ಲೂ ಒಂದು ಜವಾಬ್ದಾರಿಯುತ ಒಂದು ನಡೆಗೆ ಒಂದು ಕಾರಣ ಆಗ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ನಾನು ನಮಿಸಿ, ತಾವು ಎಲ್ಲ ಈ ಒಂದು ಸಂಡೆಯ ಒಂದು ಆಚರಣೆಯಿಂದ ಹೊರಗಡೆ ಬಂದು ಶಿಕ್ಷಣದ ಬಗ್ಗೆ ಮತ್ತೆ ಕನ್ನಡದ ಬಗ್ಗೆ ಮಾತಾಡಿದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ಒಂದು ಅವಕಾಶ ಕೊಟ್ಟಂತ ಶಾಲೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ರೋಹಿಣಿ ಹಾಗೂ ಪ್ರಿಯಾಂಕಿ, ಉಷಾ ಮೇಡಮ್ ಎಲ್ಲರಿಗೂ ನಾನು ನಮಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. This webinar was done very well, Nikhil sir and Priyanki ma'am and Rohini. And I must always thank Manju ma'am, who had started this webinar during pandemic, and we continued with this, and we will be continuing henceforth along. Every week this is what we have decided, so that we have clarity on a lot of issues which people face, the principals as well as teachers. Thank you, everybody. I think have a very wonderful Sunday, and thank you for joining us on this warm Sunday. Thank you so much. Good night. Thank you, ma'am. Thank you. Good night. Good